ಇಷ್ಟು ವರ್ಷದ ಹುಡುಗನ್ರಿ 8 ವರ್ಷ ಇಡೀ ಭಾರತನೇ ಸಂಕೀರ್ಣ ಮಾಡ್ಬಿಟ್ರು ಕಾಲ್ನಡಿಗೆ. ಯಾರ್ಯಾರು ವಿರೋಧಿಸರು ಎಲ್ಲರನ್ನೂ ಗೆದ್ದುಬಿಟ್ರು. ಅವರಿಗೆ ಸಮಾನವಾದಂಥ ಮತ್ತೊಬ್ಬ ಪವಾಡ ಪುರುಷ ಇಡೀ ಪ್ರಪಂಚದ ತಾತ್ವಿಕ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ. ನೋಡಿದವರೆಲ್ಲ ಆಶ್ಚರ್ಯ ಆಯಿತು ಆ ಮಗುವನ್ನು ನೋಡಿ. ಮೂರ್ಧನಿ ಹಿಮಕರ ಚಿಹ್ನಂ ನಿಟಿಲೇ ನಯನಾಂಕಂ ಅಂಸಯೋ ಶೂಲಂ ವಪುಷಿ ಸ್ಫಟಿಕ ಸವರ್ಣಂ ಪ್ರಾಜ್ಞಾಸ್ತಂ ಮೇನಿರೇ ಶಂಭುಂ. ಅಮ್ಮ ನೋಡು ನೋಡು ನೋಡು, ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ, ನಾನು ಸನ್ಯಾಸಿ ಯಾವುದು ಒಪ್ಪಿಗೆ ಕೊಟ್ಬಿಡು, ಆವಾಗ ಮೊಸಳೆ ಕಾಲು ಬಿಡುತ್ತೆ. ಅದ್ವೈತ ಸಿದ್ಧಾಂತ ಪರಂಪರೆಯಲ್ಲಿ ನಾವು ಮೊಟ್ಟ ಮೊದಲು ಗೌರವ ಕೊಡ್ತಕ್ಕಂಥದ್ದು ಗೌಡಪಾದಾಚಾರ್ಯರು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮ ಅಸ್ಮಿ, ನಾನು ಪರಬ್ರಹ್ಮನ್ ಆಗಿದ್ದೇನೆ, ನಾನೇ ಪರಬ್ರಹ್ಮವಾಗಿದ್ದೇನೆ. ಹಾಗೆ ಹೇಳುವುದರ ಮೂಲಕ ಭಗವತ್ಪಾದರು ಏನು ಹೇಳಿದರು? ಬಹಳ ದೊಡ್ಡ ತತ್ವ. ಆದಿಶಂಕರಾಚಾರ್ಯರು ಮಂದನ ಮಿಶ್ರ ಅವರ ಜೊತೆ ಒಂದು ಚರ್ಚೆಯನ್ನ ಮಾಡ್ತಾರೆ. ಇದೊಂದು ಬಹಳನೇ ಪ್ರಮುಖವಾಗಿರುವಂತ ಪ್ರಸಂಗ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ, ಸ್ತ್ರೀಗೆ ಬೆಲೆಯನ್ನು ಕೊಟ್ಟು, ಅದು ಮಾತೃಮೂರ್ತಿಗೆ ಬೆಲೆಯನ್ನು ಕೊಟ್ಟು, ತಮ್ಮ ಸನ್ಯಾಸ ಧರ್ಮದ ಕಟ್ಟಳೆಯನ್ನು ಮೀರಿ ತಾಯಿಯ ದಹನ ಸಂಸ್ಕಾರವನ್ನು ಮಾಡಿದರು. ಭಗವತ್ಪಾದರು ಉಭಯ ಭಾರತಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದರೆ ಯಾವುದಾದ್ರು ಹೆಣ್ಣಿನ ಜೊತೆಗೆ ಸೇರಬೇಕು. ಹೆಣ್ಣಿನೊಡನೆ ಸೇರದೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರಪಂಚದ ತಾತ್ವಿಕ ಗ್ರಂಥ ರಾಶಿಯಲ್ಲಿ ಅಧ್ಯಕ್ಷೀಯ ಪಟದಲ್ಲಿರ್ತಕ್ಕಂಥದ್ದು ಭಗವದ್ಗೀತೆ. ಆ ಭಗವದ್ಗೀತೆಗೆ ಮೊಟ್ಟ ಮೊದಲು ಭಾಷ್ಯ ಬರೆದಿದ್ದು ಭಗವತ್ಪಾದರು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನ ಭಾರತದುದ್ದಕ್ಕೂ ಸಾರಿ ಹೇಳಿದವರು ನಮ್ಮ ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರ ಜೀವನದ ಚರಿತ್ರೆ ಹಾಗೇನೆ ಅದ್ವೈತ ಸಿದ್ಧಾಂತದ ಮೂಲಕ ಅವರು ನಮಗೆ ಕೊಟ್ಟಿರುವಂತ ತತ್ವ ಏನು, ಜ್ಞಾನ ಏನು, ಇದ್ರ ಬಗ್ಗೆ ಎಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳನ್ನ ನಮಗ್ ತಿಳಿಸ್ಕೊಡೋದಕ್ಕೆ ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೇದ, ಉಪನಿಷತ್, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಈ ಎಲ್ಲ ವಿಚಾರಗಳ ಬಗ್ಗೆ ಅಪೂರ್ವ ಜ್ಞಾನವನ್ನು ಹೊಂದಿರುವಂತ ಮಹಾಜ್ಞಾನಿಗಳಾಗಿರುವಂತ ಡಾಕ್ಟರ್ ಪಾವಗಡ ಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಆದಿಶಂಕರಾಚಾರ್ಯರ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಹೇಗಿದ್ದೀರಿ? ಈ ಪ್ರಶ್ನೆ ಎಲ್ಲರೂ ಕೇಳ್ತಾರೆ, ಹೇಗಿದ್ದೀರಿ? ಮೇಲ್ನೋಟಕ್ಕೆ ಚೆನ್ನಾಗೇ ಇದ್ದೀನಿ, ಆದರೆ ವೃದ್ಧಾಪ್ಯ ಬಂದ ಮೇಲೆ ಯಾರು ಅಷ್ಟು ಸುಗಮವಾಗಿ ಇರಲ್ಲ. ಹೀಗಾಗಿ ವೃದ್ಧಾಪ್ಯ ಕೊಡತಕ್ಕಂಥ ಸಮಸ್ಯೆಗಳನ್ನು ಎದುರಿಸುತ್ತಾ ನಿಮ್ಮ ಹಸನ್ಮುಖಕ್ಕೆ ಉತ್ತರ ಕೊಡ್ತಾ ನಾವು ನಗುತ್ತಾ ಸುಖವಾಗಿ ಇದ್ದೀವಿ. ನನಗೆ ಆದಿಶಂಕರಾಚಾರ್ಯರ ಬಗ್ಗೆ ಮಾತಾಡುವಾಗ ಮೊದಲ ಪ್ರಶ್ನೆ, ಅವರನ್ನ ಆದಿಶಂಕರಾಚಾರ್ಯರು ಅಂತ ಯಾಕೆ ಕರೀತಾರೆ ಅಂತ. ಬಹಳ ಗಂಭೀರವಾದ, ಸಮಯೋಚಿತವಾದ, ತಿಳಿದುಕೊಳ್ಳಲೇಬೇಕಾದ ಪ್ರಶ್ನೆ. ಭಾರತೀಯ ಚಿಂತನಾ ಕ್ರಮವನ್ನು ನೋಡಿದರೆ ಭಾರತೀಯರ ಸಿದ್ಧಿ ಇರತಕ್ಕಂಥದ್ದು 4 ಪುರುಷಾರ್ಥಗಳಲ್ಲಿ ಅಂತ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಆದರೆ ಧರ್ಮ, ಅರ್ಥ, ಕಾಮಗಳು ನಮಗೆ ಚೆನ್ನಾಗಿ ಗೊತ್ತಿದೆ. ಧಾರ್ಮಿಕವಾಗಿ ಬದುಕಬೇಕು, ಧಾರ್ಮಿಕವಾಗಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಕೆಲವು ನಿಯಮಗಳನ್ನು, ನಿರೂಪಣೆಗಳನ್ನು ಮಾಡಿದೆ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ಈ ರೀತಿಯಾಗಿ ಕೆಲವು ಮಾರ್ಗದರ್ಶಿ ಸೂತ್ರಗಳಿದೆ ನಮಗೆ. ಘಟಿಕೋತ್ಸವದಲ್ಲಿ ಪದವಿ ಪ್ರದಾನ ಮಾಡಿದಾಗ ತೈತ್ರಿಯ ಉಪನಿಷತ್ತಿನ ಶಿಕ್ಷಾವಲಿಯ 11ನೇ ಅನುವಾಕವನ್ನು ಹೇಳಿಸ್ತಾರೆ. ವೇದ ಮನುಚಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂಚರ. ನೋಡಪ್ಪ, ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ, ಆಗ ನಾನು ಆಚಾರ್ಯರಿಗೆ ಪ್ರಮಾಣ ಮಾಡ್ತಾ ಇದ್ದೇನೆ, ಧರ್ಮವನ್ನು ಆಚರಿಸ್ತೀನಿ, ಸತ್ಯವನ್ನು ಹೇಳ್ತೀನಿ. ಈ ರೀತಿ ಕೆಲವು ನಿಯಮಗಳು ನಮಗೆ ಬಂದಂತಹ ನಿಯಮಗಳಲ್ಲಿ ಪ್ರಧಾನವಾದ್ದು ಧರ್ಮ, 2ನೇದು ಅರ್ಥ, 3ನೇದು ಕಾಮ. ಧರ್ಮ ಅಂದರೆ ವೈದಿಕ ನಿಯಮಗಳಿಗೆ ಅನುಗುಣವಾಗಿ ಬದುಕತಕ್ಕಂಥದ್ದು. ಅರ್ಥ ಅಂದರೆ ಯಾವುದೇ ವ್ಯಕ್ತಿ ಯಾವುದೋ ವೃತ್ತಿಯನ್ನು ಮಾಡಿ ಯಾವುದೋ ಹಣವನ್ನು ಸಂಪಾದನೆ ಮಾಡಬೇಕು, ಯಾಕಂದ್ರೆ ಬದುಕಬೇಕಲ್ಲ. ಹೌದು. ಆ ಧರ್ಮದ ಮಿತಿಗೆ ಅನುಗುಣವಾದ ಅರ್ಥ ಇರಬೇಕದು. ತಲೆ ಹೊಡಿತೀನಿ ಅಂತಲೋ, ಮೋಸ ಮಾಡ್ತೀನಿ ಅಂತಲೋ, ಕಳ್ತನ ಮಾಡ್ತೀನಿ, ಅದೆಲ್ಲ ಧರ್ಮ ಒಪ್ಪಲ್ಲ. ಧರ್ಮಬದ್ಧವಾದ ಅರ್ಥವನ್ನು ಸಂಪಾದನೆ ಮಾಡಬೇಕು. 3ನೇದು ಕಾಮ. ಕಾಮ ಅಂದ್ರೆ ಏನು? ಗಂಡು ಹೆಣ್ಣಿನ ಸಂಯೋಗ ಅಂತ ಅರ್ಥ ಅಲ್ಲ, ಅದು ಒಂದಿರಬಹುದು. ನಾನು ಓದ್ತಾ ಇದ್ದರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು ಅನ್ನೋದು ಒಂದು ಕಾಮ. ಆಸೆ.
ಆಸೆ. ನಾವು ಮಕ್ಕಳಾಗಿದ್ದಾಗ ನಾವು ಮಕ್ಕಳೇ ಈ ಯಾವಾಗ ನಮ್ಮ ಕಾಲದಲ್ಲಿ ಕೋಪ್ ಬಳಪ ಅಂತ ಬರ್ತಾ ಇತ್ತು, ಉದ್ದಕ್ಕೆ ಬಳಪ. ಆ ಒಂದು ಬಳಪ ತಗೊಳ್ಳೋದು ನಮಗೆ ಕಾಮ. ಅಂದರೆ ಧರ್ಮ ಅರ್ಥ ಕಾಮ, ಕಾಮ ಆಸೆಯನ್ನು ತೀರಿಸಿಕೊಳ್ಳತಕ್ಕದ್ದೂ ಧರ್ಮಬದ್ಧವಾಗಿರಬೇಕು. ಇವು ಮೂರು ನಮಗೆ ಗೊತ್ತು, ಧರ್ಮ ಅರ್ಥ ಕಾಮ. ಮೋಕ್ಷ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ನಮಗೆ. ಕುಮಾರಿಲ ಭಟ್ರು ಅಂತ ಶ್ರೀ ಶ್ರೀ ಶಂಕರಭಗವತ್ಪಾದಾಚಾರ್ಯರ ಹಿಂದಿನವರು, ಅವರು ಕೂಡ ಮೋಕ್ಷ ಅಂದರೆ ಅರ್ಥ ಏನಪ್ಪ ಅಂದರೆ ಸ್ವರ್ಗವಾಚಿ ಅಂತ ಬರೆದರು. ಸ್ವರ್ಗ ಅನ್ನತಕ್ಕಂಥದ್ದು 4ನೇ ಪುರುಷಾರ್ಥ ಅಂತ. ಅಂದರೆ ಧರ್ಮ ಅರ್ಥ ಕಾಮಗಳಲ್ಲಿ ಬದುಕಿ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು. ಸ್ವರ್ಗಕ್ಕೆ ಹೋಗೋದು ಅಂದರೆ ಅರ್ಥ ಏನು? ಇಲ್ಲಿ ನಾವು ಏನನ್ನು ಹೆಚ್ಚು ಪ್ರಮಾಣದಲ್ಲಿ ಭೋಗಿಸುತ್ತೇವೋ, ಒಂದು ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಹೆಣ್ಣಿನ ಸಂಪರ್ಕ ಇರಬೇಕು, ಒಳ್ಳೆ ಪದವಿ ಬೇಕು, ಒಳ್ಳೆ ವಾಹನ ಬೇಕು, ಇದು ಸಾಮಾನ್ಯವಾಗಿ ಎಲ್ಲ ಲೌಕಿಕರಿಗೂ ಇರತಕ್ಕಂಥ ಆಶೆಗಳು. ವಿನಾಯಿತಿ, ಸನ್ಯಾಸಿಗಳಿಗೂ ವಿನಾಯಿತಿ ಇಲ್ಲ, ನಮಗೆ ಬೇಕಾದೆಲ್ಲ ಅವ್ರಿಗೂ ಇರುತ್ತೆ, ಅವರೂ ಬೇಕು ಅಂತಾರೆ. ಅಂದರೆ ಈ 4 ಧರ್ಮ ಅರ್ಥ ಕಾಮ. ಮೋಕ್ಷ ಅಂದರೆ ಅವ್ರು ಏನು ಅಂದ್ಕೊಂಡಿದ್ರು, ಸ್ವರ್ಗ ಅಂತಂತ. ಇಲ್ಲಿನ ಉಪಭೋಗಗಳನ್ನು ಏನು ಅನುಭವಿಸ್ತೀವೋ ಸತ್ತ ಮೇಲೂ ಅನುಭವಿಸ್ಬೇಕ್ರಿ. ನಾನು ಯಾವುದೋ ತುಂಬ ಸುಂದರವಾದ ಹುಡುಗಿ, ಅವಳು ರಂಭೆ ಇದ್ದಾಳೆ, ಗೊತ್ತೇ ಇಲ್ಲ ಯಾರು ರಂಭೆ ಅಂತ, ಯಾರೂ ಕಂಡೂ ಇಲ್ಲ ರಂಭೆ ಇದ್ದಾಳೆ. ಅಥವಾ ನನಗೆ ಇಲ್ಲಿ ಯಾವುದೋ ಒಂದು ಮಾದಕ ಪೇಯ ಬಹಳ ಚೆನ್ನಾಗಿದೆ, ಆದ್ದರಿಂದ ಅಲ್ಲಿ ಅಮೃತ ಅಂತಕ್ಕಂಥದ್ದಿದೆ, ಎಲ್ಲ ಸುಖಗಳಿರುತ್ತೆ. ಈ ರೀತಿ ಸತ್ತ ಮೇಲೂ ಸುಖವನ್ನು ಅನುಭವಿಸತಕ್ಕದ್ದು 4ನೆಯ ಪುರುಷಾರ್ಥವಾದ ಮೋಕ್ಷ ಅಂತ ಅಂದುಕೊಂಡಿದ್ದರು. ಕುಮಾರಿಲ ಭಟ್ಟರು ಅಂತ ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ಪಾದರ ಹಿಂದಿನವರು, ಅವರು ಕೂಡ ಅದನ್ನೇ ಬರೀತಾರೆ. ಮೋಕ್ಷ ಅಂದ್ರೆ ಅರ್ಥ ಏನಪ್ಪ ಅಂದರೆ ಸ್ವರ್ಗವಾಚಿ ಅಂತ. ಹೀಗಾಗಿ ನಮ್ಮ ಭಾರತೀಯರ ನಿರೀಕ್ಷಣೆ ಇದ್ದಿದ್ದು ಸ್ವರ್ಗ. ಅರ್ಥ ಆಗ್ತಾ ಇದೆಯಾ ನಿಮಗೆ? ನಿಮ್ಮ ಪ್ರಶ್ನೆ, ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ಪಾದರನ್ನು ಆದಿಶಂಕರಾಚಾರ್ಯರು ಅಂತ ಯಾಕೆ ಪ್ರಥಮ ಸ್ಥಾನವನ್ನು ಕೊಟ್ಟರು ಅಂತ. ಹೌದು. ಆ ಪ್ರಶ್ನೆಗೆ ಉತ್ತರವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇಷ್ಟೊತ್ತು ನಾನು ಹೇಳಿದ್ದು ಗೊತ್ತಾಗಬೇಕು ನಿಮಗೆ. ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಮೋಕ್ಷವೇ ನಮ್ಮ ಗುರಿಯಾಗಿತ್ತು, ಮೋಕ್ಷ ಅಂದರೆ ಸ್ವರ್ಗ ಅಂತ ಆಗಿತ್ತು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದೊಂದು ಪ್ರಪಂಚದ ಪವಾಡ. ಅದು ಇಷ್ಟು ವರ್ಷದ ಹುಡುಗನ್ರಿ, 8 ವರ್ಷ ಈ ಭಾರತನೇ ಸಂಚಲನ ಮಾಡ್ಬಿಟ್ರು ಕಾಲ್ನಡಿಗೆಯಲ್ಲಿ. ಯಾರ್ಯಾರು ವಿರೋಧಿಸರು ಎಲ್ಲರನ್ನೂ ಗೆದ್ದು ಬಿಟ್ರು. ಅವರಿಗೆ ಸಮಾನವಾದಂಥ ಮತ್ತೊಬ್ಬ ಪವಾಡ ಪುರುಷ ಇಡೀ ಪ್ರಪಂಚದ ತಾತ್ವಿಕ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ. ಹೌದು. ಅಂತ ಮಹಾನುಭಾವ. ಅವರು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದರು. ಅದು ಬಹಳ ಕಠಿಣವಾದ ಪಾರಿಭಾಷಿಕ ಶಬ್ದಗಳಲ್ಲಿದೆ. ನಾನು ನಿಮಗೆ ಅರ್ಥ ಆಗುವಂತೆ 2-3 ಪ್ರಶ್ನೆ ಕೇಳ್ತೀನಿ. ಅವ್ರು ಕೇಳಿದ್ದರ ಹಿನ್ನೆಲೆಯಲ್ಲಿ. ಗಣೇಶನ ವಾಹನ ವೃಷಭವೋ ಗರುಡವೋ? ಗಣೇಶನ ವಾಹನ ಎತ್ತೋ ಅಥವಾ ಗರುಡನೋ? ನಮಗೆಲ್ಲ ತಿಳಿದಿರೋದು ಇಲಿ ಅಂತ. ಇಲಿ. ನನಗೆ ಗೊತ್ತಿಲ್ವಲ್ರಿ ಇಲಿ. ವಿಷ್ಣುವಿನ ಹೆಂಡತಿ ಪಾರ್ವತಿನೋ ಸರಸ್ವತಿನೋ? ಲಕ್ಷ್ಮಿ. ಓ. ಈಶ್ವರನ ಮನೆ ಅದೇನು ವೈಕುಂಠವೋ ಅಥವಾ ಸತ್ಯಲೋಕವೋ? ಕೈಲಾಸ. 3 ಅಂತ ಹೇಳ್ಬಿಟ್ಟೆ. ಆದರೆ ಈ ಉಪಪ್ರಶ್ನೆ ಏನು ಅಂದರೆ, ಗಣೇಶ ಹತ್ತಿಕೊಂಡು ಓಡಾಡ್ತಕ್ಕಂಥ ಇಲಿಯನ್ನು ನೀವು ನೋಡಿದ್ದೀರಾ? ಇಲ್ಲ. ವಿಷ್ಣುವಿನ ಮನೆ ವೈಕುಂಠ ಅನ್ನೋದನ್ನು, ಬ್ರಹ್ಮನ ಮನೆ ಸತ್ಯಲೋಕ ಅನ್ನೋದನ್ನು ಕಂಡಿದ್ದೀರೋ? ಇಲ್ಲ. ಯಾರು ಹೆಂಡತಿ ಅಂತ ಹೇಳಿದೆ ನಾನು? ನೀವು ಹೇಳಿದ ವಿಷ್ಣುವಿನ ಹೆಂಡತಿ. ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಅಂತ ನೀವು ಹೇಳೋದಕ್ಕೆ ಯಾರೋ ಅವ್ರ ಮದುವೆಗೆ ಹೋಗಿದ್ದೀರೋ ನೀವು? ಇಲ್ಲ. ಅಂದರೆ ನಾವು ಯಾವುದನ್ನು ಪರಮ ನಂಬಿಕೆಯಿಂದ ಮಾತಾಡ್ತೀವಿ ಅದಕ್ಕೆ ಸಾಕ್ಷ್ಯ ಇಲ್ಲ. ಗಣಪತಿನೂ ಕಂಡಿಲ್ಲ, ಗಣಪತಿ ವಾಹನನೂ ಕಂಡಿಲ್ಲ, ವಿಷ್ಣುನೂ ಕಂಡಿಲ್ಲ, ಅವನ ಮನೆಯೂ ಕಂಡಿಲ್ಲ, ನಮಗೇನೂ ಗೊತ್ತಿಲ್ಲ. ಗೊತ್ತಿಲ್ಲದ ನಾವು ಈ ರೀತಿ ಭ್ರಮಾತ್ಮಕವಾಗಿ ನಾವು ಹೇಗೆ ಬದುಕ್ತಾ ಇದ್ದೀವೋ ಹಾಗೆ ದೇವತೆಗಳಿಗೂ ಸಂಸಾರ ಕೊಟ್ಟಿದ್ದೀವಿ. ಹೆಣ್ಣರು, ಮಕ್ಕಳು, ವಾಹನ, ಮನೆ, ವಿರೋಧ, ಯುದ್ಧ ಇದನ್ನೆಲ್ಲ ಕೊಟ್ಬಿಟ್ಟಿದ್ದೀವಿ ನಾವು. ಭಗವತ್ಪಾದರು ಅದನ್ನು ಪ್ರಶ್ನೆ ಮಾಡಿದ್ರು. ಇದೆಲ್ಲ ಒಂಥರ ನೋಡಿ,
ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಅಂತ ನಿಮಗೆ 100ಕ್ಕೆ 100ರಷ್ಟು ಖಚಿತವಾಗಿ ಹೇಳ್ತೀರಿ, ನಮ್ಗೆ ಗೊತ್ತೇ ಇಲ್ಲ ಅದು. ಅಷ್ಟು ಬೃಹತ್ತಾಗಿರ್ತಕ್ಕಂಥ ಗಣಪತಿಯ ಪುಟಾಣಿ ಇಲಿ ಮೇಲೆ ಹೇಗಪ್ಪ ಹೋಗ್ತಾನೆ ಅಂತ ಅಂದ್ಕೊಳ್ಳೋದು ಇಲ್ಲ ನಾವು. ಇಲಿ ಖಚಿತವಾಗಿ ಗೊತ್ತಿದೆ ಅನ್ನೋ ಹಾಗೆ ನಾವು ಮಾತಾಡ್ತೀವಿ. ಇಲಿಯನ್ನು ಹತ್ತತಕ್ಕಂಥದ್ದು, ಗಣೇಶ ಸವಾರಿ ಅದೆಲ್ಲ ತಾತ್ವಿಕವಾಗಿ ಬೇರೆ ಅರ್ಥ ಇದೆ, ಮೇಲ್ನೋಟಕ್ಕೆ ಅದು ಯಾವುದೂ ಅಲ್ಲ. ಆದರೆ ಮೂಲಭೂತವಾಗಿ ಯಾವುದೂ ನಮಗೆ ಗೊತ್ತಿಲ್ಲದೇ ಇದ್ದಾಗ ನಮ್ಮ ಮಿತಿಯ ಆಲೋಚನೆಗೆ ಅನುಗುಣವಾಗಿ ಇಂಥ ಕಥೆಗಳು ಕೊಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಭಗವತ್ಪಾದರು ಅದನ್ನು ಪ್ರಶ್ನೆ ಮಾಡಿದ್ರು, ಯಾಕೆ ಎಷ್ಟು ಭ್ರಮೆಯಲ್ಲಿದ್ದೀರಿ ನೀವು, ಯಾಕೆ ಎಷ್ಟು ಮಾಯಾಬಂಧಿತರಾಗಿದ್ದೀರಿ? ಆ ಪದಗಳೆಲ್ಲ ಆಮೇಲೆ ನಾನು ಮಾತಾಡ್ತೀನಿ. ಮಾಯಾಬಂಧಿತರಾಗಿದ್ದೀರಿ. ಸತ್ಯ ಅನ್ನತಕ್ಕಂಥದ್ದಕ್ಕೆ ನೀವು ತಪಸ್ಸು ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಸತ್ತ ಮೇಲೆ ಏನಾಗ್ತೀನಿ ಅಂತ ಗೊತ್ತೇನ್ರಿ ನಿಮಗೆ? ಯಾಕೆ ಸ್ವರ್ಗದ ಬಗ್ಗೆ ಮಾತಾಡ್ತೀರಿ? ಯಾವುದೋ ಕೆಲವು ಪುರಾಣಗಳು ಅದರ ಬಗ್ಗೆ ವಿವರಣೆ ಕೊಟ್ಬಿಟ್ಟಿದೆ ಅಂತಂತ ಹೇಳಿ ಸ್ವರ್ಗ ಬೇಕು ಸ್ವರ್ಗ ಬೇಕು ಸ್ವರ್ಗ ಬೇಕು ಅಂತ ಯಾಕಂತ ಇದ್ದೀರಿ? ಸ್ವರ್ಗ ಬೇಕು ಅಂದ್ರೆ ಅರ್ಥ ಏನು? ನೀವು ಗಳಿಸಿರತಕ್ಕಂಥ ಪುಣ್ಯ ಎಷ್ಟು ಕಾಲ ನಿಮಗೆ ಇರುತ್ತೋ ಅಲ್ಲಿ ತನಕ ಸ್ವರ್ಗದಲ್ಲಿ ಇರ್ತೀರಿ. ಸ್ವರ್ಗ ನರಕ ಅವೆಲ್ಲ ಇರೋದಾದ್ರೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಪುಣ್ಯ ಬೇಕು, ಪಾಪ ಮಾಡಿ ನರಕಕ್ಕೆ ಹೋಗ್ತೀವಿ. ಸ್ವರ್ಗದಲ್ಲಿ ಎಷ್ಟು ದಿವಸ ಇರ್ತೀರಿ? ನಿಮಗೆ ಒಂದು 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ನೀವು ಅಮೆರಿಕಕ್ಕೆ ಹೋಗಿ ಸುಖವಾಗಿ ಇದ್ದು ಬನ್ನಿ ಅಂತೀವಿ. 2 ಲಕ್ಷ ರೂಪಾಯಿ ತೊಗೊಂಡು ಅಮೆರಿಕಕ್ಕೆ ಎಷ್ಟು ದಿವಸ ಇರ್ತೀರಿ? ಆಮೇಲೆ ಏನು ಮಾಡ್ತೀರಿ? ವಾಪಸ್ ಬರಲೇಬೇಕಲ್ರಿ. ಹೌದು. ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಅಯ್ಯ, ನೀನು ಪಾಪ ಪುಣ್ಯ ಅಂತ ಮಾಡಿಬಿಟ್ಟು ಪುಣ್ಯದಿಂದ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ಕ್ಷೀಣೆ ಪುಣ್ಯೇ, ನಿನ್ನ ಪುಣ್ಯ ಎಲ್ಲ ಖರ್ಚಾಗೋದ್ರೆ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಈ ಭೂಮಿಗೆ ಬರ್ತೀಯ ನೀನು. ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೀಗೆ ಮಾಡ್ತೇನೆ. ಬಿಡುಗಡೆ ಯಾವ ನಿನಗೆ? ಹೌದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನು ಇಹ ಸಂಸಾರೇ ಖಲು ದುಃಖಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಸಾಕಯ್ಯೋ, ಹುಟ್ಟಿದ್ದು, ಕಷ್ಟ ಅನುಭವಿಸಿದ್ದು, ಹೆಂಡರು ಮಕ್ಕಳು ಆಸ್ತಿ ಅದಕ್ಕೆಲ್ಲ ಒದ್ದಾಡಿದ್ದು ಸಾಕು, ಸುಸ್ತಾಗ್ಬಿಟ್ಟಿದ್ದೀನಿ. ನನಗೆ ಬೇಡಪ್ಪ. ನನಗೆ ಬೇಡಪ್ಪ ಅಂದ್ರೆ ಎಲ್ಲಿ ಹೋಗ್ತೀಯ ಹಾಗಾದ್ರೆ? ಸ್ವರ್ಗ ಕ್ಷಣಿಕ, ಪುಣ್ಯ ಮುಗೀತು ವಾಪಸ್ ಬರ್ತೀವಿ. ಇಲ್ಲಿ ಬರೀ ಕಷ್ಟ. ಹಾಗಾದ್ರೆ ಬಿಡುಗಡೆ ಯಾವಾಗ? ಭಗವತ್ಪಾದರು ಚಿಂತನೆ ಮಾಡಿದರು. ನಾವು ಪುನರಪಿ ಜನನಂ ಪುನರಪಿ ಮರಣಂನಲ್ಲೇ ಇದ್ದು ಈ ಸಂಸಾರ ಚಕ್ರದಲ್ಲಿ ಸುತ್ತೊಡಿತಾ ಇದ್ದು ಬರೀ ದುಃಖ ಪಡ್ತಾ ಇರೋದ್ರ ಬದಲು ಈ ವರ್ತುಲವನ್ನು ಬಿಟ್ಟು ಹೊರಕ್ಕೆ ಹೋಗ್ಬೇಕು. ಹೊರಕ್ಕೆ ಹೋಗ್ಬೇಕಾಗಿದ್ರೆ ನಮ್ಮ ಗುರಿ ಏನಿದೆ ಇಲ್ಲಿ ತನಕ? ಸ್ವರ್ಗ. ಹೌದು. ಧರ್ಮಾರ್ಥಕ ಮೋಕ್ಷ. ಮೋಕ್ಷ ಅಂದ್ರೆ ಸ್ವರ್ಗ. ಆ ಸ್ವರ್ಗನೂ ಇದರದೇ ಇನ್ನೊಂದು ರೂಪ. ಬಿಡಿರಿ ಅದನ್ನ, ಮತ್ತೊಂದು ದಾರಿಗೆ ಹೋಗಿ. ಈ ದಾರಿ ಅಂದರೆ ಬಿಡುಗಡೆ, ಆ ದಾರಿ ಅಂದರೆ ಮೋಕ್ಷ. ಮೋಕ್ಷ ಅಂತಂದರೆ ಪುನರಪಿ ಜನನಂ ಪುನರಪಿ ಮರಣಂ ಇಲ್ಲ, ಮುಗೀತು. ಹಾಗೆ ಹೋಗ್ಬಿಡ್ತೀರಿ ಅಲ್ಲಿಗೆ. ಹಾಗೆ ಹೋಗ್ಬೇಕಾಗಿದ್ದರೆ ಪಥವೇ ಬದಲಾವಣೆ ಆಗಬೇಕು. ಹೀಗೆ ಹೋಗ್ತಾ ಇರೋ ಪಥ ವೈದಿಕವಾದ ಪಥ. ಈ ವೇದಗಳ ಮೂಲಕ ಹೋಗತಕ್ಕಂಥ ಪಥದಲ್ಲಿ ಹೋಗುವುದು ಎಲ್ಲಿಗೆ? ಸ್ವರ್ಗಕ್ಕೆ. ಆದರೆ ಭಗವತ್ಪಾದ ಹೇಳಿದ್ರು ಸ್ವರ್ಗಕ್ಕೆ ಹೋದ್ರೆ ವಾಪಸ್ ಬರ್ತೀರಿ ನೀವು. ನೀವು ಪುಣ್ಯ ಮುಗಿದ್ರೆ ವಾಪಸ್ ಬಂದ್ಬಿಡ್ತೀರಿ. ಹೋಗಿ ಬಂದು ಹೋಗಿ ಬಂದು ಹೋಗಿ ಬಂದು ಮಾಡಿ ಬಿಡುಗಡೆ ಯಾವ ನಿಮಗೆ? ಆದ್ದರಿಂದ ನಿಮ್ಮ ಗುರಿಯನ್ನೇ ಬದಲಾವಣೆ ಮಾಡಿ. ಮೋಕ್ಷ ಅನ್ನತಕ್ಕಂಥದ್ದು ನಿಮ್ಮ ಗುರಿ ಇರಲಿ. ಆ ಮೋಕ್ಷ ಅನ್ನುವ ಗುರಿ ಸಾಧಿಸಬೇಕಾಗಿದ್ದರೆ ಈ ವೇದ ಅನ್ನತಕ್ಕಂಥ ದಾರಿಯನ್ನು ಬಿಟ್ಟು ಬೇರೆ ದಾರಿ ಇರಬೇಕು. ಆ ಬೇರೆ ದಾರಿ ಯಾವುದು ಅಂದರೆ ವೇದಾಂತ. ಅದು ಮೋಕ್ಷದ ದಾರಿ. ನೀವು ಆಕಾರ ಇರುತ್ತಲ್ಲ, ಗಣೇಶ ಅಂದ್ರೆ ಒಂದು ಆಕಾರ, ವಿಷ್ಣು ಅಂದ್ರೆ 4 ಭುಜ, ಈಶ್ವರ ಅಂದ್ರೆ 3 ಕಣ್ಣು, ಈ ರೀತಿ ಏನೇನೋ ವರ್ಣನೆ ಇದೆಯಲ್ಲ, ಆ ಆಕಾರಗಳನ್ನು ಬಿಡಿ. ನೀವು ನಿಮ್ಮ ಮನಸ್ಸಿಗೆ ಹಿತವಾಗುವ, ನಿಮ್ಮ ಮನಸ್ಸಲ್ಲಿ ಗೊತ್ತಿರತಕ್ಕಂಥ ಆಕಾರಗಳಲ್ಲಿ ದೇವರು ಅಂತ ಇದ್ದೀರಿ ನೀವು. ಆದರೆ ಆ ದೇವರನ್ನು ನಾವು ಕಂಡಿಲ್ಲ. ಮತ್ತು ಉಪಪ್ರಶ್ನೆ ಏನು ಅಂದರೆ, ನಿಮ್ಮ ಹಾಗೆ ದೇವರು ಇದ್ಬಿಟ್ರೆ ನಿಮ್ಮಂಥ ಕೋಟಿ 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 ಜನರು, ಕೋಟಿ 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 ಪಶು ಪಕ್ಷಿಗಳು, ಕೋಟಿ 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 ವಿಸ್ತಾರವಾಗಿರತಕ್ಕಂಥ ಪ್ರಪಂಚ, ಇದನ್ನೆಲ್ಲ ನಿಯಂತ್ರಣ ಮಾಡಬೇಕು. ಹಾಗೆ ನಿಯಂತ್ರಣ ಮಾಡತಕ್ಕಂಥ ಶಕ್ತಿಗೆ ನೀವು ನಿಮಗಿರೋ 2 ಕಣ್ಣಿಗೆ ಇನ್ನೊಂದು 20 ಕಣ್ಣು ಹಾಕಿ, ಇನ್ನೊಂದು 5-6 ಮೂಗು ಕೊಟ್ಟು, ಇನ್ನೊಂದು 25 ಭುಜ ಕೊಟ್ಟು ಅಷ್ಟೇ ಮಾಡ್ತಾ ಇದ್ದೀರಾಗಲಿ, ನಿಮ್ಮ ಆಕಾರನೇ ತಂದಿಡ್ತಾ ಇದ್ದೀರಲ್ಲಿ. ಅದನ್ನು ಬಿಡಿ. ಅದನ್ನು ಬಿಟ್ಟು
ನಮಗೆ ಗೊತ್ತಿಲ್ಲದ್ದರಿಂದ ನಿರಾಕಾರ ತತ್ವವನ್ನು ಒಪ್ಕೊಳ್ಳಿ. ಆಕಾರನೇ ಇಲ್ಲರಿ ಇದಕ್ಕೆ. ನೀವು ನಗ್ತಾ ಇದ್ದೀರಿ, ಅದಕ್ಕೇನು ಆಕಾರ ಇದೆ? ಅವರು ನಗ್ತಾರೆ, ಇವರು ನಾವೆಲ್ಲ ನಗ್ತೀವಿ. ನಗು ಅನ್ನೋದಕ್ಕೆ ಆಕಾರ ಇಲ್ಲ. ಮನಸ್ಸು, ಅದಕ್ಕೇನು ಆಕಾರ ಇದೆ? ಇಲ್ಲ. ಸಿಟ್ಟು, ಅದಕ್ಕೇನು ಆಕಾರ ಇದೆ? ನೀವು ಮುಖ ಮಾಡಿ ಮುಖದ ಅವಯವಗಳು ಬದಲಾವಣೆ ಆಗೋದು ಬಿಟ್ರೆ ಕೋಪ ಅನ್ನೋದಕ್ಕೊಂದು ಆಕಾರ ಇಲ್ಲ. ನಮ್ಮ ದೇಹದ ಒಳಗೆ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಯಾವುದೋ ಒಂದು ಶಕ್ತಿ ಇದೆಯಲ್ಲ, ಜೀವ ಅಂತೀವಿ, ಪ್ರಾಣ ಅಂತೀವಿ, ಅಥವಾ ಬಹಳ ದೊಡ್ಡದಾಗ ಆತ್ಮ ಅಂತ ಕರಿತೀವಿ. ಆತ್ಮಕ್ಕೆ ಯಾವ ಆಕಾರ ಇದೆ? ಆತ್ಮಕ್ಕೆ ಆಕಾರ ಗೊತ್ತಿಲ್ಲದಾಗ ಇನ್ನು ಪರಮಾತ್ಮಕ್ಕೆ ಆಕಾರ ಹೇಳ್ತಾ ಇದ್ದೀರಿ. ಆದ್ದರಿಂದ ಯಾವುದೋ ಒಂದು ಶಕ್ತಿ ಇದೆ, ಇಡೀ ಪ್ರಪಂಚವನ್ನು ನಿಯಂತ್ರಣ ಮಾಡೋದು. ಆ ಶಕ್ತಿ ಅನ್ನತಕ್ಕಂಥದಕ್ಕೆ ಆಕಾರ ಇಲ್ಲ. ನಿರುಪಮ, ನಿರಾಲಂಬ, ನಿತ್ಯ, ನಿರ್ಭಯ, ನಿರಾವರಣ, ನಿರ್ಮಾಯ, ನಿರ್ಮಳ, ನಿರ್ವಿಕಲ್ಪ, ನಿರಸೂಯ, ನಿಶ್ಚಿಂತ, ನಿರ್ಗುಣ, ನಿರಾಧಾರ, ನಿತ್ಯ ತೃಪ್ತ, ನಿರವಧ್ಯ, ನಿರ್ಭಿನ್ನ, ನಿರ್ದ್ವಂದ್ವ, ನಿರ್ದೋಷ, ನಿಷ್ಕಾಮ, ನಿಷ್ಕಳ, ನಿರಾಕಾರ, ನಿರಹಂಕಾರ, ನಿರ್ಮಳ, ನಿರಾಳ ಅಂಥ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತು ನಿಮಗೇನಾದರೂ ವರ ಕೊಟ್ಟರೆ ನಿಮಗೆ ಮೋಕ್ಷ ಸಿಗುತ್ತೆ. ಇಷ್ಟೆಲ್ಲ ಪುರಾಣ ಹೇಳಿದೆ ನಾನು. ಕೊನೆಯ ವಾಕ್ಯ ಗಮನಿಸಬೇಕಾದ ಈ ರೀತಿ ಮೋಕ್ಷದ ಬಗ್ಗೆ ಮೊಟ್ಟ ಮೊದಲು ಮಾತನಾಡಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ. ಆ ಮೋಕ್ಷವನ್ನು ಗ್ರಹಿಸಲಿಕ್ಕೆ, ಮೋಕ್ಷ ಅನ್ನೋದು ಅರ್ಥ ಆಗಬೇಕಾಗಿದ್ದರೆ ನಮಗೆ ಪಾಠ ಮಾಡಿ ವೈದಿಕ ದಾರಿಗೂ ಮೀರಿದ, ವೇದ ಬಿಡಬೇಕು ಅಂತಂತಲ್ಲ, ವೈದಿಕ ದಾರಿಯನ್ನೂ ಮೀರಿದ ವೇದಾಂತದ ಪಥ ಒಂದಿದೆ. ಆ ವೇದಾಂತದ ಪಥಕ್ಕೆ ನೀವು ಪ್ರವೇಶ ಮಾಡಿ ಅಂತ ಹೇಳಿ ಗುರಿ ಮತ್ತು ದಾರಿ ಎರಡನ್ನೂ ನಿಶ್ಚಯಿಸಿದ್ದು ಮೊಟ್ಟ ಮೊದಲು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ. ಅಂದರೆ ಇಷ್ಟೊತ್ತು ಮಾತನಾಡಿದ್ದರ ಮಥಿತಾರ್ಥದ ಒಂದು ವಾಕ್ಯ ಅಂದರೆ ಮೋಕ್ಷ ಮತ್ತು ವೇದಾಂತ, ಈ ಎರಡನ್ನೂ, ಅಲ್ಲಿ ತನಕ ಅದಕ್ಕೆ ಬೆಲೆನೇ ಇರಲಿಲ್ಲ. ಆ ಎರಡನ್ನೂ ಮೊಟ್ಟ ಮೊದಲು ಬಾರಿ ಪ್ರತಿಪಾದಿಸಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಾದ್ದರಿಂದ ಅವರನ್ನು ಆದಿಶಂಕರಾಚಾರ್ಯರು ಅಂತ ಕರಿ. ನೋಡಮ್ಮ, ಆದಿ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳ್ಬೇಕು. ನಾನು ಮಾತಾಡೋದು ಅರ್ಥ ಆಗ್ತಾ ಇದೆಯಾ? ಹೌದು, ಅರ್ಥ ಆಗ್ತದೆ. ಇದು ತಾತ್ವಿಕ ವಿಷಯ ಆದ್ರಿಂದ ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಸ್ವಲ್ಪ. ಈಗ ಆದಿಶಂಕರಾಚಾರ್ಯರ ಜನನದ ಬಗ್ಗೆ, ಬಾಲ್ಯದ ಬಗ್ಗೆ, ಅವರ ತಾಯಿ ತಂದೆಯರು, ಈ ವಿಚಾರಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ. ಸಾಮಾನ್ಯ ಗೊತ್ತಿರುತ್ತೆ ಎಲ್ರಿಗೂ. ವಿದ್ಯಾಸಾಗರ ಅಂತ ಬಹಳ ದೊಡ್ಡ ವಿದ್ವದ್ಭೂಷಣರಾಗಿರತಕ್ಕಂಥ ಚಕ್ರವರ್ತಿಗಳು. ಅವರು ಕೇರಳದ ಕಾಲಟಿಯಲ್ಲಿ ಇದ್ದರು. ಅಲ್ಲೊಂದು ಬೆಟ್ಟ ಇತ್ತಂತೆ, ವೃಷಭಾಚಲ ಅಂತ. ಅದರ ಅರ್ಚನೆಯನ್ನು ಮಾಡ್ತಾ ಇದ್ರು. ಅದಕ್ಕೆಲ್ಲ ಬಹಳ ವಿಶೇಷವಾದ ಹಿನ್ನೆಲೆ ಹೇಳಬೇಕು. ಹೇಗೆ ವೃಷಭಾಚಲ ಬಂತು, ಅಲ್ಲಿದ್ದ ರಾಜ ರಾಜಶೇಖರ ಅನ್ನೋನು ಹೇಗೆ, ಆತನ ಏನು ಸ್ವಪ್ನವಿತ್ತು, ಈಶ್ವರ ತಾನು ಅವತರಿಸ್ತೀನಿ ಅಂತ ಯಾತಕ್ಕೆ ಹೇಳಿದ, ಆ ಈಶ್ವರನ ಭೇಟಿಯನ್ನು ಋಷಿಗಳು ಮಾಡಿದರು. ಋಷಿಗಳು ಮಾಡಿ ಏನೇನು ಚರ್ಚೆ ಮಾಡಿದರು, ಆಗ ಈಶ್ವರ ಏನು ಉತ್ತರ ಕೊಟ್ಟ, ಇವುಗಳೆಲ್ಲ ಬಹಳ ದೊಡ್ಡ ವಿಸ್ತಾರವಾದ ಭೂಮಿಕೆ. ಅದೆಲ್ಲ ಈಗ ನಾನು ಹೇಳ್ತಾ ಇಲ್ಲ. ಅಂತೂ ಕಾಲಟಿ ಎನ್ನತಕ್ಕಂಥ ಗ್ರಾಮ, ಅದರ ಪಕ್ಕದಲ್ಲಿ ವೃಷಭಾಚಲ ಅನ್ನತಕ್ಕಂಥ ಒಂದು ಬೆಟ್ಟ, ಆ ಬೆಟ್ಟದ ತಪ್ಪಲಿನಲ್ಲಿ ಪೂರ್ಣ ಅನ್ನತಕ್ಕಂಥ ಒಂದು ನದಿ ಹರಿತಾ ಇರ್ತಕ್ಕಂಥದ್ದು. ಅಲ್ಲಿ ಒಬ್ಬ ಮಹಾನ್ ವಿದ್ವಾಂಸ, ವಿದ್ಯಾಧಿರಾಜ ಅಂತ ಆತನ ಹೆಸರು. ವಿದ್ಯಾಸಾಗರ ಆತ, ವಿದ್ಯೆಗಳಿಗೆ ಅಧಿರಾಜ, ಅರಸು. ಆತ ಆ ದೇವಸ್ಥಾನದ ಅರ್ಚಕರಾಗಿದ್ದರು. ಬರೀ ಹೆಸರಿಗೆ ಅರ್ಚಕರು ಅಂತಲ್ಲ, ಮಹಾನ್ ಪಂಡಿತರು, 64 ವಿದ್ಯೆಗಳಲ್ಲಿಯೂ ಮಹಾಶ್ರೇಷ್ಠರಾಗಿದ್ದವರು, ಚತುರ್ವೇದ ಪಾರಂಗತರಾಗಿದ್ದರು, ಷಟ್ಶಾಸ್ತ್ರ ಪ್ರವೀಣರಾಗಿದ್ದರು. ಸ್ಮೃತಿಗಳ ಬಗ್ಗೆ ಎಲ್ಲ 24 ಸ್ಮೃತಿಗಳ ಬಗ್ಗೆ ಅಧಿಕಾರ ಇತ್ತು. ಅಂತಹ ಮಹಾನುಭಾವರು ನಮಗೆ ಗೊತ್ತಿರತಕ್ಕಂಥ ಆಚಾರ್ಯ ಪರಂಪರೆಯ ಪ್ರಾರಂಭ ಅನ್ನುವಂತೆ ಅವರ ತಾತ ಅನ್ನುವಾಗೆ ನೋಡ್ತೇವೆ. ಅವರಿಗೆ ಒಬ್ಬ ಮಗ ಶಿವಗುರು ಅಂತ. ಅವ್ರದ್ದು ಬಹಳ ದೊಡ್ಡ ಇತಿಹಾಸ ಇದೆ. ಅವರು ನಾನು ಮದುವೆ ಆಗಲ್ಲ ಅಂತ ಇದ್ರು. ಕೊನೆಗೆ ಸತೀದೇವಿ ಅನ್ನತಕ್ಕಂಥ ಹೆಣ್ಣಿನ ಜೊತೆಗೆ ಮದುವೆ ಆಯಿತು. ಮಘ ಪಂಡಿತ ಅನ್ನತಕ್ಕಂಥವ್ರ ಮಗಳು ಆಕೆ. ಆಕೆಗೆ ಆರ್ಯಾಂಬ ಅಂತ ಕರೀತಾರೆ. ಮಾಧವಿ ಶಂಕರ ವಿಜಯದಲ್ಲಿರ್ತಕ್ಕಂಥದ್ದು ಸತೀದೇವಿ ಅಂತ. ಅವರಿಬ್ಬರಿಗೂ ಮದುವೆ ಆಯಿತು. ವಿದ್ಯಾಧಿರಾಜರು ಬಹುದೊಡ್ಡ ಪಂಡಿತರು, ಮಹಾಪ್ರಕಾಂಡ ವ್ಯಕ್ತಿ ಆಗಿದ್ದರಿಂದ ಅವರಿಗೆ
ರಾಜಾಶ್ರಯ ಬಹಳ ಚೆನ್ನಾಗಿತ್ತು, ಹ್ಮ್. ಸಾಕಷ್ಟು ಸಿರಿ ಸಂಪತ್ತುಗಳ ಸಂಗ್ರಹ ಆಗಿತ್ತು. ಆದರೆ ಅವರ ಮಗ ಶಿವಗುರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಆತನಿಗೆ ಸ್ವಲ್ಪ ಸಂಸಾರದ ಬಗ್ಗೆ ಆಸಕ್ತಿ ಇರಲಿಲ್ಲ. ಹ್ಮ್. ನಾನು ಸನ್ಯಾಸಿಯಾಗ್ತೀನಿ ಅಂತಿದ್ರು, ಅಂತೂ ತಂದೆಯ ಗುರುಗಳ ಬಲವಂತಕ್ಕೆ ಮದುವೆಯಾಗಿ ಸಂಸಾರವನ್ನು ನಡೆಸ್ತಾ ಇದ್ದು. ಸುಮಾರು ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಹ್ಮ್. ಸಂಪ್ರದಾಯದ ದೃಷ್ಟಿಯಲ್ಲಿ ಮದುವೆ ಆಗತಕ್ಕಂಥದ್ದು ಸಂತಾನೋತ್ಪತ್ತಿಗಾಗಿ ಅಂತ. ಹ್ಮ್. ಆಧುನಿಕರ ಅಥವಾ ಬೇರೆಯವರ ಚಿಂತನೆ ಬೇರೆ ಇರ್ಬೋದು, ಆದರೆ ಸಂಪ್ರದಾಯದ ದೃಷ್ಟಿಯಲ್ಲಿ ಯಾಕೆ ನೀವು ಮದುವೆ ಆಗ್ತಾ ಇದ್ದೀರಿ ಅಂದರೆ ನಮಗೆ ಸಂತಾನ ಬೇಕು ಅಂತ. ಯಾಕೆ ಸಂತಾನ ಬೇಕು ಅಂದರೆ ಸತ್ತ ಮೇಲೆ ಪಿಂಡ ಪ್ರದಾನ ಮಾಡಬೇಕು ಇತ್ಯಾದಿ ಇತ್ಯಾದಿ ಹ್ಮ್. ಅಂತ. ಮಗ ಹುಟ್ಟಲೇ ಇಲ್ಲ. ಹೀಗಾಗಿ ಬಹಳ ನೊಂದ್ಕೊಂಡಿದ್ರು, ಒದ್ದಾಡ್ತಾ ಇದ್ರು. ಕೊನೆಗೆ ಆ ಸತೀದೇವಿ ಈಶ್ವರನನ್ನು ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ಲು. ಹ್ಮ್. ಅವರು ಈಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿದರು. ಹ್ಮ್. ಆ ಈಶ್ವರ ಕನಸಿನಲ್ಲಿ ಬಂದು ಪ್ರಶ್ನೆಯನ್ನು ಕೇಳಿದ, ನೋಡಪ್ಪ, ಹ್ಮ್. ನಿನಗೆ ಪುತ್ರ ಬೇಕು ಅಂತ ಅನ್ನೋದಾದರೆ ಹಲವು ಮಕ್ಕಳನ್ನು ಕೊಡ್ಬೋದು. ಹ್ಮ್. ಆದರೆ ಪ್ರಶ್ನೆ ಇರತಕ್ಕಂಥದ್ದು ಅಲ್ಪಾಯುಷಿಯಾಗಿರತಕ್ಕಂಥ ಒಬ್ಬ ಮಗ ಸಾಕೋ ಅಥವಾ ಪರವಾಗಿಲ್ಲ ಸುಮಾರಾಗಿರ್ತಕ್ಕಂಥ ಬಹಳ ಜನ ಬೇಕು. ಹ್ಮ್. ಈತ ಯಾಕೋ ಒಪ್ಕೊಂಡ್ರು, ನನಗೆ ಪ್ರತಿಭಾವಂತನಾಗಿರ್ತಕ್ಕಂಥ ಒಬ್ಬ ಮಗ ಬರಲಿ ನಂಗೆ ಸಾಕು ಅಂತ. ಹ್ಮ್. ಅದರಂತೆ ವೈಶಾಖ ಶುದ್ಧ ಪಂಚಮಿಯ ದಿವಸ ಹ್ಮ್. ಆ ಸತೀದೇವಿಗೆ ಒಂದು ಮಗು ಹುಟ್ಟಿತು. ಹ್ಮ್. ಜಾಯಾ ಸತಿ ಶಿವಗುರೋರ್ ನಿಜತುಂಗ ಸಂಸ್ಥೆ ಸೂರ್ಯೇ ಕುಜೆ ರವಿಸುತೆ ಚ ಗುರವು ಚ ಕೇಂದ್ರೇ ಅಂತ. ಹ್ಮ್. ಆ ಸತೀದೇವಿಗೆ ವೈಶಾಖ ಶುದ್ಧ ಪಂಚಮಿ ಅಂತ ಮಾಧವಿ ವಿಜಯದಲ್ಲಿ ದಾಖಲಾಗಿಲ್ಲ. ಹ್ಮ್. ಆದರೆ ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಶ್ರೀ ಶ್ರೀ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ತಪಸ್ಸು ಮಾಡಿ ಭಗವತ್ಪಾದರ ಜನ್ಮ ದಿನಾಂಕವನ್ನು ಗುರುತಿಸಿದ್ದಾರೆ. ಹ್ಮ್. ಹ್ಮ್. ಅದರದೊಂದು ಬೇರೆ ದೊಡ್ಡ ಕಥೆ ಇದೆ, ಅದಿಲ್ಲ. ಇವರು ಜನನವಾಯಿತು. ಇವರು ಜನನವಾದಾಗ ಅವರ ನಕ್ಷತ್ರ ಇವುಗಳನ್ನೆಲ್ಲ ಲೆಕ್ಕ ಹಾಕಿ ಗ್ರಹ ಕುಂಡಲಿಯನ್ನು ತಯಾರು ಮಾಡಿದ್ದಾರೆ. ಆ ಮಗು ಪ್ರಸವಿಸಿದಾಗ ಹ್ಮ್. ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಗಳಲ್ಲಿ ಇರುತ್ತೆ ಎನ್ನುವುದನ್ನು ದಾಖಲು ಮಾಡತಕ್ಕಂಥ ಒಂದು ನಕ್ಷೆ ಇದೆ. ಅದನ್ನು ರಾಶಿಕುಂಡಲಿ ಅಂತ ಕರೀತಾರೆ. ಹೌದು ಹೌದು. ಭಗವತ್ಪಾದರು ಹುಟ್ಟಿದ ಸಂದರ್ಭದ ರಾಶಿಕುಂಡಲಿಯನ್ನು ಸಿದ್ಧಪಡಿಸಿದ್ದಾರೆ. ಹ್ಮ್. ಸೂರ್ಯ ಅನ್ನುವವನು ಮೇಷರಾಶಿಯಲ್ಲಿದ್ದಾನೆ, ಚಂದ್ರ ಅನ್ನುವನು ಕರ್ಕಟಕ ರಾಶಿಯಲ್ಲಿದ್ದಾನೆ, ಹ್ಮ್. ಕುಜ ಅನ್ನತಕ್ಕಂಥವನು ಮಕರದಲ್ಲಿದ್ದಾನೆ, ಹ್ಮ್. ಬುಧ ಅನ್ನತಕ್ಕಂಥವನು ಮತ್ತೆ ಮೇಷರಾಶಿಯಲ್ಲಿದ್ದಾನೆ, ಗುರು ಅನ್ನತಕ್ಕಂಥವನು ವೃಶ್ಚಿಕದಲ್ಲಿದ್ದಾನೆ, ಹ್ಮ್. ಶುಕ್ರ ಅನ್ನತಕ್ಕಂಥವನು ವೃಷಭದಲ್ಲಿದ್ದಾನೆ, ಶನೈಶ್ಚರ ಅನ್ನತಕ್ಕಂಥವನು ತುಲಾ ರಾಶಿಯಲ್ಲಿದ್ದಾನೆ, ರಾಹು ಅನ್ನತಕ್ಕಂಥವನು ಮಿಥುನದಲ್ಲಿದ್ದಾನೆ, ಹ್ಮ್. ಕೇತು ಅನ್ನತಕ್ಕಂಥವನು ಧನುರ್ರಾಶಿಯಲ್ಲಿದ್ದಾನೆ. ಹ್ಮ್. ಇದನ್ನು ಕೇಳಿಸ್ಕೊಂಡು ಒಂದು ನಕ್ಷೆ ಹಾಕ್ಬೋದು. ಹ್ಮ್. ಅಂದರೆ ಅದನ್ನೆಲ್ಲ ತಯಾರು ಮಾಡಿದ್ದಾರೆ ಅಂತ. ಹ್ಮ್. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹುಟ್ಟಿದ ಹಿನ್ನೆಲೆ ಇಷ್ಟು. ಹ್ಮ್. ವಿದ್ಯಾಧಿರಾಜರು, ಶಿವಗುರುಗಳು, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಅವರು ಹುಟ್ಟಿದ ದಿವಸ ವೈಶಾಖ ಶುದ್ಧ ಪಂಚಮಿ ಎನ್ನತಕ್ಕಂಥದ್ದು ಆಮೇಲೆ ನಿರ್ಣಯ ಆಯಿತು. ಹ್ಮ್. ಆ ಮಗು ಹುಟ್ಟಿತು. ನೋಡಿದವರಿಗೆಲ್ಲ ಆಶ್ಚರ್ಯ ಆಯಿತು ಆ ಮಗುವನ್ನು ನೋಡಿ. ಮೂರ್ಧನಿ ಹಿಮಕರ ಚಿಹ್ನಂ ನಿಟಿಲೇ ನಯನಾಂಕಂ ಅಂಸಯೋ ಶೂಲಂ ವಪುಷಿ ಸ್ಫಟಿಕ ಸವರ್ಣಂ ಹ್ಮ್. ಪ್ರಾಜ್ಞಾಸ್ತಂ ಮೇನಿರೇ ಶಂಭುಂ. ನೋಡಿದವರೆಲ್ಲ ಹೇಳಿದ್ರಂತೆ, ಹ್ಮ್. ಮೂರ್ಧನಿ ಹಿಮಕರ ಚಿಹ್ನಂ. ಈ ಮಗುವಿಗೆ ಈ ಮೂರ್ಧ ಭಾಗದಲ್ಲಿ ಚಂದ್ರನ ಕಳೆ ಇದೆ. ಹ್ಮ್. ಲಲಾಟೇ ನಯನಾಂಕಂ, ಈ ಹಣೆಯಲ್ಲಿ ಮಧ್ಯದಲ್ಲಿ ಒಂದು ಕಣ್ಣಿದ್ದಾಗಿದೆ. ಹ್ಮ್. ಅಂಸಯೋ ಶೂಲಂ, ಭುಜಗಳ ಮೇಲೆ ಶೂಲದ ಚಿತ್ರ ಇದೆ. ಸ್ಫಟಿಕ ಸವರ್ಣಂ ವಪುಷೆ, ಅಂದರೆ ಇಡೀ ದೇಹ ಬೆಳ್ಳಕ್ಕೆ ಕಾಣಿಸ್ತಾ ಇದೆ, ಗೌರವರ್ಣವಾಗಿದೆ. ಆದ್ದರಿಂದ ಪ್ರಾಜ್ಞಾ, ಬುದ್ಧಿವಂತರಾಗಿರ್ತಕ್ಕಂಥವ್ರು, ಪಂಡಿತರಾಗಿರ್ತಕ್ಕಂಥವ್ರು, ವಿವೇಕಿಗಳಾಗಿರ್ತಕ್ಕಂಥವ್ರು ಹೇಳಿದರು, ಪ್ರಾಜ್ಞಾಸ್ತಂ ಮೇನಿರೇ ಶಂಭುಂ, ಶಂಭುವನ್ನು ನೋಡಿದಾಗ ಆಗ್ತಾ ಇದೆ ಅಂತ ಹೇಳಿದರು. ಹ್ಮ್. ಹ್ಮ್. ಹೀಗಾಗಿ ಶಂಕರನ, ಪರಮೇಶ್ವರನ ಅಂಶಸಂಭೂತರಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಜನಿಸಿದರು ಹ್ಮ್. ಅನ್ನತಕ್ಕಂಥ ಹೇಳಿಕೆಗಳೆಲ್ಲ ಶಂಕರ ವಿಜಯದಲ್ಲಿದೆ. ಹ್ಮ್. ಹ್ಮ್. ಇದಿಷ್ಟು ಅವರ ಜನನದ ಬಗ್ಗೆ ಸಂಬಂಧಪಟ್ಟ ವಿಷಯ.
ಇನ್ನು ಅವರ ಬಾಲ್ಯದ ವಿಚಾರಗಳು ಹಾಗೇನೆ ಅವರ ತಾಯಿಯನ್ನ ಸನ್ಯಾಸತ್ವ ಸ್ವೀಕಾರ ಮಾಡೋದಕ್ಕೆ ಒಪ್ಸಿದ ಒಂದು ಪ್ರಸಂಗ ಬರುತ್ತೆ ಅಂತ ಕೇಳಿದ್ವಿ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಹೌದು, ಅವರು ಹುಟ್ಟಿದ್ದೇ, ಅವರು ಅವತರಿಸಿದ್ದೇ, ಅವರ ಜನನದ ಗುರಿ ಇರತಕ್ಕದ್ದೇ ಅದ್ವೈತ ಸಿದ್ಧಾಂತ ಪ್ರಚಾರ. ಅದ್ವೈತ ಸಿದ್ಧಾಂತ ಅಂದರೆ ನಾವೆಲ್ಲ ಮಾತಾಡ್ತೀವಿ, ಅಂತೂ ಅದೊಂದು ಸಿದ್ಧಾಂತವನ್ನು ಪರಿಚಯ ಮಾಡ್ತಕ್ಕಂಥದ್ದು, ಪ್ರಚಾರ ಮಾಡ್ತಕ್ಕಂಥದ್ದು, ಪ್ರಸಿದ್ಧಿಪಡಿಸ್ತಕ್ಕಂಥದ್ದು, ಆ ಒಂದು ಸಿದ್ಧಾಂತಕ್ಕೆ ಆಕರ ಗ್ರಂಥಗಳನ್ನು ನೇರ್ಪಡಿಸ್ತಕ್ಕಂಥದ್ದು, ಯಾವತ್ ಭಾರತ ದೇಶವನ್ನೆಲ್ಲ ಸಂಚಾರ ಮಾಡಿ ಜನಪದರಿಗೆ ಅದರ ಸಾರ ಸರ್ವಸ್ವವನ್ನೆಲ್ಲ ಹೇಳ್ತಕ್ಕಂಥದ್ದು ಗುರಿ. ಆ ಗುರಿ ನಾನು ಇಟ್ಕೊಂಡಿದ್ದಾಗ ನಾನು ಮದುವೆಯಾಗಿ ಹೆಂಡತಿ ಮಕ್ಕಳು ಮನೆ ಜಮೀನು ಆಸ್ತಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಗುರಿಯನ್ನು ಸಾಧಿಸಲಿಕ್ಕಾಗಿ ಅವರಿಗೆ ಸ್ವತಂತ್ರ ಬೇಕಾಗಿತ್ತು, ಸಂಸಾರ ಬೇಕಾಗಿರಲಿಲ್ಲ. ಬಹಳ ಪುಟ್ಟ ಉದಾಹರಣೆ ಅಂದರೆ ಚಂದ್ರಶೇಖರ್ ಆಜಾದ್ ಹೆಸರು ಕೇಳಿದ್ದೀರಾ? ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಬಂದಂಥ ಒಬ್ಬ ಮಹಾನ್ ನಕ್ಷತ್ರ. ಹೌದು. ಅವರನ್ನ ಕೇಳ್ತಾರೆ, ಮದುವೆ ಆಗಪ್ಪಾಗಲಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಮದುವೆ ಆಗಿಬಿಟ್ರೆ ಸ್ವತಂತ್ರ ಬರೋದು ಹೇಗೆ ಅಂತ. ಒಬ್ಬರಿಂದ ಸ್ವತಂತ್ರ ಬರುತ್ತಾ ಬಿಡುತ್ತಾ ಬೇರೆ ಪ್ರಶ್ನೆ, ಆದರೆ ಆ ಮಹಾನುಭಾವನ ಮನಸ್ಸಿನಲ್ಲಿ ಇದ್ದದ್ದು ನಾನು ಹೆಂಡತಿ ಮಕ್ಕಳು ಅಂತ ಕೂತ್ಕೊಂಡ್ಬಿಟ್ರೆ ನಮ್ಮ ದೇಶಕ್ಕೆ ದುಡಿಯೋರು ಯಾರು? ಅದೊಂದು ಸಂತ ಸ್ಥಿತಿ. ಅದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದರ 100ರಷ್ಟು ವಿಶಾಲವಾಗಿರತಕ್ಕಂಥ ಗುರಿಯನ್ನು ಹೊಂದಿದ್ದವರು. ಹೀಗಾಗಿ ಅವರು ಮದುವೆ ಆಗಲಿಕ್ಕೆ ಸಿದ್ಧ ಇರಲಿಲ್ಲ. ಶಾಸ್ತ್ರೀಯವಾದ ಒಂದು ನಿಯಮ ಇದೆ, ಮದುವೆ ಆಗಬೇಕಾಗಿದ್ದರೂ ಒಂದು ವಿಧಿ ಇದೆ, ಒಂದು ಕಾನೂನಿದೆ. ಮದುವೆ ಹೀಗೀಗಾಗಬೇಕು, ಹೀಗಾದರೆ ಅದೊಂದು ಸಂಸ್ಕಾರ, ಆದರೆ ಅದು ಮದುವೆ ಅಂತ. ಹಾಗೆಯೇ ಮದುವೆಯಿಂದ ಬಿಡುಗಡೆ ಆಗಬೇಕಾಗಿದ್ದರೂ ಒಂದು ಕಾನೂನಿದೆ, ಹೀಗೀಗಾದರೆ ಮಾತ್ರವೇ ಬಿಡುಗಡೆ ಆಗುತ್ತೆ ಅಂತ. ಸನ್ಯಾಸಿ ಆಗೋದಕ್ಕೂ ಒಂದು ಕಾನೂನು, ಸಂಸಾರಸ್ಥ ಆಗೋದಕ್ಕೂ ಒಂದು ಕಾನೂನಿದೆ. ಸಂಸಾರಸ್ಥ ಆಗೋದಕ್ಕೆ ಬೇರೆ ಬೇರೆ ನಿರೀಕ್ಷಣೆ ಇದೆ. ಹುಡುಗಿ ಒಪ್ಕೋಬೇಕು, ಅವರ ತಂದೆ ತಾಯಿ ಆಗಬೇಕು, ಸಮಾಜ, ಇದೇನೇನೋ ಕಟ್ಟಲೆಗಳಿದೆ. ಸನ್ಯಾಸಿ ಆಗೋದಕ್ಕೆ ಇರತಕ್ಕಂಥ ಏಕೈಕ ನಿಯಮ ಏನಪ್ಪ ಅಂದರೆ, ಮದುವೆ ಆಗಿಬಿಟ್ರೆ ಸನ್ಯಾಸಿ ಆಗಬೇಕಾಗಿದ್ದರೆ ಹೆಂಡತಿ ಅನುಮತಿಯನ್ನು ಕೊಡಬೇಕು, ಮದುವೆ ಆಗದೇ ಇದ್ದರೆ ತಾಯಿ ಅನುಮತಿ ಕೊಡಬೇಕು. ಇದು ನಿಯಮ. ಸನ್ಯಾಸಿ ಆಗಬೇಕಾಯ್ತು. ಭಗವತ್ಪಾದರು ಸನ್ಯಾಸಿ ಆಗಬೇಕಾಯಿತು, ಈಗ ಯಾರ ಅನುಮತಿ ಬೇಕು? ತಾಯಿ ಅನುಮತಿ ಬೇಕೇ ಬೇಕು. ಅವರಮ್ಮ ಕೊಡ್ತಾರೆ? ಇಲ್ಲ. ಯಾವ ತಾಯಿನೂ ತನ್ನ ಮಗ ಸನ್ಯಾಸಿ ಆಗಬೇಕು ಅಂತ ಬಯಸೋದಿಲ್ಲ. ಹೌದು. ಇವ್ರು ಕೇಳಿ ನೋಡ್ತಾರೆ, ಆಕೆ ಕೊಡಲ್ಲ. ಏನಾದರೂ ಮಾಡಿ ಅದನ್ನು ಸಾಧಿಸಬೇಕು. ಹೇಗಪ್ಪ ಸಾಧಿಸೋದು ಅಂತ ಅವರೊಂದು ಯೋಜನೆ ಮಾಡ್ತಾರೆ. ಭಗವತ್ಪಾದರು ಈಶ್ವರನ ಅಂಶಸ್ವರೂಪರಾದ್ದರಿಂದ ಯುಕ್ತಿಯುಕ್ತವಾಗಿ ಇದನ್ನು ಹೇಗೆ ಮಾಡಬಹುದು ಅಂತ ಅವರು ಯೋಚನೆ ಮಾಡ್ತಾರೆ. ಅವರು ಅವರನ್ನು ಅಷ್ಟಮೂರ್ತಿ ಅಂತ ಕರೀತಾರೆ, ಈಶ್ವರನನ್ನು. ಆ 8 ಅಂಶಗಳಲ್ಲಿ ಒಂದು ಅಂಶ ವರುಣ. ಅವರೇ ವರುಣ. 8ನೇ ಒಂದು ಅಂಶದಲ್ಲಿ ವರುಣ ಅವರು. ಆ ವರುಣನ ವಾಹನ ಮೊಸಳೆ. ಅವರು ವರುಣನ ಕರೆದು ಹೇಳಿದ್ದಾರೆ, ನಾಳೆ ಕಳಿಸೆಯ ನಿನ್ನ ವಾಹನ, ನಾನು ನದಿಯಲ್ಲಿ ಇಳಿದಿರ್ತೀನಿ, ಯಾವಾಗ ಹತ್ತಿರ ಬರಲಿ. ಅದು ಹೀಗೆ ನಡೆದಿದೆ ಅಂತ ನನಗನ್ಸೋದು. ಕಥೆ ಬೇರೆ. ಕಥೆಯಲ್ಲೇನು, ಅವರು ಸ್ನಾನಕ್ಕೆ ಇಳಿದಿರ್ತಾರೆ, ಮೊಸಳೆ ಒಂದು ಕಾಲು ಹಿಡ್ಕೊಂಡ್ಬಿಡುತ್ತೆ. ಆಗ ಅವರ ಅಮ್ಮನ ಕೂಗ್ತಾರೆ, ಅಮ್ಮ ಅಮ್ಮ ಅಮ್ಮ, ನೋಡು ನೋಡು ನೋಡು, ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ, ನಾನು ಸನ್ಯಾಸಿ ಆಗೋದಕ್ಕೆ ಒಪ್ಪಿಗೆ ಕೊಟ್ಬಿಡು, ಆವಾಗ ಮೊಸಳೆ ಕಾಲು ಬಿಡುತ್ತೆ. ನೋಡ, ಯಾವುದಾದ್ರು ಸನ್ಯಾಸಿ ಮೊಸಳೆ ಕಾಲು ಕೊಟ್ಟು ಈ ಕಡೆಗೆ ಬರಲಿ, ಇವಾಗ ಇನ್ನು ಮೊಸಳೆ ಸನ್ಯಾಸಿ ಬಿಟ್ಬಿಡುತ್ತೇನ್ರಿ? ಆನೇನೆ ಎಳ್ಕೊಂಡು ಹೋಗ್ಬಿಡ್ತದು. ಅಂದು ಪುಟಾಣಿ ಹುಡುಗ, 8 ವರ್ಷದ ಹುಡುಗ ಕಾಲು ಕೊಟ್ಟನಂತೆ, ಮೊಸಳೆ ಹಿಡ್ಕೊಳ್ತಂತೆ. ಅಮ್ಮ ಬಾ ಅಂತ ಕರೆದು ತಾಯಿ ಬಂದು ಅನುಮತಿ ಕೊಡೋದಂಗೆ ಹಿಡ್ಕೊಂಡಿರುತ್ತೆ, ಎಳ್ಕೊಂಡು ಹೋಗ್ಬಿಡ್ತದು. ಅದು ಹಾಗಿಲ್ಲ, ಹಾಗಾಗಕ್ಕೆ ಸಾಧ್ಯ ಇಲ್ಲ. ಅದು ಹತ್ತಿರ ಬಂದಿರ್ಬೋದು, ಅದು ಇವರ ಆದೇಶದ ಪ್ರಕಾರ ಬಂದಿದೆ. ಅದು ಬಂದಿದ್ದಕ್ಕೆ ಅಮ್ಮನ ಕರೆದಿದ್ದಾರೆ, ಅಮ್ಮ ನೋಡಿದ್ದಾರೆ. ಪಾಪ ತಾಯಿಗೆ ಮಾತೃ ಹೃದಯ, ಇದೆಲ್ಲ ತರ್ಕ ಮಾಡೋಕ್ಕಾಗಲ್ಲ. ಆಯ್ತಪ್ಪ ಸನ್ಯಾಸಿ ಆಗೋಗ್ಬಿಟ್ಟಿದ್ದಾರೆ. ಇದು ಒಂದು ನಾಟಕ ಅಷ್ಟೇನೆ. ನಿಜವಾಗಿಯೂ ಹಾಗೆ ಮುಸುಳು ಬಂದು ಕಾಲು ಹಿಡ್ಕೊಂಡ್ಬಿಡ್ತು, ಅದ್ರ ಬಾಯಿಗೆ ಸಿಕ್ಕಾಕೊಂಡ್ಬಿಟ್ರು ಅನ್ನತಕ್ಕಂಥದ್ದೆಲ್ಲ ಬರೀ ಕಥೆಗೆ ಇರತಕ್ಕಂಥದ್ದು. ಆದರೆ ನನಗೆ ಅರ್ಥ ಆಗ್ತಕ್ಕಂಥದ್ದು,
ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸನ್ಯಾಸಿಯಾಗಬೇಕಾದ ಹಿನ್ನೆಲೆಯಲ್ಲಿ ಹ್ಮ್. ತಾಯಿಯ ಅನುಮತಿಯನ್ನು ದೊರಕಿಸಿಕೊಳ್ಳೋದಕ್ಕೆ ಆಡದಂಥ ಒಂದು ಪುಟ್ಟ ನಾಟಕ ಅದು ಅಂತ. ಹ್ಮ್. ಹ್ಮ್. ಯಾವ ತಾಯಿ ಒಪ್ಪಿಗೆ ಕೊಟ್ಟರೋ ಆ ಮೊಸಳೆ ಬಿಟ್ಬಿಡ್ತು ಅಂತಂತ ಅದು ಹೋಯ್ತು ಒಂದು ಹ್ಮ್. ಹೋಯ್ತಂತೆ. ಹ್ಮ್. ಇವ್ರು ಎದ್ದು ಬಂದರು. ಆತುರ ಸನ್ಯಾಸ ಅಂತ ಕರೀತಾರೆ. ಹ್ಮ್. ಪ್ರೇಷ್ಯೋಚ್ಚಾರಣೆ ಅಂತ ಅದನ್ನು ಹೇಳ್ತಕ್ಕಂಥದ್ದು. ಹ್ಮ್. ಓಂ ಭೂ ಸನ್ಯಸ್ತಮ್ಮಯ, ಓಂ ಭೂಹ ಸನ್ಯಸ್ತಮ್ಮಯ, ಈ ರೀತಿಯಾಗಿ ಮಂತ್ರಗಳನ್ನು ಹೇಳಿ ಜೋರಾಗಿ ಹೇಳಿ ಸರ್ವಭೂತಗಳಿಗೂ ನಾನು ಅಭಯವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಸನ್ಯಾಸ ಸ್ವೀಕಾರ ಮಾಡಿದ್ದೇನೆ ಅಂತ. ಅದು ಆತುರ ಸನ್ಯಾಸ ಅಂತ. ಹ್ಮ್. ಆದರೆ ವಿದ್ಯುಕ್ತವಾಗಿ ಸನ್ಯಾಸ ತಗೊಳ್ಳೋ ಕ್ರಮ ಬೇರೆ ಇದೆ. ಹ್ಮ್. ಹೀಗಾಗಿ ಅವ್ರು ಮೇಲಕ್ಕೆ ಹತ್ತು ಬಂದ ಮೇಲೆ ತಾಯಿಗೆ ಹೇಳಿದ್ರು, ನಾನು ಈ ಕ್ಷಣದಿಂದ ಸನ್ಯಾಸಿಯಾಗಿಬಿಟ್ಟಿದ್ದೀನಿ. ಹ್ಮ್. ಅದನ್ನು ನಿಜವಾದ ಸನ್ಯಾಸಿಯನ್ನು ದರ್ಶನ ಮಾಡಿ ಆ ಸನ್ಯಾಸಿಯಿಂದ ನಾನು ದೀಕ್ಷೆಯನ್ನು ತಗೋಬೇಕಾಗಿದೆ, ಹ್ಮ್. ಅದಕ್ಕೆ ಅನುಮತಿ ಕೊಡಮ್ಮ. ಏನು ಮಾಡ್ತಾಳೆ ಪಾಪ, ಕೊಟ್ಬಿಟ್ಟಿದ್ದಾಳೆ ಮಾತನ್ನಾಗಲೇ. ಆಯಿತಪ್ಪ ಅಂತ ಹೇಳಿದರು. ಭಗವತ್ಪಾದರು ಆ ಹೊತ್ತು ಅಲ್ಲಿದ್ದು ಕಾಲಟಿಯಿಂದ ಮಾರನೇ ದಿವಸದಿಂದ ಗುರುವನ್ನು ಅರಸಿ ಹೊರಟರು. ಈಗ ಗುರುವನ್ನ ಅರಸಿ ಯಾವ ಕಡೆಗೆ ಹೊರಡ್ತಾರೆ ಮತ್ತೆ ಅವರ ಗುರು ಪರಂಪರೆ ಯಾರು ಅಂತ? ಭಗವತ್ಪಾದರು, ನಾವು ಭಗವತ್ಪಾದವನ್ನು ಕರಿತಿದ್ದೀವಿ, ಅವರಿನ್ನೂ ಭಗವತ್ಪಾದರಾಗಿಲ್ಲ, ಹುಡುಗ ಅಷ್ಟೇನೆ. ಅವ್ರಿಗೆ 8 ವರ್ಷದ ಹುಡುಗ ಅಂತ ಆಗಲೇ ಹೇಳ್ಬಿಟ್ಟೆ ನಾನು. ಭಗವತ್ಪಾದರನ್ನು ದರ್ಶನ ಮಾಡಲಿಕ್ಕೆ ಹ್ಮ್. ವಸಿಷ್ಠರು, ಅಗಸ್ತ್ಯರು, ಒಂದಷ್ಟು ಋಷಿಗಳೆಲ್ಲ ಬಂದಿರ್ತಾರೆ. ಹ್ಮ್. ಅಂದರೆ ಆ ಮನೆ ಈ ಪ್ರಕರಣ ನಡೆಯೋದಕ್ಕಿಂತ ಮುಂಚೆ. ಹ್ಮ್. ಆಗ ಆ ಋಷಿಗಳ ಜೊತೆಗೆ ಅವರ ಸಂಪರ್ಕ ಆಗುತ್ತೆ, ಸಂದರ್ಶನ ಆಗುತ್ತೆ. ಹ್ಮ್. ಹ್ಮ್. ಅವ್ರು ಹೇಳ್ತಾರೆ, ನಾವು ಕೈಲಾಸದಿಂದ ಬಂದಿದ್ದೇವೆ, ನೀನು ಗುರುವನ್ನು ಅರಸಿ ಹೊರಡಬೇಕಾಗಿದೆ. ಹ್ಮ್. ಹೀಗಾಗಿ ನರ್ಮದಾ ನದಿ ಅಂತ ಇದೆ ಮಧ್ಯಭಾಗದಲ್ಲಿ, ಭಾರತದ ಮಧ್ಯದಲ್ಲಿ. ಹ್ಮ್. ಆ ನರ್ಮದಾ ನದಿಯ ತೀರದಲ್ಲಿ ಹಲವಾರು ಗುಹೆಗಳಿವೆ. ಹ್ಮ್. ಆ ಒಂದು ಗುಹೆಯಲ್ಲಿ ಗೋವಿಂದ ಭಗವತ್ಪಾದರು ಅಂತ ಒಬ್ಬ ಗುರುಗಳಿದ್ದಾರೆ, ಅವರನ್ನು ನೀನು ಭೇಟಿ ಮಾಡು ಅಂತ ಹೇಳಿರ್ತಾರೆ. ಹ್ಮ್. ಹೀಗಾಗಿ ಸನ್ಯಾಸಿಯಾದ ಮೇಲೆ ಭಗವತ್ಪಾದರು ಭಾರತದ ಮಧ್ಯ ಭಾರತದಲ್ಲಿ ಇರತಕ್ಕಂಥ, ಮಧ್ಯಪ್ರದೇಶದಲ್ಲಿ ಬರುತ್ತೆ ಅಂತ ಕಾಣುತ್ತೆ, ಹ್ಮ್. ಅಲ್ಲಿಗೆ ನಡೀತಾರೆ. ಹ್ಮ್. ಕಾಲ್ನಡಿಗೆಯಲ್ಲಿ ಉಪಕ್ರಮಿಸ್ತಾ ನಡ್ಕೊಂಡು ಹೋಗ್ತಾರೆ. ಬಹುಶಃ ಆವಾಗ ಅವರು ನಮ್ಮ ಕಿಗ್ಗಕ್ಕೆ ಬಂದಿರಬೇಕು, ಶೃಂಗಗಿರಿಯ ಕಿಗ್ಗಕ್ಕೆ ಬಂದು ಅಲ್ಲಿ ಋಷ್ಯಶೃಂಗನ ಆಶ್ರಮವನ್ನೆಲ್ಲ ನೋಡಿ ಅಲ್ಲಿ ಆ ಋಷ್ಯಶೃಂಗ ಈಶ್ವರನಿಗೆ ಪೂಜೆಯನ್ನು ಮಾಡಿಸಿ ಆಮೇಲೆ ಮುಂದಕ್ಕೆ ಹೋಗಿದ್ದಾರೆ ಎನ್ನತಕ್ಕಂಥದ್ದು ನಿರೀಕ್ಷೆ. ಹ್ಮ್. ಹಾಗೆ ಮಧ್ಯಪ್ರದೇಶಕ್ಕೆ ಹೋಗಿ ಆ ನರ್ಮದಾ ನದಿ ತೀರದಲ್ಲಿ ವಿಚಾರಿಸಿದ್ದಾರೆ, ಇಲ್ಲಿ ಗೋವಿಂದ ಭಗವತ್ಪಾದರು ಯಾರಿದ್ದಾರೆ, ಎಲ್ಲಿದ್ದಾರೆ. ಯಾರೋ ನಿರ್ದೇಶನ ಮಾಡಿದ್ದಾರೆ, ಇಲ್ಲಿ ಇಂಥ ಕಡೆ ಇದ್ದಾರೆ, ಅವರು ಗುಹೆಯೊಂದರಲ್ಲಿ ಇದ್ದರು ಅಂತ. ಅಲ್ಲಿ ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಇವರು ಹೋಗಿ ಆ ಬಿಲಕ್ಕೂ ಗುಹೆಗೂ ನಮಸ್ಕಾರ ಮಾಡಿ, ಸರ್ವ ವೇದಾಂತ ಸಿದ್ಧಾಂತ ಮುಕ್ತಯೇ, ಎಲ್ಲ ವಿಧವಾಗಿರತಕ್ಕಂತಹ ತಾತ್ವಿಕ ಸಿದ್ಧಾಂತಗಳನ್ನು ಅರಗಿಸಿಕೊಂಡಿರತಕ್ಕಂಥ ಗೋವಿಂದ ಭಗವತ್ಪಾದಾಚಾರ್ಯರೇ, ಹ್ಮ್. ನೀವು ಪರಮಾನಂದ ಸ್ವರೂಪಿಯಾಗಿದ್ದೀರಿ. ತಮಗೋಚರಂ, ನಮಗೆ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳಲ್ಲಿ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ಸದ್ಗುರುಂ ಪ್ರಣಮಾಮ್ಯಹಂ, ಸದ್ಗುರುಗಳೇ ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವರನ್ನು ಸ್ತುತಿಸಿ ಗೋವಿಂದ ಭಗವತ್ಪಾದರು ಇವರನ್ನು ಕೇಳ್ತಾರೆ, ನೀ ಯಾರಯ್ಯ? ಹ್ಮ್. ನ ಭೂಮಿರ್ನತೋ ಯಂ ನ ತೇಜೋ ನ ವಾಯು ಹ್ಮ್. ನಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೈಕಾಂತಿಕತ್ವಾತ್ ಸುಷುಪ್ತೈಕ ಸಿದ್ಧಸ್ತದೇಕೋ ವಶಿಷ್ಠ ಶಿವ ಕೇವಲೋ ಅಹಂ. ನಾನು ಭೂಮಿಯಲ್ಲ, ನಾನು ನೀರಲ್ಲ, ನಾನು ತೇಜೋಮಂಡಲ ಅಲ್ಲ, ನ ವಾಯು ನ ಖಂ, ಖಂ ಅಂದರೆ ಆಕಾಶ, ಇದು ಯಾವುದೂ ಅಲ್ಲ ನಾನು. ಅಂದರೆ ಪಂಚಭೂತಗಳಿಂದ ಸೃಷ್ಟಿಯಾಗಿರತಕ್ಕಂಥ ಈ ದೇಹ ಅನ್ನತಕ್ಕಂಥದ್ದು ನಾನಲ್ಲ. ಹ್ಮ್. ಹಾಗಾದರೆ ನಾನು ಯಾರಪ್ಪ ಅಂದರೆ ತದೇಕೋ ಅವಶಿಷ್ಟ, ಇದೆಲ್ಲವನ್ನೂ ಬಿಟ್ಟು ಯಾವುದು ಉಳಿಯುತ್ತೋ ಆ ಶಿವ ನಾನು ಅಂತ ಇವರು ಉತ್ತರವನ್ನು ಕೊಡ್ತಾರೆ. ಹೀಗೆ ದಶಶ್ಲೋಕಿ ಅಂತ ಒಂದು 10 ಶ್ಲೋಕಗಳಿವೆ. ಅದನ್ನೆಲ್ಲ ಕೇಳಿದಿ ಗೋವಿಂದ ಭಗವತ್ಪಾದರಿಗೆ ಮಹಾ ಸಂತೋಷ ಆಗುತ್ತೆ. ಹ್ಮ್. ನಾನು ಯಾವ ಶಿಷ್ಯನನ್ನು ಅಪೇಕ್ಷೆ ಪಡ್ತಾ ಇದ್ನೋ, ಯಾರಿಗೆ ನಾನು ನನ್ನ ತತ್ವವನ್ನು ಹೇಳಬೇಕು ಅಂತ ಇದ್ನೋ ಅಂತಹ ಸುಯೋಗ್ಯ ಶಿಷ್ಯನ ಆಗಮನ ಆಗಿದೆ ಅಂಥೇಳಿ ಆತನನ್ನು ಕರೆದು ಆಧರಿಸಿ, ಅವರು ಪತಂಜಲ ಸ್ವರೂಪಿಗಳು ಗೋವಿಂದ ಭಗವತ್ಪಾದರು, ಹ್ಮ್. ಇವರು ಪರಮೇಶ್ವರ ಸ್ವರೂಪಿಗಳು. ಹೀಗೆ ಅವರಿಬ್ಬರು ಅನುನಯಿಸಿದರು, ಮಾತಾಡಿದರು. ಗೋವಿಂದ ಭಗವತ್ಪಾದಾಚಾರ್ಯರಿಗೆ ಅವರ ಗುರುಗಳಾಗಿದ್ದಂಥ ಗೌಡಪಾದಾಚಾರ್ಯರು ಓದ್ತಾ ಇದ್ದರು. ಹ್ಮ್. ಹ್ಮ್. ನಮ್ಮಲ್ಲಿ 10 ಉಪನಿಷತ್ತುಗಳಿವೆ. ಹ್ಮ್. ಈಶಾವಾಸ್ಯ, ಕಠ, ಕೇನ, ಷಟ್ಪ್ರಶ್ನ, ಮುಂಡಕ, ಮಾಂಡುಕ್ಯ, ಐತರೇಯ, ತೈತ್ರೇಯ ಇತ್ಯಾದಿ ಎಲ್ಲ.
ಅದರಲ್ಲಿ ಅತ್ಯಂತ ಹ್ರಸ್ವವಾದ ಅತ್ಯಂತ ಪುಟಾಣಿ ಉಪನಿಷತ್ತು ಅಂದರೆ ಮಾಂಡುಕ್ಯ ಉಪನಿಷತ್ತು. ಅದ್ರಲ್ಲಿ ಬರೀ 12 ಮಂತ್ರಗಳಿದೆ. ಆ 12 ಮಂತ್ರಗಳ ಮಾಂಡುಕ್ಯ ಉಪನಿಷತ್ತಿಗೆ ಶ್ರೀ ಶ್ರೀ ಗೌಡಪಾದಾಚಾರ್ಯರು ಭಾಷ್ಯವನ್ನು ಬರೆದರು. ಮಾಂಡುಕ್ಯ ಕಾರಿಕೆಗಳು ಅಂತ ಬರೆದರು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಭಾಷ್ಯವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಬರೀತಾರೆ. ಆ ಮಾಂಡುಕ್ಯ ಕಾರಿಕೆಗಳಲ್ಲಿ ಮೊಟ್ಟ ಮೊದಲು ಅದ್ವೈತದ ಬಗ್ಗೆ ಪ್ರಸ್ತಾವ ಮಾಡ್ತಾರೆ ಯಾರು? ಗೌಡಪಾದಾಚಾರ್ಯರು. ಹೀಗಾಗಿ ಅದ್ವೈತ ಸಿದ್ಧಾಂತ ಪರಂಪರೆಯಲ್ಲಿ ನಾವು ಮೊಟ್ಟ ಮೊದಲು ಗೌರವ ಕೊಡ್ತಕ್ಕಂಥದ್ದು ಗೌಡಪಾದಾಚಾರ್ಯರಿಗೆ. ಆಮೇಲೆ ಅವರ ಶಿಷ್ಯರಾಗಿರ್ತಕ್ಕಂಥ ಗೋವಿಂದ ಭಗವತ್ಪಾದಾಚಾರ್ಯ, ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಆನಂತರ ಆ ಗುರು ಪರಂಪರೆಯನ್ನು ಬೆಳ್ಕೊಂಡು ಬಂದರು. ಹೀಗಾಗಿ ಗೋವಿಂದ ಭಗವತ್ಪಾದಾಚಾರ್ಯರನ್ನು ಭೇಟಿ ಮಾಡಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಗೋವಿಂದ ಭಗವತ್ಪಾದಾಚಾರ್ಯರು ಅದ್ವೈತದ ಸಿದ್ಧಿಯನ್ನು ಉಪದೇಶ ಮಾಡ್ತಾರೆ. ವಿಶೇಷವಾಗಿ ಮಾಂಡುಕ್ಯ ಕಾರಿಕೆಗಳನ್ನು ಹೇಳ್ಕೊಡ್ತಾರೆ. ಮಾಂಡುಕ್ಯ ಕಾರಿಕೆಗಳು ನೆನಪಿಟ್ಕೊಳ್ಬೇಕಾದ್ದು 10 ಉಪನಿಷತ್ತುಗಳಲ್ಲಿ ಅತ್ಯಂತ ಹ್ರಸ್ವವಾಗಿರತಕ್ಕಂಥ ಅದ್ವೈತ ಸಿದ್ಧಾಂತವನ್ನು ಮೊಟ್ಟ ಮೊದಲನೆಯ ಬಾರಿ ದಾಖಲಾತಿ ಸಮೇತ ಪ್ರಮಾಣ ಮಾಡಿರತಕ್ಕಂಥ ಉಪನಿಷತ್ತು ಮಾಂಡುಕ್ಯ ಉಪನಿಷತ್ತು. ಆ ಮಾಂಡುಕ್ಯ ಉಪನಿಷತ್ತಿಗೆ ಶ್ರೀ ಶ್ರೀ ಗೌಡಪಾದಾಚಾರ್ಯರು ವ್ಯಾಖ್ಯಾನವನ್ನು ಬರೆದು ಕಾರಿಕೆಗಳು ಅಂತ ಕರೀತಾರೆ. ಅದನ್ನು ಗೋವಿಂದ ಭಗವತ್ಪಾದಾಚಾರ್ಯರು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಉಪದೇಶ ಕೊಡ್ತಾರೆ. ಇದು ಗುರು ಪರಂಪರೆ ಅಂತ. ಅದ್ವೈತ ಸಿದ್ಧಾಂತ ಅಂದ್ರೆ ಏನು ಅಂತ ನಮ್ಮಂತ ಸಾಮಾನ್ಯ ಜನತೆಗೆ ತಾವು ತಿಳಿಸೋದಾದ್ರೆ, ಹಾಗೆ ಶಂಕರಾಚಾರ್ಯರು ಇದನ್ನ ಹೇಗೆ ವಿವರಿಸಿದ್ದಾರೆ ಅಂತ. ಪ್ರಮೇಯ ಅಂತ ಕರಿತೀವಿ ನಾವು. ಪ್ರಮೇಯ ಅಂದ್ರೆ ಬಹಳ ಸರಳವಾದ ಅರ್ಥ ತತ್ವ ಅಂತ, ಸತ್ಯ ಅಂತ. ಹಲವಾರು ಪ್ರಮೇಯಗಳನ್ನು ಅಂದರೆ ಅನೇಕಾನೇಕ ಸತ್ಯಗಳನ್ನು ಕುರಿತು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಮಾತಾಡ್ತಾರೆ. ಎಲ್ಲದಕ್ಕಿಂತ ಮೊಟ್ಟ ಮೊದಲ ಸತ್ಯವನ್ನು ಅವರು ನಿರೂಪಣೆ ಮಾಡಿದ್ದು ಅನ್ನೋದು ನಾನು ಆಗಲೇ ಹೇಳಿದೆ ನಿಮಗೆ. ಏನದು? ದೈವ ಅನ್ನತಕ್ಕಂಥದ್ದು ನಿರಾಕಾರವಾಗಿರುತ್ತೆ. ಇದು ಅದ್ವೈತದ ಮೊಟ್ಟ ಮೊದಲನೆಯ ಪ್ರಮೇಯ. ಅಂದರೆ ಅದ್ವೈತ ಏನೇ ಹೇಳ್ತಾ ಇದೆ ಅಂದರೆ ಅದಕ್ಕೆ ಆಕಾರ ಇಲ್ಲ. ನಾವು ಪ್ರತಿಮಾ ಪೂಜೆಗಳನ್ನು ಮಾಡ್ತೀವಿ, ಅದು ತಪ್ಪು ಅಂತಲ್ಲ, ಆದರೆ ಅದೇ ಅದಲ್ಲ. ಈಗ ನಿಮ್ಮ ಮಂದೇವ್ರು ಯಾವುದು? ನರಸಿಂಹ. ನರಸಿಂಹನ ಮೂಲ ಯಾವುದು? ವಿಷ್ಣು. ನೀವು ನರಸಿಂಹನನ್ನೋ ವಿಷ್ಣುವನ್ನೋ ವಾಮನನ್ನೋ ಪರಶುರಾಮನನ್ನೋ ಈ ಯಾರನ್ನೋ ನೀವು ಪೂಜೆ ಮಾಡ್ತೀರಿ. ರಾಮ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಪೂಜೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಹೇಗೆ ಪೂಜೆ ಮಾಡ್ತೀರಿ? ಯಾವುದೊಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಪ್ರತಿಮೆಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀರೋ, ಮಂತ್ರಘೋಷ ಮಾಡ್ತೀರಿ, ಏನೊಂದು ಪೂಜೆ ಮಾಡ್ತೀರಿ. ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಈಗ ಆ ದೇವಸ್ಥಾನದ ಪ್ರತಿಮೆ ಇದೆಯಲ್ಲ, ಅದು ಶ್ರೀರಾಮರು ಇಲ್ಲ. ಶ್ರೀರಾಮರ ಕಡೆಗೆ ಹೀಗಿರಬಹುದು ಅಂತ ತೋರಿಸ್ತಕ್ಕಂಥ ಒಂದು ಸಂಕೇತ ಅದು. ದೇವಸ್ಥಾನದ ಒಳಗೆ ಇರತಕ್ಕಂಥ ಪ್ರತಿಮೆ ದೇವರಲ್ಲ, ಅದು ಒಂದು ಬಿಂಬ. ನಮ್ಮ ಏಕಾಗ್ರತೆಯನ್ನ ಅಲ್ಲಿ ಹಿಡಿದಿಟ್ಟು ಒಂದು ಭಕ್ತಿ ಭಾವ ನಮ್ಮಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಮಾಡಬಹುದಾ ಅಂತಹ ಒಂದು ಪ್ರಯತ್ನ, ಅಂತ ಒಂದು ತಂತ್ರ. ಈ ಉದಾಹರಣೆಗೆ ಉಡುಪಿ ಕೃಷ್ಣನಿಗೆ ಹೋಗ್ತೀವಿ, ಆ ಕಿಂಡಿಯಲ್ಲಿ ಕಾಣಿಸ್ತೀರಿ, ಕೃಷ್ಣನ್ ನೋಡಿದ ಸಂತೋಷ ನಿಮಗಿರುತ್ತೆ. ಆದರೆ ಅದೇ ಕೃಷ್ಣನು ಗಗನವೀತನನಾಭಿ, ದಶದಿಕ್ಕುಗಳು ಕಿವಿ, ನೆಲದಿಂ ಮೇಲುಭಾಗ ಸುರಾಂತಕನ ಮುಕುಟ. ಕುಮಾರವ್ಯಾಸ ಕೃಷ್ಣನ ವರ್ಣನೆ ಮಾಡ್ತಾ ಇದ್ದಾಗ, ಅವನು ಬೆಳೆದು ನಿಂತಿದ್ದಾಗ ಗಗನವೀತನ ನಾಭಿ, ಎಷ್ಟು ಬೆಳೆದಿದ್ದಾನೆ ಕೃಷ್ಣ ಅಂದರೆ ಆಕಾಶ ಇದೆಯಲ್ರಿ, ತಲೆ ಎಲ್ಲ ಹೊಕ್ಕಳು ಅಂತಾನಂತ. ಗಗನವೀತನ ನಾಭಿ, ದಶದಿಕ್ಕುಗಳು ಕಿವಿ, 10 ದಿಕ್ಕಳು ಕಿವಿ ಇದೆ ಆತಂದು. ಮೇರುವಿನ ಮೇಲೆ ಆತನ ಮುಕುಟ ಇದೆ. ಅಂದರೆ ಅಷ್ಟು ಎತ್ತರದ ವಿಗ್ರಹ ಅದು ಅಂತ. ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಭಗವದ್ಗೀತೆಯ 11ನೇ ಅಧ್ಯಾಯಕ್ಕೆ ಹೋಗಬೇಕು, ವಿಶ್ವರೂಪ ಸಂದರ್ಶನ. ಉಡುಪಿಯಲ್ಲಿ ಕಾಣಿಸ್ತಕ್ಕಂಥ ಕೃಷ್ಣ ಅಲ್ಲ, ಅದು ಸಂಕೇತ. ಉಡುಪಿ ಕೃಷ್ಣ ತಿರಸ್ಕಾರ ಅಂತೆಲ್ಲ ಹೇಳ್ತಿರೋದು, ಅಲ್ಲಿ ನಿಲ್ಲಬಾರದು ಅಂತಂತ. ಭಗವತ್ಪಾದರು ಆ ಚಿಂತನೆಯನ್ನು ಮೊಟ್ಟ ಮೊದಲು ಸ್ಥಾಪನೆ ಮಾಡಿದರು. ನೀವು ಕಣ್ಣು ಕಿವಿ ಮೂಗು ನಾಲ್ಗೆ ಅಂತ ಏನಾದರೂ ಆಕಾರ ಕೊಟ್ಬಿಟ್ರೆ ಅಲ್ಲಿ ನಿಲ್ಲಿಸ್ಬಿಡ್ತೀರಿ, ಬಿಟ್ಬಿಡಿ. ಇದನ್ನ
ನಿರಾಕಾರ ತತ್ವವನ್ನು ಒಪ್ಪಿಕೊಳ್ಳೋದು ಸುಲಭ ಅಲ್ಲ, ಹ್ಮ್. ಬಹಳ ಕಷ್ಟ, ಸಾಧ್ಯವೇ ಇಲ್ಲ. ಹೌದು. ನಾವು ದೇವತೆಗಳು ಅಂತಿದ್ದಾಗ ನಮಗೊಂದು ಆಕಾರ ಬೇಕು. ಈ ಒಂದು ಪುಟ್ಟ ಉದಾಹರಣೆ ಅಂದರೆ, ನಮ್ಮಂಥ ಸಾಮಾನ್ಯರು ಬಿಡಿ, ರಾಮಕೃಷ್ಣ ಪರಮಹಂಸರು, ಹ್ಮ್. ಅವರು ಪರಮ ವೈಷ್ಣವ ಭಕ್ತರು. ಹ್ಮ್. ಆಕೆ ಈ ವೈಷ್ಣವಿಯೊಬ್ಬಳು ಮೊದಲು ಗುರುಗಳಾಗಿ ಸಿಕ್ಕಿದ್ರು. ಹ್ಮ್. ಅವರ ಜೀವನದ ಗುರಿ ಏನಪ್ಪ ಅಂತಂತ ಹೇಳಿದರೆ ಕಾಳಿಯ ಜೊತೆಗೆ ಮಾತಾಡೋದು. ಹ್ಮ್. ಕಲ್ಕತ್ತಾ ಕಾಳಿ, ಹ್ಮ್. ಅವರೇ ಅರ್ಚಕರಾಗಿದ್ದರು. ಹ್ಮ್. ಹೇಳ್ತಾರೆ ಅವರ ಚರಿತ್ರೆಯಲ್ಲಿ, ಕಾಳಿ ಜೊತೆಗೆ ಅವರು ಮಾತಾಡ್ತಾ ಇದ್ರು ಅಂತ. ಹೀಗಾಗಿ ಪರಮಹಂಸರು ನಾವು ಯಾವ ಮಿತಿಗಳಲ್ಲಿ ದೇವರನ್ನು ನೋಡುತ್ತೇವೋ ಅದೇ ಮಿತಿಯಲ್ಲಿ ಇದ್ದವರವರು. ಹ್ಮ್. ನೀವು ಹೇಳಿದ್ರಲ್ಲ ಭಕ್ತಿಭಾವ ಹೆಚ್ಚಲಿಕ್ಕೆ ಅಂತ ಕೇಂದ್ರೀಕೃತವಾಗಬೇಕು ಅಂತ ಹೇಳಿ, ಹ್ಮ್. ಆ ಒಂದು ಪಂಥದಲ್ಲಿ ಹೋದವರವರು, ಅದರಲ್ಲಿ ಸಿದ್ಧಿಯನ್ನು ಕೊಂಡು ಕಾಳಿ ಜೊತೆ ಮಾತಾಡ್ತಾ ಇದ್ದವರು ಹ್ಮ್. ಅನ್ನತಕ್ಕಂಥದ್ದು ಅವರ ಚರಿತ್ರೆ. ಅವರಿಗೆ ಒಬ್ಬ ಗುರುಗಳು ಬರ್ತಾರೆ, ಹ್ಮ್. ಅದ್ವೈತದ ಗುರುಗಳು. ಹ್ಮ್. ಅವರ ಹೆಸರು ತೋತಾಪುರಿ ಅಂತ. ಹ್ಮ್. ಆ ತೋತಾಪುರಿಗಳು ಇವರಿಗೆ ಉಪದೇಶ ಕೊಡಬೇಕಾಗಿದೆ. ಅವರು ಈ ತತ್ವವನ್ನು ಹೇಳಿದರು. ತೋತಾಪುರಿಗಳು ಭಗವತ್ಪಾದರು ಏರ್ಪಡಿಸಿರತಕ್ಕಂಥ ದಶನಾಮಿ ಪಂಥದಲ್ಲಿ ಪುರಿ ಅನ್ನತಕ್ಕಂಥ ಒಂದು ಗುಂಪಿಗೆ ಸೇರಿದವರು. ಹ್ಮ್. ಹೀಗಾಗಿ ತೋತಾಪುರಿಗಳ ತಲೆ ತುಂಬ ಅದ್ವೈತ ತುಂಬಿತ್ತು. ಹ್ಮ್. ಆ ಅದ್ವೈತವನ್ನು ಶಿಷ್ಯನಿಗೆ ಹೇಳಬೇಕಾಗಿದೆ. ಯಾರಿಗೆ? ರಾಮಕೃಷ್ಣ ಪರಮಹಂಸರಿಗೆ. ಆಗಿನ್ನೂ ಪರಮಹಂಸರಾಗಿರೋದಿಲ್ಲ, ಅವ್ರ ಹೆಸರು ಗದಾಧರ ಅಂತ. ಹ್ಮ್. ಅವರು ಉಪದೇಶ ಕೊಟ್ಟರು. ಈಗ ನಾನು ಹೇಳಿರೋ ನಿರಾಕಾರ ದೈವವನ್ನು ಆಕಾರದಲ್ಲಿ ಕಂಡು ಹಿಡಿಯೋಕ್ಕಾಗಲ್ಲ, ಅದನ್ನು ಮಿತಿಗೊಳಿಸಬೇಕಾಗಿಲ್ಲ. ಅದು ಅಮಿತ ತತ್ವ, ಅದು ಅನಂತ ತತ್ವ, ಅದಕ್ಕೆ ಸೀಮೆಯೇ ಇಲ್ಲ, ಅದಕ್ಕೆ ಇಷ್ಟೇ ಅಂತಂತಿಲ್ಲ. ಇಡೀ ಅಖಂಡ ಬ್ರಹ್ಮಾಂಡವನ್ನೇ ವ್ಯಾಪಿಸಿರತಕ್ಕಂಥದ್ದು. ಅದು ಪುಟವಾಣಿ ಒಂದು 6 ಅಡಿ ವಿಗ್ರಹ ಅಂತ ಕೂಡಿಕೊಳ್ಳೋಕ್ಕಾಗತ್ತೇನಪ್ಪ? ಆಗೋದಿಲ್ಲ. ಆದ್ದರಿಂದ ನಿರಾಕಾರ ತತ್ವವನ್ನು ಮನಸ್ಸಿನಲ್ಲಿ ಕೇಂದ್ರೀಕರಿಸಿ ತಪಸ್ಸನ್ನು ಮಾಡು ಅಂತ ಹೇಳಿ ಪರಮಹಂಸರು ಕೂತ್ಕೊಂಡ್ರು. ಸ್ವಲ್ಪ ಪ್ರಯತ್ನ ಉಂಟು, ಆಗ್ತಾ ಇಲ್ಲ ಗುರುಗಳೇ, ಪ್ರಯತ್ನ ಪಡೆಯ ಇಲ್ಲ ಗುರುಗಳೇ. ಯಾಕಾಗ್ತಾ ಇಲ್ಲ? ನಾನು ಇಷ್ಟು ವರ್ಷಗಳಿಂದ ಕಾಳಮ್ಮನ ಪೂಜೆ ಮಾಡ್ತಾ ಇದ್ದೀನಿ. ನಾನು ನಿರಾಕಾರ ತತ್ವ ಅಂದರೆ ಕಾಳಿ ಬಂದ್ಬಿಡ್ತಾಳೆ. ಹೇಗೆ ನಾನು ನಿರಾಕಾರ ತತ್ವ ವರ್ಕ್ ಆಗುತ್ತೆ? ಆಗ ಅವ್ರು ಹೇಳಿದರು, ಗದಾಧರ, ನಿನ್ನ ಹೆಸರು ಗದಾಧರ ಅಂದರೆ ಗದೆಯನ್ನು ಧರಿಸಿರುವವನು ಅಂತ. ಈ ಸಲ ಕಣ್ಮುಚ್ಕೊಂಡು ಕೂತ್ಕೊಂಡ ಕಾಳಿ ಏನಾದರೂ ಬಂದರೆ ಗದೆಯಿಂದ ಹೊಡೆಯೋಳಿಗೆ, ಹೊಡೆದು ಓಡಿಸೋಳು. ಅಂದರೆ ಆಕಾರ ಸಹಿತವಾಗಿ ಇರತಕ್ಕಂಥ ದೇವತೆಯನ್ನು ತಿರಸ್ಕಾರ ಮಾಡಬೇಕು, ವಿಸರ್ಜನೆ ಮಾಡಬೇಕು. ಮತ್ತೆ ನೆನಪಿಟ್ಟುಕೋಬೇಕು, ಈ ವಾಕ್ಯಗಳು ಬೇರೆ ಬೇರೆ ಅರ್ಥ ಎಲ್ಲ ಹೇಳ್ಬಿಡುತ್ತೆ. ತಿರಸ್ಕಾರ ಮಾಡಬೇಕು ಹಾಗಂತ ಹೇಳಿದರೆ ಆ ದೈವ ಆಕಾರವನ್ನೇ ಒಂಥರ ನಕಾರಾತ್ಮಕವಾದ ಧೋರಣೆಯಿಂದ ನಾಸ್ತಿಕತೆ, ಅದಲ್ಲ ಅದು. ಅದು ಎಲ್ರಿಗೂ ಓದಿರುತ್ತೆ ರೀ. ನೀವು 5 ವರ್ಷ 6 ವರ್ಷ 10 ವರ್ಷ 20 ವರ್ಷ ದೇವಸ್ಥಾನಕ್ಕೆ ಹೋಗ್ತೀರಿ, ನಮಸ್ಕಾರ ಮಾಡ್ತೀರಿ, ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ಅಂತ ಕೇಳ್ತೀರಿ, ಏನೇನೋ ಮಾಡ್ಕೊಂಡು ಬರ್ತೀರಿ. 85 ವರ್ಷ ಆದರೂ ಅದೇ ಮಾಡ್ತಾ ಇದ್ರೆ ಬೆಳಿಬೇಕಲ್ರಿ ನೀವು. ನಾನಾಗಲೇ ಹೇಳಿದಾಗೆ ಶಿವಲಿಂಗ ಇರತಕ್ಕಂಥದ್ದು ಒಂದು ಸಂಕೇತ, ಅಲ್ಲೇ ಇರಬಾರ್ದು. ನೀವು ಕೈಲಾಸಕ್ಕೆ ಹೋಗ್ಬೇಕು, ಹೋಗಕ್ಕೆ ಸಾಧ್ಯ ಇದ್ದರೆ ಈ ಪರಮೇಶ್ವರನ ದರ್ಶನ ಮಾಡಬೇಕು. ಆ ಪರಮೇಶ್ವರ ಅನ್ನತಕ್ಕಂಥದ್ದು ಪರಬ್ರಹ್ಮ ತತ್ವ, ಅದಕ್ಕೆ ಆಕಾರವೇ ಇಲ್ಲ ಅದಕ್ಕೆ. ಹೀಗಾಗಿ ಆಕಾರವಿಲ್ಲದೇ ಇರತಕ್ಕಂತಹ ಸ್ಥಿತಿಯ ಸಂದರ್ಶನವನ್ನು ಮಾಡು ಅಂತ ತೋತಾಪುರಿಗಳು ರಾಮಕೃಷ್ಣ ಪರಮಹಂಸರಿಗೆ ಹೇಳಿ, ಆಕಾರ ಇರತಕ್ಕಂಥ ಕಾಳಿಗಳು ಹೊಡೆದಟ್ಟು ಅಂತಂತ ಹೇಳಿದೆ. ಕಣ್ಣು ಮುಚ್ಕೊಂಡ್ರಿ, ಕಣ್ಣು ಬಿಟ್ಟ 3 ದಿವಸ ಆಗೋಗ್ಬಿಟ್ಟಿತ್ತು ಅವರಿಗೆ. ಎಬ್ಬಿಸಬೇಕಾಯ್ತು. ಗೋವಿಂದ ಭಗವತ್ಪಾದರು, ಎದೇಳೆಯ ಇಲ್ಲಿದೆಯಾ? ಗೋವಿಂದ ಭಗವತ್ಪಾದರಲ್ಲ, ಯಾರು? ತೋತಾಪುರಿಯವರು ಎಬ್ಬಿಸಬೇಕಾಯ್ತು. ಯಾಕೆ ಅಂದರೆ ಕಾಳಿ ಬಂದ್ಲು, ಗದೆ ತಗೊಂಡು ಹೊಡೆದು ಹೂಳು ಹೋಗ್ಬಿಟ್ಲ ಕಡೆಗೆ. ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಮೊಟ್ಟ ಮೊದಲ ಅದ್ವೈತದ ತತ್ವ ಏನಪ್ಪ ಅಂದರೆ ಆಕಾರವನ್ನು ಮೀರಿದಂತಹ ಚಿಂತನೆಯನ್ನು ಅಧ್ಯಯನ ಮಾಡೋದು. ಗೊತ್ತಾಯ್ತು ನಮಗಿದು? ಮೊದಲನೇ ವಿಷಯ ಗೊತ್ತಾಯ್ತು. ಅದ್ವೈತ ಅಂದರೆ ಏನಪ್ಪ ಅಂದರೆ ಆಕಾರ ಇರೋದ ದೈವಕ್ಕೆ, ಆ ಪರಮಾತ್ಮ ಶಕ್ತಿ ಅನ್ನತಕ್ಕಂಥದಕ್ಕೆ ಆಕಾರ ಇಲ್ಲ. ನಾವು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸಮಾಧಾನವಾಗಿ ಯೋಚಿಸಿ ಉತ್ತರ ಕೊಡಿ. ಈ ಚಿತ್ರೀಕರಣ ನಡೀತಾ ಇದೆ, 4 ಜನ 5 ಜನ ಇದ್ದೀವಿಲ್ಲ. ಈ 5 ಜನರಲ್ಲಿಯೂ ಪ್ರಾಣ ಇದೆ, ಹೌದು, ಜೀವ ಇದೆ. ಹೌದು. ಹೊರಗಡೆ ಒಂದು 20-30 ಜನ ಕೂತಿದ್ದಾರೆ ಅನ್ಕೊಳ್ಳೋಣ, ಒಂದು 100 ಜನ ಇಟ್ಕೊಳ್ಳಿ. ಈ
ಚಿತ್ರೀಕರಣದ ಕ್ಷೇತ್ರದಲ್ಲೂ 100 ಜನ ಇದ್ದಾರೆ. ಹ್ಮ್. ಈ 100 ಜನರಲ್ಲಿ ಎಷ್ಟು ಪ್ರಾಣಗಳಿವೆ, ಎಷ್ಟು ಆತ್ಮಗಳಿವೆ? ತಕ್ಷಣ ಉತ್ತರ ಹೇಳ್ಬೇಡಿ, ಸುಮ್ಮನೆ ಯೋಚಿಸಿ. ಹ್ಮ್. ಈ 100 ಜನರಲ್ಲಿ ಎಷ್ಟು ಪ್ರಾಣಗಳಿವೆ, ಎಷ್ಟು ಆತ್ಮಗಳು ಇವೆ? ಪ್ರಾಣ ಆತ್ಮ ಜೀವ ಎಲ್ಲ ಒಂದೇ ಅಂತ ಇಟ್ಕೊಳ್ಳಿ. ಹ್ಮ್. ಹ್ಮ್. ಹಾಗೆ ನಮ್ಮ ಭಾರತದಲ್ಲಿ ಹ್ಮ್. 125 ಕೋಟಿ ಜನ ಇದ್ದಾರೆ. ಹ್ಮ್. ಈ 125 ಕೋಟಿ ಜನರಲ್ಲಿಯೂ ಎಷ್ಟು ಆತ್ಮಗಳಿವೆ? ಹ್ಮ್. ಹಾಗೆ ಪ್ರಪಂಚ ಬಿಡಿ, ಇಷ್ಟು ಸಾಕು, ಇಷ್ಟು ಯೋಚನೆ ಮಾಡೋಣ. ನಮ್ಮ ಮಿತಿಯಲ್ಲಿ ಅರ್ಥ ಮಾಡ್ಕೋಬೇಕಾಯ್ತದೆ. ಹ್ಮ್. ಈ ಕ್ಷೇತ್ರದಲ್ಲಿ 5 ಜನ ಇದ್ದೀವ್ರಿ. ಹ್ಮ್. 5 ಜನರಲ್ಲಿ ಎಷ್ಟು ಪ್ರಾಣಿಗಳಿವೆ? ಆ ಉತ್ತರ ಭಾರತ 125 ಕೋಟಿಗೂ ಸಂಬಂಧಪಡುತ್ತೆ. ಹ್ಮ್. ಹ್ಮ್. ಆದ್ದರಿಂದ ನೀವು ಹೇಳಿ ಉತ್ತರನ. 5 ಜನರಲ್ಲಿ ಎಷ್ಟು ಪ್ರಾಣಿಗಳಿವೆ? ಒಬ್ಬೊಬ್ಬರಲ್ಲಿ ಒಂದೊಂದು ಅಂದ್ಕೊಂಡ್ರೆ 5 ಜನರಲ್ಲಿ 5 ಅಂತ. ಪಾಪ ನೀವು ಗಣಿತಶಾಸ್ತ್ರಕ್ಕೆ ಅನುಗುಣವಾಗಿ 5 ಜನರಲ್ಲಿ 5 ಪ್ರಾಣ ಇದೆ ಎಂದಿದೆ, ಅಂದರೆ 5 ಆತ್ಮ ಇದೆ ಅಂತ ಇಟ್ಕೊಳ್ಳೋಣ. ಭಾರತದ ಜನಸಂಖ್ಯೆ ನೋಡಿದ್ರೆ ಎಷ್ಟು ಆತ್ಮಗಳಿವೆ? 125 ಕೋಟಿ ಆತ್ಮಗಳಿವೆ ಹ್ಮ್. ಅಲ್ವೇ? ಹ್ಮ್. ಇದು ಸಾಂಖ್ಯ ತತ್ವ ಹೇಳ್ತಕ್ಕದ್ದು. ಹ್ಮ್. ಆತ್ಮ ಅಂದರೆ ಅನೇಕ, ಅನೇಕ, ಏಕ ಅಲ್ಲ, ಅನೇಕ, ಬಹಳ ಹೆಚ್ಚುವರಿ ಇದೆ. ಆದರೆ ಭಗವತ್ಪಾದರು ಒಂದು ಸಿದ್ಧಾಂತವನ್ನು 2ನೆಯ ಪ್ರಮೇಯವಾಗಿ ಹೇಳಿದರು. ಹ್ಮ್. ಅದು ನಿಮಗೆ ಅರ್ಥ ಆಗಬೇಕಾದ್ರೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ನಿಮ್ಮನ್ನು. ಹ್ಮ್. ಈ ಭಾರತದಲ್ಲಿ ನದಿಗಳು ಹರಿತಾ ಇದೆಯಲ್ಲ, ಹ್ಮ್. ಎಷ್ಟು ನದಿಗಳಿವೆ? ಅಂದರೆ ಸುಮ್ಮನೆ ಏನು ಖಚಿತವಾಗಿ ಹೇಳಬೇಕು ಅಂತಲ್ಲ, ಎಷ್ಟು ನಾವು ಒಂದು 106 ನದಿಗಳು. ಒಂದು 106 ನದಿಗಳು. ಹ್ಮ್. ನದಿಗಳು ಭಾರತದಲ್ಲಿ 106 ನದಿಗಳು ಹರಿತಾ ಇದೆ. ಹ್ಮ್. ಒಂದು ಸಮುದ್ರದ ದಂಡೆಗೆ ಹೋಗ್ತಿದೆ, ಅಲ್ಲಿ ಮರಳು ಹಾಸಿರುತ್ತೆ. ಹ್ಮ್. ಹ್ಮ್. ಎಷ್ಟು ಮರಳ ಕಣ ಇರುತ್ತೆ ಅಲ್ಲಿ, ಎಣಿಸೋಕೆ ಆಗಲ್ರಿ, ಆಗಲ್ಲ. ಹೌದು. ಅಸಂಖ್ಯ. ಈ 3 ಉದಾಹರಣೆಗಳು ಏನು ಹೇಳ್ತಿದೆ ಅಂದರೆ ಒಂದಲ್ಲ, ಹ್ಮ್. ಅನೇಕ ಅಂತ ಹೇಳ್ತಾ ಇದೆ. ಆದರೆ ಆ ಪ್ರಶ್ನೆಯ ಆಳಕ್ಕೆ ಇಳಿದು ಯೋಚಿಸಿದರೆ ಹ್ಮ್. 106 ನದಿಗಳಿದೆಯಲ್ಲ, ಹ್ಮ್. ಈ ನದಿಗಳಿಗೆ ನೀರು ಎಲ್ಲಿಂದ ಬರುತ್ತೆ? ಮೋಡಗಳಿಂದ ಬರುತ್ತೆ. ಮೋಡಗಳು, ಮಳೆ ಬಂದಾಗ ಬರುತ್ತೆ. ಮಳೆಯಿಂದ. ಹೌದು. ಆ ಮೋಡಗಳಿಗೆ ನೀರು ಎಲ್ಲಿಂದ ಬರುತ್ತೆ? ಸಮುದ್ರದಿಂದ ಬರುತ್ತೆ. ಹೌದು. ಸೂರ್ಯನ ಶಾಖ ಸಮುದ್ರದ ನೀರನ್ನು ಹೀರಿ ಮೋಡಗಳನ್ನು ಮಾಡಿ ಬೆಂಗಳೂರಿನಲ್ಲಿ ತಂದು ಮೋಡನ್ನು ಕರಗಿಸಿ ನೀರು ಬರೆಯುತ್ತೆ. ಹ್ಮ್. 106 ನದಿಗಳಿದೆಯಲ್ಲ, ಹ್ಮ್. ಆ 106 ನದಿಗಳ ಮೂಲ ಯಾವುದು? ಸಮುದ್ರವೇ. ಹೌದು. ಅದೆಷ್ಟಿದೆ? ಅದು ಒಂದೇ. ಹ್ಮ್. ನೋಡ್ರಿ, ಪ್ರಪಂಚ ಹೇಗಿದೆ, ಹ್ಮ್. 7 ಖಂಡಗಳಿದೆ, ಹ್ಮ್. ಮಿಕ್ಕಿದ್ದೆಲ್ಲ ನೀರೇ. ಹೌದು. ಆ ನೀರೆಲ್ಲ ಒಂದೇ. ಹ್ಮ್. ನೆಪ ಮಾತ್ರಕ್ಕೆ, ಮೇಲು ನೋಟಕ್ಕೆ ಅನೇಕ ನದಿಗಳು ಇದ್ದರೂ ಮೂಲಭೂತವಾಗಿ ಒಂದೇ ಮೂಲ ಇರತಕ್ಕಂಥದ್ದು. ಹ್ಮ್. ಹ್ಮ್. ಹಾಗೆಯೇ 5 ಜನ ಕೂತಿದ್ದೀವಿ, ಹ್ಮ್. ಮೇಲ್ನೋಟಕ್ಕೆ 5 ಆತ್ಮಗಳು ಅಂತ ಇದ್ರೂ ಹ್ಮ್. ಮೂಲಭೂತವಾಗಿ ಒಂದೇ ಆತ್ಮವೇ, ಪರಮಾತ್ಮ ಅದು. ಹೌದು. ಅದಕ್ಕೆ ಒಂದು ಪುಟ್ಟ ಉದಾಹರಣೆಯನ್ನ ಹ್ಮ್. ಭಗವತ್ಪಾದರು ಕೊಡ್ತಾರೆ. ಹ್ಮ್. ಅವರು ಪಾರಿಭಾಷಿಕವಾಗಿ ಘಟ ಅಂತ ಕರೀತಾರೆ. ಹ್ಮ್. ಘಟ ಅಂದ್ರೆ ಒಂದು ತಂಬಿಗೆ, ಒಂದು ಬಿಂದಿಗೆ, ಒಂದು ಮಣ್ಣಿನ ಮಡಕೆ. ಹ್ಮ್. ಇದರೊಳಗೆ ಏನಿದೆ? ಏನಿಲ್ಲ, ಖಾಲಿ ಇದೆ. ಗಾಳಿ ಇದೆ ರೀ. ಗಾಳಿ ಇದೆ. ಏನೂ ಇಲ್ಲ ಅಂದ್ಬಿಟ್ಟಿರ್ಗತಿ, ಗಾಳಿ ಇದೆ. ಹ್ಮ್. ಇದು ಒಂದು ಘಟ. ಹ್ಮ್. ಈ ಘಟದ ಒಳಗೆ ಏನಿದೆ? ಗಾಳಿ ಇದೆ. ಗಾಳಿನೇ ಇರಬೇಕು, ಸತ್ತ ಹೋಗ್ಬಿಡ್ತೀವಿ ಇದ್ರೆ. ಹ್ಮ್. ಹ್ಮ್. ಮೂರು ತೋಟ ಒಂದು ಕ್ಷಣದಲ್ಲಿ ಸತ್ತೇ ಹೋಗ್ಬಿಡ್ತೀವಿ ನಾವು. ಹ್ಮ್. ಈ ಘಟ, ಈ ಘಟ, ಹ್ಮ್. ಈ ಘಟದೊಳಗೆ ಗಾಳಿ ಇದೆ, ಹ್ಮ್. ಈ ಘಟದ ಒಳಗೂ ಗಾಳಿ ಇದೆ. ಹ್ಮ್. ಮುಂದಿನ ಭಾಗ ಎಚ್ಚರಿಕೆಯಿಂದ ಕೇಳಿ. ಹ್ಮ್. ಈ ಘಟದ ಒಳಗೆ ಗಾಳಿ ಇದೆ, ಘಟದ ಹೊರಗೆ ಏನಿದೆ? ಗಾಳಿನೇ ಇದೆ. ಗಾಳಿನೇ. ಒಳಗೆ ಒಂದು ಪುಟ್ಟ ಗಾಳಿ ಅನ್ನೋಣ, ಹ್ಮ್. ಹೊರಗೆ ದೊಡ್ಡ ಗಾಳಿ. ಹ್ಮ್. ಅಲ್ಲೇನಮ್ಮ? ಹ್ಮ್. ಹ್ಮ್. ಹಾಗೆ ಈ ಘಟದ ಒಳಗೆ ಗಾಳಿ ಇದೆ, ಹ್ಮ್. ಅದನ್ನು ಜೀವ ಅಂತ ಕರೀತಾರೆ. ಪುಟಾಣಿ ಗಾಳಿಗಳು, ಅಥವಾ ಆತ್ಮ ಅಂತ ಕರೀತಾರೆ. ಈ ದೇಹ ಅನ್ನುವ ಘಟದ ಒಳಗೆ, ದೇಹ ಅನ್ನತಕ್ಕಂಥ ಒಂದು ಲೋಟದೊಳಗೆ ಇರತಕ್ಕಂಥ ಗಾಳಿ ಜೀವಾತ್ಮ. ಈ ಲೋಟದ ಹೊರಗೆ ಇರತಕ್ಕಂಥ ಗಾಳಿ ಮಹಾಕಾಶ, ಅದು ಬಹಳ ಜಾಸ್ತಿ, ಬೇಕಾದಷ್ಟು ಗಾಳಿ ಇದೆ, ಅಸಂಖ್ಯವಾಗಿದೆ, ಲೆಕ್ಕ ಹಾಕಕ್ಕೆ ಅಲ್ಲ, ಅಷ್ಟು ಗಾಳಿ ಇದೆ. ಹಾಗೆ ಈ ಜೀವಾತ್ಮದ ಹೊರಗೆ ಇರತಕ್ಕಂಥದ್ದೆಲ್ಲ ಪರಮಾತ್ಮ. ಅಂದರೆ ಜೀವಾದದ್ದಲ್ಲದೆ ಆ ಜೀವ ಬರ್ತಕ್ಕಂಥದ್ದೇ ಪರಮಾತ್ಮನಿಂದ ನಮಗೆ. ಸುತ್ತಮುತ್ತಲೂ ಇರತಕ್ಕಂಥ ಗಾಳಿಯನ್ನು ನಾವು ತಗೊಳ್ಳಲ್ಲ ಅಂದ್ಬಿಟ್ರೆ
ಸತ್ತೋಗ್ಬಿಡ್ತೀವಿ ನಾವು. ಹೌದು. ಅದಿರೋದ್ರಿಂದಲೇ ನಾವು ಇರ್ತಕ್ಕಂಥದ್ದು. ಹ್ಮ್. ಹೀಗಾಗಿ ನಮ್ಮ ಮೂಲ ನೆಲೆ ಯಾವುದು? ಪರಮಾತ್ಮ. ಹ್ಮ್. ಈಗ ಗಮನಿಸಬೇಕು ಹ್ಮ್. ಮುಖ್ಯವಾದ ವಿಷಯನ. ಹ್ಮ್. ಇದು ನಾನು, ಇದು ನೀವು. ನಾನು ಅಥವಾ ನಾವು ಸತ್ತು ಹೋಗ್ಬಿಡ್ತೀವಿ. ಹ್ಮ್. ಸತ್ತೇ ಹೋಗ್ಬಿಟ್ವಿ. ಹ್ಮ್. ಸತ್ತೋದಾಗ ಈ ಘಟ ಬಿದ್ದೋಯ್ತು. ಹ್ಮ್. ಇದ್ರ ಒಳಗೆ ಏನಿತ್ತು? ಗಾಳಿ ಅದೆಲ್ಲೋಯ್ತು? ಹೊರಗೋಯ್ತು. ಹೊರಗೆ ಎಲ್ಲೋಯ್ತು? ದೊಡ್ಡ ಇದ್ರೊಳಗೆ ಸೇರ್ಕೊಂಡು. ದೊಡ್ಡ ಗಾಳಿಗೆ ಸೇರ್ಕೊಂಡ್ಬಿಡ್ತೀರಿ. ಹೌದು. ಎಷ್ಟು ಒಳ್ಳೆ ಉತ್ತರ ಕೊಟ್ರಿ ನೀವು. ಹ್ಮ್. ಅಂದರೆ ಈ ಜೀವಾತ್ಮ ಪರಮಾತ್ಮನ ಜೊತೆ ಸೇರ್ಕೊಂಡ್ಬಿಡ್ತು. ಹ್ಮ್. 150 ಕೋಟಿ ಆತ್ಮಗಳು ಪರಮಾತ್ಮನ ಜೊತೆ ಸೇರ್ಕೊಂಡ್ಬಿಡುತ್ತೆ. ಹ್ಮ್. ಹ್ಮ್. ಅವಾಗ ಎಷ್ಟು ಕೋಟಿಗಳಿವೆ ಆತ್ಮಗಳು? ಒಂದೇ. ಒಂದೇ ಇರತಕ್ಕಂಥದ್ದು. ಹೌದು. ಇದನ್ನು ಭಗವತ್ಪಾದ ಹೇಳಿದ್ರು. ಹ್ಮ್. ಹ್ಮ್. ನೀವು ನೋಟಕ್ಕೆ ಅನೇಕ ಕಾಣುತ್ತೆ, ಆದರೆ ನಮ್ಮ ಒಳಗೆ ಇರತಕ್ಕಂಥ ಆತ್ಮ ಒಂದೇ. ಹ್ಮ್. ಹ್ಮ್. ಅದೇ ಬ್ರಹ್ಮನ್ ಅಂತ ಕರೀತಕ್ಕಂಥದ್ದು. ಹ್ಮ್. ಅದಕ್ಕೆ ಬಣ್ಣ, ವಾಸನೆ, ರುಚಿ ಯಾವುದೂ ಇಲ್ಲ. ಹ್ಮ್. ನಿರಾಕಾರ ತತ್ವ ಅದು ಒಂದೇ. ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮ ಅಸ್ಮಿ. ಹ್ಮ್. ಅಹಂ ನಾನು ಪರಬ್ರಹ್ಮನ್ ಆಗಿದ್ದೇನೆ, ನಾನೇ ಪರಬ್ರಹ್ಮವಾಗಿದ್ದೇನೆ. ಹ್ಮ್. ಹಾಗೆ ಹೇಳುವುದರ ಮೂಲಕ ಭಗವತ್ಪಾದರು ಏನು ಹೇಳಿದರು? ಓಹ್, ಬಹಳ ದೊಡ್ಡ ತತ್ವ ಅದು, ಅದ್ವೈತದ ಮಹಾನ್ ತತ್ವ ಅದು. ಅವ್ರು ಏನು ಹೇಳಿದರು? ನಿಮಗೊಂದು ಹೆಸರಿದೆ, ಹ್ಮ್. ನಿಮಗೆ ಒಂದು ಆಕಾರ, ಒಂದು ರೂಪ ಇದೆ, ನಿಮಗೆ ಒಂದು ವೃತ್ತಿ ಇದೆ. ನನಗೊಂದು ಹೆಸರಿದೆ, ಒಂದು ಆಕಾರ ಇದೆ, ಒಂದು ವೃತ್ತಿ ಇದೆ. ಇಲ್ಲಿರ್ತಕ್ಕಂಥ 5 ಜನಕ್ಕೂ ಒಂದು ಆಕಾರ ಇದೆ, ಒಂದು ರೂಪ ಇದೆ, ಒಂದು ವೃತ್ತಿ ಇದೆ, ಒಂದು ಹೆಸರಿದೆ. ನಾಮ ರೂಪು ಕ್ರಿ ಅಂತ ಇದನ್ನು ಕರೀತಾರೆ. ಹ್ಮ್. 3. ಹ್ಮ್. ಈ ಬಾಹ್ಯ ವ್ಯತ್ಯಾಸವನ್ನು ಬಿಟ್ಟರೆ ಒಳಗೆಲ್ಲ ನಾವು ಒಂದೇನೆ. ಹ್ಮ್. ಹ್ಮ್. ನಿಮ್ಮಲ್ಲಿರತಕ್ಕಂಥ ಆತ್ಮ, ಅವರಲ್ಲಿರತಕ್ಕಂಥ ಆತ್ಮ, ನನ್ನಲ್ಲಿರತಕ್ಕಂಥ ಆತ್ಮ ಒಂದೇ. ಹ್ಮ್. ಹ್ಮ್. ಅದು ಪರಮಾತ್ಮನ ಅಂಶ. ಹ್ಮ್. ನಾವು ಹುಟ್ಟಬೇಕಾಗಿದ್ದರೆ ಹ್ಮ್. ಪರಮಾತ್ಮನ ಅಂಶವೊಂದು ನಮ್ಮಲ್ಲಿ ಪ್ರವೇಶ ಮಾಡಿದೆ. ಹ್ಮ್. ಹ್ಮ್. ವೈದ್ಯತಿ ಅಂತ ಕರಿತೀವಿ, ವಿಧೃತಿ ಅಂತ. ಇಲ್ಲೊಂದು ಹ್ಮ್. ಬ್ರಹ್ಮರಂಧ್ರ ಅಂತ ಕರೀತಾರೆ ಇದನ್ನು. ಆ ಮೊದಲನೆಯ ಕೋಶ, ತಂದೆ ತಾಯಿಯ ಸಂಯೋಗದಿಂದ ಸೇರಿದಂಥ ಒಂದು ಮೊದಲನೇ ಜೀವಕೋಶಕ್ಕೆ ಇಲ್ಲಿ ಬಂದು ಪ್ರವೇಶ ಆಗುತ್ತದು. ಹ್ಮ್. ಆ ಬ್ರಹ್ಮನ್ ಅನ್ನತಕ್ಕಂಥದ್ದು ಬ್ರಹ್ಮರಂಧ್ರದ ಮೂಲಕ ಆ ಜೀವಿಯ ಪ್ರವೇಶ ಆಗುತ್ತೆ. ಹ್ಮ್. ಹೋಗ್ಬೇಕಂದ್ರೆ ಬ್ರಹ್ಮರಂಧ್ರದ ಮೂಲಕ ಹೋಗ್ಬೇಕದು. ಹಾಗೆ ಹೋಗುತ್ತಾ ಬಿಡುತ್ತಾ ಬೇರೆ ಮಾತು. ಹ್ಮ್. ಅಂತೂ ಪ್ರತಿಯೊಂದು ಜೀವಿಯ ಒಳಗೂ ಆ ಬ್ರಹ್ಮನ್ ಅನ್ನುವುದು ಪ್ರವೇಶ ಆಗುತ್ತೆ. ಹ್ಮ್. ಆದ್ದರಿಂದ ನನ್ನಲ್ಲಿ ಬ್ರಹ್ಮನ್ ಪ್ರವೇಶ ಆಗಿದೆ, ನಿಮ್ಮಲ್ಲಾಗಿದೆ, ಅವರಲ್ಲಾಗಿದೆ, ಅವರಲ್ಲಾಗಿದೆ. ಈ ನಮ್ಮೆಲ್ಲರಲ್ಲಿಯೂ ಆಗಿರೋದು ಯಾವುದು? ಬ್ರಹ್ಮನ್. ಹ್ಮ್. ಅದನ್ನ ನನಗೂ ನಿಮಗೂ ಏನು ವ್ಯತ್ಯಾಸ ಇದೆ? ಮೂಲಭೂತವಾಗಿ ಏನೂ ವ್ಯತ್ಯಾಸ ಇಲ್ಲ. ಹ್ಮ್. ಆಗಲೇ ಹೇಳಿದಾಗೆ 3 ಪ್ರಧಾನವಾದ್ದು ರೂಪ, ಹೆಸರು, ವೃತ್ತಿ ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ಹ್ಮ್. ಆದ್ದರಿಂದ ಭಗವತ್ಪಾದರು ಸ್ಥಾಪನೆ ಮಾಡಿದರು, ನಾವು ಸಮಾನರು. ಹ್ಮ್. ನೀವು ಬ್ರಹ್ಮನ್, ನಾನೂ ಬ್ರಹ್ಮನ್, ಅವರೂ ಬ್ರಹ್ಮನ್, ಸರ್ವವೂ ಬ್ರಹ್ಮನ್ಮಯವಾದ್ದರಿಂದ, ಸರ್ವವೂ ಬ್ರಹ್ಮವೇ ಆದ್ದರಿಂದ ನೀವು ದೊಡ್ಡವರು, ಇವರು ಚಿಕ್ಕವರು, ಅವ್ರು ಅಂಥದ್ದಿಲ್ಲ. ಹ್ಮ್. ಎಲ್ಲರೂ ಸಮಾನತಾ ಸಿದ್ಧಾಂತವನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಘೋಷಿಸಿದ್ದು ಶ್ರೀ ಶ್ರೀಶಂಕರ ಭಗವತ್ಪಾದಾಚಾರ್ಯ. ಹ್ಮ್. ಹ್ಮ್. ಇವತ್ತಿನ ಸಹ ಸಮಾನತೆ ಬಗ್ಗೆ ಮಾತಾಡ್ತೀವಿ. ಹ್ಮ್. ಆಗಲೇ ಅಂದರೆ 1200 ವರ್ಷಗಳ ಹಿಂದೆಯೇ ಮೊಟ್ಟ ಮೊದಲು ಸಮಾನರು ಅಂತ ಹೇಳಿದ್ದು ಶ್ರೀ ಶ್ರೀಶಂಕರ ಭಗವತ್ಪಾದಾಚಾರ್ಯ. ಹ್ಮ್. ಅದು ಅವರು ಸಾಧಿಸಿದ 3ನೇ ತತ್ವ. ಹ್ಮ್. 2ನೇ ತತ್ವ ಮಧ್ಯದ ಹೊರಟೋಯ್ತು. 2ನೇ ತತ್ವ ಏನು? ಒಂದೇ ಅನ್ನತಕ್ಕಂಥದ್ದು. ಹ್ಮ್. ಹ್ಮ್. 3ನೇ ತತ್ವ ಎಲ್ಲರೂ ಸಮಾನರು. ಹ್ಮ್. ಒಂದು ಅಂತಾದಮೇಲೆ ಎಲ್ಲರೂ ಸಮಾನರು. ಹ್ಮ್. ಹ್ಮ್. ಇದಕ್ಕೆ ಅವರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ನಡೆಯಿತು. ಹ್ಮ್. ಕಾಶಿಯ ಮಣಿಕರ್ಣಿಕಾ ಘಟ್ಟದಲ್ಲಿ ಹ್ಮ್. ಭಗವತ್ಪಾದರು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಹ್ಮ್. ಅದ್ವೈತ ಅಂದರೆ ಏನು? ಹ್ಮ್. ದ್ವೈತವಿಲ್ಲದ್ದು ಅದ್ವೈತ. ದ್ವೈತ ಅಂದರೆ ಪ್ರಧಾನವಾಗಿ ಪರಮಾತ್ಮ ಜೀವಾತ್ಮ ಬೇರೆ ಬೇರೆ ಅಂತ. ಹ್ಮ್. ಅದನ್ನೇ ನೀವು ಉತ್ತರ ಹೇಳಿದ ಪ್ರಾರಂಭದಲ್ಲಿ. ಹ್ಮ್. 5 ಜನ ಆತ್ಮ ಇದೆ ಅಂದರೆ 5 ಆತ್ಮಗಳಿದೆ, ಹ್ಮ್. 100 ನದಿಗಳಿದೆ. ಭಗವತ್ಪಾದರು ತರ್ಕಬದ್ಧವಾಗಿ ಮಂಡನೆ ಮಾಡಿದ ಮೇಲೆ ನಮಗೆ ಅರ್ಥ ಆಗುತ್ತೆ, ಹೌದು ನಾವೆಲ್ಲ ಒಂದೇನೆ. ಅದಕ್ಕೆ ಭಗವತ್ಪಾದರ ಪ್ರತಿಭೆಗಳು ನೋಡಿದ್ರೆ ಈ ಒಂದು ಬೆರಳು ಇಟ್ಕೊಂಡಿರ್ತಾವೆ, ಹ್ಮ್. ಒಂದೇ, ಎರಡಿಲ್ಲ ಅಂತ. ಆ ಎರಡಿಲ್ಲ, ಎಲ್ಲರೂ ಒಂದೇ ಅಂದಮೇಲೆ ಸಮಾನತೆ ಅಂತಂತ. ಹ್ಮ್. ಅದನ್ನು
ಪ್ರಸಿದ್ಧ ಮಾಡತಕ್ಕಂಥ ಒಂದು ಘಟನೆ ಕಾಶಿಯ ಈ ಸಂದರ್ಭದಲ್ಲಿ ನಡಿ. ಹ್ಮ್. ಮಣಿಕರ್ಣಿಕಾ ಘಟ್ಟದಲ್ಲಿ ಆ ಬಾಲಕ 10-12 ವರ್ಷದ ಹುಡುಗ ನನ್ನಂಥ ವೃದ್ಧರನ್ನೆಲ್ಲ ಕೂಡಿಸ್ಕೊಂಡು ಉಪದೇಶ ಕೊಡ್ತಾ ಇದ್ದ. ಹ್ಮ್. ಒಬ್ಬ ಚಂಡಾಲ ಬಂದು ಹ್ಮ್. 4 ನಾಯಿಗಳನ್ನು ಹಿಡ್ಕೊಂಡು, ಆ ಸೋಪಾನ ಪಂಕ್ತಿ ಇದೆ, ಹ್ಮ್. ಇವ್ರಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಅವ್ನು ಮೇಲಿನಿಂದ ಕೆಳಗೆ ಬರ್ತಾ ಇದ್ದಾರೆ ಹ್ಮ್. ನಾಯಿಗಳನ್ನ ಹಿಡ್ಕೊಂಡು. ಪಾಠ ಮುಗೀತು, ಹತ್ತಿ ಹೋಗಬೇಕು. ಸುತ್ತಲೂ ಶಿಷ್ಯರಿದ್ರು. ಹ್ಮ್. ತಿಷ್ಟ ನಿಂತ್ಕೊಂಡು ಹ್ಮ್. ಕಚ್ಚ ದಾರಿ ಬಿಡುದು, ನಮ್ಮ ಗುರು ಬರ್ತಾ ಇದ್ದಾರೆ. ಹ್ಮ್. ಅವನು ನಿಂತುಕೊಂಡು ಕೇಳಿದೆ, ಏನಪ್ಪ ಯುವ ಸನ್ಯಾಸಿ, ಹ್ಮ್. ಇಷ್ಟೊತ್ತು ಅದ್ವೈತದ ಪಾಠ ಮಾಡ್ತಾ ಇದೀಯ ನೀನು, ಹ್ಮ್. ಯಾರನ್ನು ದೂರ ಹೋಗು ಅಂತಿದೀಯ? ಹ್ಮ್. ನನ್ನನ್ನು ಹೋಗು ಅಂತಿದೀಯೋ ಅಥವಾ ನಾನು ಅಂದರೆ ಏನು? ನಾನು ದೂರ ಹೋಗಬೇಕು ಅಂದರೆ ದೇಹ ದೂರ ಹೋಗಬೇಕು ಅಂತಲ, ಅಥವಾ ದೇಹದ ಒಳಗಿರತಕ್ಕಂಥ ಆತ್ಮ ದೂರ ಹೋಗಬೇಕು ಅಂತಲ? ದೇಹ ದೂರ ಹೋಗಬೇಕು ಅಂದರೆ ನಿನ್ನಲ್ಲಿರತಕ್ಕಂಥ ರಕ್ತ, ಮಾಂಸ, ಮೂಳೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲ ನನಗೂ ಇದೆ, ಹ್ಮ್. ವ್ಯತ್ಯಾಸ ಏನೂ ಇಲ್ಲ. ಇನ್ನು ನಿನ್ನಿಂದ ನನ್ನ ಆತ್ಮ ದೂರ ಹೋಗಬೇಕು ಅನ್ನೋದಾದರೆ ಇಷ್ಟೊತ್ತು ಆತ್ಮ ಎಲ್ಲ ಒಂದೇ ಅಂತ ಹೇಳ್ತಾ ಇದೀಯ. ಆದರೆ ದೂರ ಹೋಗೋದು ಅಂದರೆ ಯಾವುದು? ಯಾವುದಕ್ಕಿನ್ನ ಭಿನ್ನವಾಗಿ ನನ್ನನ್ನು ಯಾಕೆ ದೂರ ಕಳಿಸ್ತಾ ಇದೀಯ ನೀನು? ನಾನು ನಿನಗಿನ್ನ ಭಿನ್ನನಾಗಿದ್ದೇನೆಯೋ? ಆಗ ಭಗವತ್ಪಾದರಿಗೆ ಜ್ಞಾನೋದಯ ಆಗುತ್ತೆ. ಅಯ್ಯೋ, ಏನು ಮಾತಾಡ್ತಾ ಇದ್ದೀನಿ ನಾನು? ಅದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ಇರುವ ನಾನು, ನನ್ನಿಂದ ನೀನು ಭೇದ ಅಂತಂತ ಹೇಳಿ ದೂರ ಹೋಗು ಅಂತಿದ್ದೀನಲ್ಲ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಾಯ ಸಂವಿದುಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತ ಜಗತ್ಸಾಕ್ಷಿಣೇ ಸ ಏವ ಅಹಂ ನ ಚ ದೃಶ್ಯ ವಸ್ತು ಇತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ ಇನ್ನೂ 5 ಪದ್ಯ ಇದೆ. ಮನೀಷಾ ಪಂಚಕವನ್ನು ಆಶುಕವಿತ್ವದಿಂದ ಸೃಷ್ಟಿ ಮಾಡಿದ್ದು. ಅದರರ್ಥ ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಾಯ ಸಂವಿದುಜೃಂಭತೆ. ಜಾಗ್ರತ್, ಈಗ ನಾವು ಮಾತಾಡ್ತಾ ಇದ್ದೀವಿ, ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ಅವರೆಲ್ಲ ನೋಡ್ತಾ ಇದ್ದಾರೆ, ಇದೆಲ್ಲ ಕ್ರಿಯೆ ನಡೀತಾ ಇದೆ. ನಾನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆಯಲ್ಲ, ನಾನು ನೋಡ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆಯಲ್ಲ. ಯಾರಿಗೆ ಅನ್ನಿಸ್ತಾ ಇದೆ? ಇದು ಕಣ್ಣು ನೋಡ್ತಾ ಇದೆ, ವಾಸ್ತವ ಕಣ್ಣಿಗೆ ನೋಡೋಕ್ಕಾಗಲ್ಲ, ಕಣ್ಣು ಒಂದು ಯಂತ್ರ ಅಷ್ಟೇನೆ. ಇದು ಒಳಗಿನ ಯಾವುದೋ ಒಂದು ಶಕ್ತಿಯ ಮೂಲಕ ನೀವು ನೋಡ್ತಾ ಇದ್ದೀರಿ. ನಾನು ನೋಡುತ್ತಿದ್ದೇನೆ ಅಂತ ಯಾವುದಕ್ಕೋ ದಾಖಲಾಗ್ತಾ ಇದೆ. ಕಣ್ಣಿಗೆಲ್ಲ ದಾಖಲಾಗೋದು, ಕಣ್ಣಿದ್ದು ನೋಡುತ್ತೆ, ಅದು ನೋಡುತ್ತೆ, ಅದು ಏನೋ ನೋಡುತ್ತೆ. ನೋಡುವಿಕೆ ಇದೆಯಲ್ಲ, ಆ ನೋಡುವುದು ನನ್ನ ದೇಹದ ಒಳಗೆ ಇರತಕ್ಕಂಥ ಇನ್ನೇನೋ ಒಂದು ಅಂಗ, ಮನಸ್ಸಂತಿರೋ ಆತ್ಮ ಅಂತಿರೋ ಪ್ರಾಣ, ಅದು ನೋಡ್ತಾ ಇದೆ. ಇದು ಜಾಗೃತ ಅವಸ್ಥೆ. ಅಂದರೆ ನಾನು ನನ್ನ ಇಂದ್ರಿಯಗಳೆಲ್ಲ ಜಾಗೃತವಾಗಿ ದಾಖಲು ಮಾಡ್ಕೊಳ್ತಕ್ಕಂಥದ್ದನ್ನು ಜಾಗೃತ ಅವಸ್ಥೆ ಅಂತೀವಿ. ಎರಡನೇದೊಂದು ಅವಸ್ಥೆ ಇದೆ, ಸ್ವಪ್ನ ಅವಸ್ಥೆ ಅಂತ. ಸ್ವಪ್ನದಲ್ಲಿ ನೀವೇನು ಮಾಡ್ತೀರಿ? ನೋಡ್ತಿರೋ ಇಲ್ವೋ? ಹೌದು. ಸ್ವಪ್ನದಲ್ಲಿಯೂ ನೋಡುತ್ತೀರಿ, ಕಣ್ಣು ಮುಚ್ಕೊಂಡು ನೋಡ್ತೀರಿ. ಅದನ್ನು ಇಲ್ಲಿ ಕಣ್ಣು ತೆಗೆದು ನೋಡ್ತಿರ್ತೀವಿ. ಸ್ವಪ್ನದಲ್ಲಿ ಕಣ್ಣು ಮುಚ್ಕೊಂಡು ಕನಸನ್ನು ಕಾಣ್ತಾ ಇರ್ತೀವಿ. ಆ ಕನಸನ್ನು ಕಾಣುತ್ತಿದ್ದೇವೆ ಅಂತ ಯಾರಿಗನ್ಸುತ್ತೆ? ಅದು ಯಾವುದೊಂದು ಸಾಕ್ಷಿ ಇದೆಯಾ? ಇನ್ನು ಮೂರನೇದು, ಸ್ವಪ್ನವೂ ಇಲ್ಲ, ಜಾಗೃತವೂ ಇಲ್ಲ. ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂತೀವಿ. ಮಾರನೇ ದಿವಸ ಎದ್ದಾಗ ಅನಿಸುತ್ತೆ, ನಿನ್ನೆ ಸ್ವಪ್ನವೇ ಇಲ್ಲ ರೀ, ಹಾಯಾಗಿ ನಿದ್ದೆ ಹೋದೆ. ಈ ಹಾಯಾಗಿ ನಿದ್ದೆ ಹೋದೆ ಅಂತ ಯಾರಿಗನ್ನಿಸ್ತು? ಈ ಮೂರನ್ನೂ ಬಿಟ್ಟು ಮತ್ತೊಂದು ಇದೆಯಲ್ಲ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಾಯ ಸಂವಿದುಜೃಂಭತೆ. ಸ್ಫುಟವಾಗಿ ಈ ಮೂರನ್ನೂ ಅರ್ಥ ಮಾಡಿಕೊಂಡು ಸಾಕ್ಷಿಯಾಗಿ ಯಾವುದೊಂದು ಇದೆಯಲ್ಲಪ್ಪ, ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ಸಾಕ್ಷಿಣೇ. ಆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಇರುವೆಯ ತನಕ ಎಲ್ಲರ ದೇಹದ ಒಳಗೂ ಅಂಥದ್ದೊಂದು ಇದೆಯಲ್ಲ, ಅದು ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಅವರಲ್ಲೂ ಇದೆ, 100 ಕೋಟಿ ಜನರಲ್ಲೂ ಇದೆ. ಅದು ಯಾವುದೋ ಒಂದು ಇದೆಯಲ್ಲ, ಒಂದು ಆತ್ಮಶಕ್ತಿ ಎನ್ನತಕ್ಕಂಥದ್ದು. ಸ ಏವ ಅಹಂ, ಅದೊಂದೇ ನಾನು. ನಚ ದೃಶ್ಯ ವಸ್ತು, ನನ್ನ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ನನ್ನ ಹೆಂಡತಿ, ಮಕ್ಕಳು, ಆಸ್ತಿ, ಹಣ, ಜಮೀನು, ಮನೆ, ಇದ್ಯಾವುದೂ ಅಲ್ಲ. ನಾನು ಯಾರು ಅಂದರೆ
ಇಷ್ಟು ಹೊತ್ತು ನಾನು ವಿವರಣೆ ಕೊಟ್ಟಂತಹ ನನ್ನ ದೇಹದ ಒಳಗೆ ಸಾಕ್ಷಿ ರೂಪದಲ್ಲಿ ಇರತಕ್ಕಂಥ ಒಂದು ಚೈತನ್ಯ ವಸ್ತು, ಜಾಗ್ರತ್ ಸ್ವಪ್ನ ಸುಷುಪ್ತಿಷು, ಅದೊಂದೇ ನಾನು. ಸಯೇವ ಅಹಂ ನಚ ದೃಶ್ಯ ವಸ್ತು ಇತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್. ಸುಮ್ಮನೆ ಬಾಯಿನಲ್ಲಿ ಹೇಳೋದಲ್ಲ, ಇದು ನನಗೆ ಅರ್ಥ ಆಗ್ಬಿಡ್ಬೇಕು, ಸತ್ಯವಾಗಿ ಗೊತ್ತಾಗ್ಬಿಡ್ಬೇಕಿದು. ಬೇರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥದ್ದೆಲ್ಲ ನಾನಲ್ಲ. ನನ್ನ ಕಣ್ಣಿಗೆ ಕಾಣಿಸೋದು ನನ್ನ ದೇಹ, ಅದು ನಾನಲ್ಲ. ನನ್ನ ಕಣ್ಣು ಮುಂದಿರತಕ್ಕಂಥ ನೀವು ನಾನಲ್ಲ. ಅಥವಾ ಇಲ್ಲೆಲ್ಲ ಏನೇ ಅದು ಯಾವುದೂ ನಾನಲ್ಲ. ನಾನು ಯಾರು? ನಾನು ಕೇವಲ ಆತ್ಮ ಮಾತ್ರವೇ ಅನ್ನುವುದು ಯಾರಿಗೆ ಗೊತ್ತಾಗುತ್ತದೋ, ಚಾಂಡಾಲೋಸ್ತು ಸತು ದ್ವಿಜೋಸ್ತು, ಅವನು ಚಂಡಾಲ ಆಗಿರಲಿ ಅಥವಾ ಬ್ರಾಹ್ಮಣ ಆಗಿರಲಿ, ಅವನು ನನಗೆ ಗುರು ಇದ್ದ ಹಾಗೆ. ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾಮಹ, ಅವರು ನನಗೆ ಗುರು. ಯಾರು ಹೇಳಿದ್ದು? ಭಗವತ್ಪಾದರು. ಎಲ್ಲಿ ಹೇಳಿದ್ದು? ಕಾಶಿಯಲ್ಲಿ ಹೇಳಿದ್ದು. ಯಾವಾಗ ಹೇಳಿದ್ದು? ಚಂಡಾಲ ಬಂದಾಗ ಹೇಳಿದ್ದು. ಅಂದರೆ ಇದು ಮೂರನೆಯ ತತ್ವ ಬಹಳ ಪ್ರಸಿದ್ಧವಾದ್ದೇನು ಅಂದರೆ, ನಿಮ್ಮ ಜಾತಿಯ ಮೇಲಾಗಲಿ, ನಿಮ್ಮ ವರ್ಗದ ಮೇಲಾಗಲಿ, ನಿಮ್ಮ ಹಣದ ಮೇಲಾಗಲಿ, ನೀವಿರೋ ಊರಿನ ಮೇಲಾಗಲಿ, ನೀವು ಯಾವ ಧರ್ಮವನ್ನು ಅನುಸರಿಸ್ತೀರಿ ಅನ್ನೋದ್ರ ಮೇಲಾಗಲಿ ನಾವು ಭೇದ ಇಲ್ಲ, ಎಲ್ಲರೂ ಒಂದೇ. ಸರ್ವ ಸಮಾನತಾ ಸಿದ್ಧಾಂತ. ಸಮಾಜದಲ್ಲಿ ಅತ್ಯಂತ ಕನಿಷ್ಠ ವ್ಯಕ್ತಿ ಅಂದರೆ ಚಂಡಾಲ. ಚಂಡಾಲ ಅಂದರೆ ಸ್ಮಶಾನವನ್ನು ಕಾಯತಕ್ಕಂಥ ವ್ಯಕ್ತಿ ಅಂತ. ಅತ್ಯಂತ ಶ್ರೇಷ್ಠ ಅಂದರೆ ಚತುರ್ವೇದ ಪಂಡಿತನಾಗಿರತಕ್ಕಂಥ ಬ್ರಾಹ್ಮಣ ಅನ್ನತಕ್ಕಂಥದ್ದು ಸಮಾಜ ತಿಳುವಳಿಕೆ. ಯಾರು ಬೈಲಿ, ಯಾರು ಒಪ್ಪಲಿ, ಯಾರು ಬಿಡಲಿ, ಸಮಾಜ ಒಪ್ಕೊಂಡಿರೋದೇ ಹಾಗೆ. ಅದನ್ನು ಭಗವತ್ಪಾದರು ಹೇಳ್ತಾ ಇದ್ದಾರೆ, ಅಂತಹ ಚಂಡಾಲನಾಗಲಿ ಇಂಥ ಬ್ರಾಹ್ಮಣನಾಗಲಿ ನನಗೆ ಗುರುಗಳಿದ್ದ ಹಾಗೆ. ಈ ಸತ್ಯ ಅರ್ಥ ಮಾಡ್ಕೊಬಿಟ್ರು. ಎಲ್ಲರೂ ಒಂದೇ, ಎಲ್ಲರೂ ಒಂದೇ, ಎಲ್ಲರೂ ಸಮಾನರು ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡರೆ, ಇದು ಅದ್ವೈತ ಸಿದ್ಧಾಂತದ ಮೂರನೆಯ ಪ್ರಮೇಯ. ಇವು ಪ್ರಧಾನವಾಗಿ ಒಪ್ಪತಕ್ಕಂಥ, ಘೋಷಣೆ ಮಾಡಿರತಕ್ಕಂಥ ಪ್ರಮೇಯಗಳು. ಉಳಿದಿದ್ದು ಬೇಕಾದಷ್ಟು. ಆದಿಶಂಕರಾಚಾರ್ಯರು ಮಂದನ ಮಿಶ್ರ ಅವರ ಜೊತೆ ಒಂದು ಚರ್ಚೆಯನ್ನ ಮಾಡ್ತಾರೆ. ಇದೊಂದು ಬಹಳನೇ ಪ್ರಮುಖವಾಗಿರುವಂತ ಪ್ರಸಂಗ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರು. ಮಂಡನ ಮಿಶ್ರದ ಜೊತೆಗೆ ಮಾತಾಡತಕ್ಕಂಥ ಚರ್ಚೆಯನ್ನು ಎರಡು ಪಾತಳಿಗಳಲ್ಲಿ ನೋಡ್ಬೇಕು ನಾವು. ಒಂದು ಶುದ್ಧ ಚರ್ಚೆ, ಏನು ಚರ್ಚೆ ಮಾಡಿದ್ರು ಅಂತ, ಅದು ವಿವರಣೆ ಕೊಡ್ಬೇಕಾದ್ರೆ ಬಹಳಷ್ಟು ಕಾಲ ಬೇಕು. ಅದರ ಹಿನ್ನೆಲೆಯೆಲ್ಲ ಹೇಳಬೇಕು. ಅವರು ಘೋಷಣೆ ಮಾಡಿದ್ದೇನು, ಇವರು ಘೋಷಣೆ ಮಾಡಿದ್ದೇನು, ಅದು ಯಾವ ರೀತಿ ವಾದ ನಡೀತು, ಬಹಳ ದೊಡ್ಡ ಚರ್ಚೆ. ಅಥವಾ ಕಥನಾತ್ಮಕವಾಗಿ ಹೇಳ್ತಕ್ಕಂಥದ್ದು, ಅದರ ಹಿನ್ನೆಲೆಯನ್ನು ಕುರಿತು ಹೇಳ್ತಕ್ಕಂಥದ್ದು. ಪ್ರಕೃತ ನಮಗಿರೋ ಕಾಲದಲ್ಲಿ ಅದು ಹಿನ್ನೆಲೆ ಮಾತ್ರ ಕುತ್ಕೊಂಡು ಮಾತಾಡೋಣ. ಭಗವತ್ಪಾದರು ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ದಾರೆ. ಮಹಿಷ್ಮತಿ ಪಟ್ಟಣದಲ್ಲಿ ಒಬ್ಬ ಮಹಾನ್ ಕರ್ಮಠ ಬ್ರಾಹ್ಮಣ ಇದ್ದಾನೆ ಅಂತ ಕೇಳಿದರು. ಆತನನ್ನು ಜಯಿಸಬೇಕು ಅಂತ ತೀರ್ಮಾನ ಆಯಿತು. ಹಾಗೆ ಕೇಳಿ ತೀರ್ಮಾನ ಮಾಡಲಿಕ್ಕೆ ಒಂದು ಘಟನೆ ನಡೀತು. ಆಗಲೇ ನಾನು ಹೇಳಿದ್ದೆ ಕುಮಾರಿಲ ಭಟ್ಟರು ಅಂತ ನಮ್ಮ ಚರ್ಚೆಯ ಪ್ರಾರಂಭದಲ್ಲಿ. ಹೌದು, ಭಗವತ್ಪಾದರ ಹಿಂದಿನ ತಲೆಮಾರದು. ಅವರು ಕರ್ಮ ಮೀಮಾಂಸೆಯನ್ನ ಪ್ರಚಾರ ಮಾಡ್ತಾ ಇದ್ದವರು, ವೈದಿಕ ವಿಷಯಗಳನ್ನು ಪ್ರಚಾರ ಮಾಡ್ತಾ ಇದ್ದವರು, ವೇದವನ್ನು ಮಾನ್ಯ ಮಾಡಿದ್ದವರು. ಇವರು ಯಾವುದು ಮಾನ್ಯ ಮಾಡಿದರು? ವೇದಾಂತವನ್ನು ಮಾಡಿದರು. ಅವರಿಗೆ ಸ್ವರ್ಗ ಗುರಿ ಇದ್ರೆ ಇವರಿಗೆ ಮೋಕ್ಷ ಗುರಿ. ಅದು ನಾನು ಪ್ರಾರಂಭದಲ್ಲಿ ಹೇಳ್ಬೇಕು. ಇವರಿಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಆ ಕುಮಾರಿಲ ಭಟ್ಟರ ಜೊತೆಗೆ ವಾದವನ್ನು ಮಾಡಿ ಅವರನ್ನು ಒಪ್ಪಿಸಬೇಕು ಅಂತ ಇತ್ತು. ನೀವು ಇಷ್ಟು ವರ್ಷಗಳು ಪ್ರಚಾರ ಮಾಡಿದ್ದೀರಿ ಕರ್ಮಮೀಮಾಂಸೆಯನ್ನ, ನಾನು ಜ್ಞಾನಕ್ಕೆ ಪ್ರಾಧಾನ್ಯ, ಅದು ಇನ್ನೊಂದು ಪ್ರಮೇಯ, ಅದು ಹೇಳ್ತೀನಿ ಇದಾದ್ಮೇಲೆ. ನಾನು ಜ್ಞಾನಕ್ಕೆ ಮಾನ್ಯತೆಯನ್ನು ಕೊಡ್ತಾ ಇದ್ದೀನಿ. ಆದ್ದರಿಂದ ಕರ್ಮಮೀಮಾಂಸೆಯಿಂದ ಜ್ಞಾನವೇ ಅಧಿಕವಾಗಿರತಕ್ಕಂಥದ್ದು ಅಂತ ನಾನು ಕುಮಾರಿಲ ಭಟ್ಟರ ಜೊತೆಗೆ ವಾದ ಮಾಡಿ ಅವರನ್ನು ಒಪ್ಪಿಸಬೇಕು ಅಂತ ಭಗವತ್ಪಾದರು ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿ ಕುಮಾರಿಲ ಭಟ್ಟರನ್ನು ಹುಡುಕಿಕೊಂಡು ಬಂದರು. ಹುಡುಕಿಕೊಂಡು ಬರೋ ಹೊತ್ತಿಗೆ ಕುಮಾರಿಲ ಭಟ್ಟರು ತುಷಾಗ್ನಿಯನ್ನು ಪ್ರವೇಶ ಮಾಡಿದ್ದರು. ಅಂದರೆ ಅರ್ಥ ಏನಪ್ಪ ಅಂದರೆ, ಈ ಭತ್ತದ ಹೊಟ್ಟಿರುತ್ತಲ್ಲ, ಅವ್ರು ಕೂತ್ಕೊಂಡ್ಬಿಟ್ಟು ಸುತ್ತಲೂ ಭತ್ತದ ಹೊಟ್ಟನ್ನು ತುಂಬಿಬಿಡೋದು. ಅಂದರೆ ಭತ್ತದ ಹೊಟ್ಟಿನ ಒಂದು ರಾಶಿಯ ಒಳಗೆ ಅವರು ಕೂತ್ಕೊಳ್ಳೋದು. ಈ ಥರ ಬೆಂಕಿ ಹಚ್ಚಿಬಿಡೋದು. ಆ್ಯಕ್ಚುಲಿ ಅನ್ನೋ ಹಾಗಲ್ರಿ, ಸುಡ್ತಾ ಹೋಗುತ್ತೆ, ಚರ್ಮ ಸುಟ್ಟು ಹೋಗುತ್ತೆ, ರಕ್ತ ಮಾಂಸ ಎಲ್ಲ ಬೆಂದು ಹೋಗುತ್ತೆ, ಯಮಯಾತನೆ ಇದು. ಅದನ್ನು ಅವರು ಹಸನ್ಮುಖಿಯಾಗಿ ಸ್ವೀಕಾರ ಮಾಡಿದ್ದಾರೆ. ಭಗವತ್ಪಾದರು ಬಂದಿದ್ದಾರೆ, ಅವರನ್ನು ನೋಡಿದರು. ಅವ್ರ ಶಿಷ್ಯರಿಗೆ ಹೇಳಿದರು, ಶಂಕರಾಚಾರ್ಯರು ಬಂದಿದ್ದಾರೆ, ಅವರಿಗೆ ಸತ್ಕಾರ ಮಾಡಿ
ನಾನು ಈ ಸ್ಥಿತಿಯಲ್ಲಿದ್ದೀನಿ. ಇವರು ಶಂಕರಾಚಾರ್ಯರವರು ನಮಸ್ಕಾರ ಮಾಡಿ, ಯಾಕೆ ಸ್ವಾಮಿ ಹೀಗೆ ಈ ಸ್ಥಿತಿ ಬಂದಿದ್ದೀರಿ? ಅವರಪ್ಪ, ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಒಂದು ಪ್ರಧಾನವಾದ ತಪ್ಪೇನು ಅಂದರೆ, ನಾನು ಕರ್ಮ ಮೀಮಾಂಸೆಯನ್ನು ಪ್ರಸಾರ ಮಾಡ್ತಾ ಯಜ್ಞಯಾಗಾದಿಗಳು ಮುಖ್ಯ ಅಂತ ಹೇಳ್ತಾ ಅದಕ್ಕೆ ಮೂಲಭೂತವಾಗಿ ಇರತಕ್ಕಂತಹ ಆ ಪರಮಾತ್ಮ ಶಕ್ತಿಯನ್ನೇ ತಿರಸ್ಕಾರ ಮಾಡಿಬಿಟ್ಟಿದ್ದೀನಿ ನಾನು. ಅದು ನಾನು ಮಾಡಿದ್ದೊಂದು ದೊಡ್ಡ ತಪ್ಪು. ಮತ್ತೊಂದು ತಪ್ಪೇನು ಅಂದರೆ, ನಾನು ಬೌದ್ಧರನ್ನು ವಿರೋಧಿಸಬೇಕು ಅಂತ ಹೇಳಿ ನಿಮ್ಮನ್ನು ನಾನು ವಿರೋಧಿಸಬೇಕಾಗಿದ್ದರೆ ನಿಮ್ಮ ಶಕ್ತಿ ನನಗೆ ಗೊತ್ತಾಗಬೇಕು. ಹೌದು. ನಿಮ್ಮ ಶಕ್ತಿ ನನಗೆ ಗೊತ್ತಾಗಬೇಕಾದ್ರೆ ನಾನು ಅದನ್ನು ಕಲ್ತ್ಕೋಬೇಕು. ಈಗ ನೀವು ನನ್ನ ಜೊತೆಗೆ ಚರ್ಚೆ ಮಾಡಬೇಕಾಗಿದ್ದರೆ ನನ್ನ ಹತ್ರ ಏನು ಮಾತಾಡಿಸ್ಬೇಕು ಅನ್ನೋಕೆ ನೀವು ಸಿದ್ಧ ಆಗಬೇಕು. ಹೌದು. ಹಾಗೆ ಸಿದ್ಧ ಆಗಬೇಕಾಗಿದ್ದರೆ ಇಲ್ಲ ನಾನು ಹಿಂದೆ ಮಾತಾಡಿರೋದನ್ನು ನೋಡಿರಬೇಕು, ಅಥವಾ ನಾನು ನನ್ನ ಹತ್ರ ಏನು ಮಾತಾಡಿಸ್ಬೇಕು ಅಂತಿರೋ ಅದನ್ನು ನೀವು ಅಧ್ಯಯನ ಮಾಡಬೇಕು. ಅದು ವಿಧಾನ. ಹಾಗೆ ಕುಮಾರಿಲ ಭಟ್ಟರು ಬೌದ್ಧರನ್ನು ಖಂಡಿಸಬೇಕು ಅಂತ ಇತ್ತು. ಬೌದ್ಧ ಮತವನ್ನು ಖಂಡಿಸಬೇಕು ಅನ್ನೋದು ಅವರ ಅಪೇಕ್ಷೆ ಇತ್ತು. ಹಾಗೆ ಬೌದ್ಧ ಮತವನ್ನು ಖಂಡಿಸ್ಬೇಕಾದ್ರೆ ಏನು ಮಾಡಬೇಕು? ಮೊದಲು ಬೌದ್ಧ ಮತವನ್ನು ತಿಳ್ಕೋಬೇಕು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಗೊತ್ತಾಯ್ತು. ಹೀಗಾಗಿ ಅವರೇನು ಮಾಡಿದರು, ಒಬ್ಬ ಬುದ್ಧ ಗುರುವಿನ ಹತ್ತಿರಕ್ಕೆ ಹೋದರು. ಬೌದ್ಧ ಗುರುವಿನ ಹತ್ತಿರಕ್ಕೆ ಹೋಗಿ ಪಾಠ ಮಾಡಿ ಎಂದರು. ಪಾಠ ಅವರೇನು ಮಾಡ್ತಾರೆ? ವೇದದ ವಿರುದ್ಧ ಪಾಠ ಮಾಡ್ತಾರೆ. ಇವರು ವೈದಿಕರು. ಅವರನ್ನು ಖಂಡಿಸುವ ಕಾರಣದಿಂದ ಅವರ ಗುಟ್ಟು ತಿಳ್ಕೊಳ್ಳೋದಕ್ಕೆ, ಅವರ ವಿದ್ಯೆಯನ್ನು ತಿಳ್ಕೊಳ್ಳೋದಕ್ಕೆ ಇವರು ತಾತ್ಕಾಲಿಕವಾಗಿ ಶಿಷ್ಯರಾಗಿದ್ದರು ಅವರಿಗೆ. ಅರ್ಥ ಆಗ್ತಿದೆಯಾ? ಗೊತ್ತಾಯ್ತು. ಇವರು ಪಾಠ ಮಾಡಿದರು. ಪಾಠ ಎಲ್ಲ ಮಾಡಿದ ಮೇಲೆ ಅವ್ರು ಬಿಟ್ಟರು. ಬಿಟ್ಟು ಯಾವ ಪಾಠಗಳನ್ನು ಆ ಬೌದ್ಧ ಗುರು ಮಾಡಿದ್ದರೋ ಅವರಿಗೆ ವಿರುದ್ಧವಾಗಿ ಇವರು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದರು. ನನ್ನ ಉದ್ದೇಶ ವೇದದ ಪರವಾಗಿ ವೈದಿಕ ಸಿದ್ಧಾಂತವನ್ನು ಪ್ರಚಾರ ಮಾಡೋದಾಗಿತ್ತು. ಆ ಭರದಲ್ಲಿ, ಆ ಅಪೇಕ್ಷೆಯನ್ನು ತೀರಿಸ್ಕೊಳ್ಳೋ ಭರದಲ್ಲಿ ನಾನು ಗುರುದ್ರೋಹ ಮಾಡಿಬಿಟ್ಟೆ. ನನಗೆ ಯಾರು ಪಾಠ ಮಾಡಿದ್ದರೋ, ನನಗೆ ಯಾರು ಏನು ಹೇಳ್ಕೊಟ್ಟಿದ್ದರೋ ಅವರನ್ನು ವಿರೋಧಿಸೋದಕ್ಕೆ ಶುರು ಮಾಡಿ. ಅದು ಬಹಳ ದೊಡ್ಡ ತಪ್ಪು. ತನ್ಮೂಲಕ ನಾನು 2 ಪಾಪಗಳನ್ನು ಮಾಡಿದಾಗಾಯಿತು. ಒಂದು, ವೇದದ ಮೂಲಭೂತವಾಗಿರತಕ್ಕಂಥ ಪರಮಾತ್ಮ ತತ್ವವನ್ನು ತಿರಸ್ಕಾರ ಮಾಡಿ. ಕರ್ಮ ಪ್ರಧಾನ ಅನ್ರಿ, ಯಜ್ಞ ಮಾಡಬೇಕ್ರಿ ಅಂತ ಹೇಳಿದ್ನೇ ಆಗಲಿ, ಆ ಯಜ್ಞಗಳಿಗೆ ಮೂಲಭೂತವಾಗಿರತಕ್ಕಂಥ ಪುರುಷೋತ್ತಮನೋ ಪರಮಾತ್ಮನೋ ಆತನ ಇಲ್ಲ ಅಂದ್ಬಿಟ್ಟೆ ನಾನು. ಅದೊಂದು ತಪ್ಪು. ಎರಡನೇದು ಗುರುದ್ರೋಹ ಮಾಡಿದ್ದುಂಟು. ಈ 2 ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಏನಪ್ಪ ಅಂದರೆ, ನನ್ನನ್ನು ನಾನು ಸುಟ್ಟುಕೊಳ್ತಾ ಇದ್ದೀನಿ. ಭಗವತ್ಪಾದರು ಕೇಳಿದರು, ನಿಮಗೆ ನೋವಾಗದಂತೆ ನಾನು ಪ್ರಯತ್ನ ಪಡಲು ಅಲ್ಲ, ನಿಂಗೆ ಆ ಸಾಮರ್ಥ್ಯ ಇದೆ, ಅದೇನು ಬೇಡ, ನಾನು ಶಿಕ್ಷೆಯನ್ನು ಅನುಭವಿಸಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕು. ಆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ. ನೀವು ಬರೆದಿರತಕ್ಕಂಥದ್ದನ್ನೆಲ್ಲ ನಾನು ಕೇಳಿದ್ದೇನೆ. ಅದರ ಬಗ್ಗೆ ನಾನೇ ಒಂದು ವಾರ್ತಿಕವನ್ನು ಬರೀಬೇಕು ಅಂತ ಇದ್ದೆ. ವಾರ್ತಿಕ ಅಂದರೆ ಬಹಳ ಸರಳವಾಗಿ ಅರ್ಥ ಆಗತಕ್ಕಂಥ ರೀತಿಯಲ್ಲಿ ಕೊಡ್ತಕ್ಕಂಥ ವಿವರಣೆಯನ್ನು ಅದನ್ನು ಬರೀಬೇಕು ಅಂತ ಇದ್ದೆ. ಆದರೆ ನನಗಾಗಲೇ ವಯಸ್ಸಾಗಿಬಿಟ್ಟಿದೆ ಮತ್ತು ಈ ಸ್ಥಿತಿಯಲ್ಲಿದ್ದೀನಿ, ನಾನು ಪ್ರಾಣ ಹೋಗುತ್ತೆ ನನಗೆ. ಅದು ಏನಾದರೂ ನಿನಗೆ ಈಡೇರಬೇಕಾಗಿದ್ದರೆ, ನನ್ನ ಹತ್ರ ಮಾತಾಡಬೇಕು ಒಂದೊಂದಿಗೆ, ಅದು ನಿನಗೇನಾದರೂ ಈಡೇರಬೇಕು ಅನ್ನೋ ಮನಸ್ಸಿದ್ದರೆ, ನನ್ನ ಶಿಷ್ಯ ಒಬ್ಬ ಇದ್ದಾನೆ, ಅವನ ಹೆಸರು ಮಂಡನ ಮಿಶ್ರ ಅಂತ. ನೀನು ಅವನ ಹತ್ರ ಹೋಗಿ ಮಾತಾಡು. ಅವನ ಹತ್ರ ಮಾತಾಡಿದರೆ ಆಗ ನಿನಗೆ ಬರೀ ಮಾತಾಡೋದಲ್ಲ, ಅವನು ಜಯಿಸು. ನೀನು ಅವನನ್ನು ಜಯಿಸಿಬಿಟ್ರೆ ಅದ್ವೈತ ಜಯಿಕಂಠ ಹಾಗೆ. ಅವಾಗ ಇಡೀ ಭಾರತದಲ್ಲಿ ನೀನೇ ಮಹಾರಾಜ ಆಗ್ಬಿಡ್ತೀಯ ಅದ್ವೈತ ವಿದ್ಯೆಗೆ. ಆದರೆ ಮಂಡನ ಮಿಶ್ರ ಮಹಾಕರ್ಮಠ ಬ್ರಾಹ್ಮಣ, ಅಷ್ಟು ಸುಲಭವಾಗಿ ಜಯಿಸೋಕ್ಕಾಗಲ್ಲ ಅವನು ಅಂತ ಹೇಳ್ತಾರೆ. ಈ ವಿಭಾವದಿಂದ, ವಿಭಾವ ಅಂದರೆ ಕಾರಣ, ಈ ಹಿನ್ನೆಲೆಯಿಂದ ಅವರು ಮಂಡನ ಮಿಶ್ರನ್ನು ಹುಡ್ಕೊಂಡು ಬರ್ತಾರೆ. ಮಹಿಷ್ಮತಿ ಪಟ್ಟಣಕ್ಕೆ ಬರ್ತಾರೆ ಅವರು. ಆಗಿನ ಕಾಲದ ಮಹಾಕರ್ಮಠ ಬ್ರಾಹ್ಮಣ ಆತ, ಮಹಾಮಂತ್ರವೇತ್ತ, ಮಹಾಶಾಸ್ತ್ರವೇತ್ತ, ಎಲ್ಲ ವೈದಿಕ ವಿಷಯಗಳಲ್ಲಿಯೂ ಅರಿತು ನುರಿತಿರತಕ್ಕಂಥ ಪ್ರವೀಣ ಮಂಡನ ಮಿಶ್ರರು. ಭಗವತ್ಪಾದರು ಹೋಗುವ ಕಾಲಕ್ಕೆ ಪಿತೃಶ್ರಾದ್ದ ಮಾಡ್ತಾ ಇದ್ರು ಮಂಡನ ಮಿಶ್ರರು. ಪಿತೃಶ್ರಾದ್ದ ಆದಾಗ ಬಾಗಿಲು ಹಾಕ್ಬಿಡ್ತಾರೆ. ಬಾಗಿಲು ತೆಗೆದಿರಲ್ಲ, ಯಾರು ಭಿಕ್ಷುಕರು ಆಗಲಿ ಯಾರಾದರೂ ಬರೋದು ಭಿಕ್ಷುಕರು ಅದೆಲ್ಲ ಮಾಡಬಾರ್ದು ಅಂಥೇಳಿ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ. ಹಾಗೆ ಮಂಡನ ಮಿಶ್ರರ ಮನೆ ಬಾಗಿಲು ಮುಚ್ಚಿತ್ತು ಭಗವತ್ಪಾದರು ಹೋದಾಗ. ಇವರು ಆಕಾಶ ಮಾರ್ಗದಲ್ಲಿ ಹೋಗಿ ಆ ಕಿಟಕಿ, ಹಿಂದಿನ ಕಾಲದಲ್ಲಿ ಗವಾಕ್ಷ ಅಂತ ಇರ್ತಿತ್ತು ಮನೆ ಮೇಲೆ ದೊಡ್ಡ ಕಿಂಡಿ, ಅದ್ರ ಮೂಲಕ ಕೆಳಕ್ಕೆ ಇಳಿದ್ರು ಅವರು.
ಕಿಂಬೋಳ ಅಂತ ಮೊದಲನೇ ಪ್ರಶ್ನೆ. ಬೋಳು ಅಂದರೆ ಬೋಡು ತಲೆ ಇರೋನು ಅಂತ. ಸನ್ಯಾಸಿ ತಲೆ ಕ್ಷೌರ ಆಗಿರುತ್ತೆ ಉಂಡು. ಯಾಕೆ ಬಂದಿದೆಯಾ ಇಲ್ಲಿ ಅಂತ ಚರ್ಚೆ ಶುರುವಾಗಿತ್ತು. ಅದಿರಲಿ ಆ ಚರ್ಚೆ. ಇವರು ಉತ್ತರ ಕೊಟ್ಟರು, ನಾನು ಬೋಳ ಅಲ್ಲ, ಕುತ್ತಿಗೆ ಕೆಳಗೆಲ್ಲ ನೀನು ಬೋಳ ಆಗಿದೆಯಾ, ಹೀಗೇನೇನೋ ಒಂದಷ್ಟು ಹಾಸ್ಯಮಯವಾದಂಥ ಚರ್ಚೆ ಎಲ್ಲ ನಡೀತವ್ರು ಮಧ್ಯದಲ್ಲಿ. ಊಟ ಕೂತ್ಕೊಳ್ಳಿ ಅಂತಂದರು. ನನಗೆ ಭಿಕ್ಷೆ ಬೇಕಾಗಿದೆ, ಸನ್ಯಾಸಿ ಆದ್ದರಿಂದ, ಆದರೆ ನನಗೆ ಜ್ಞಾನ ಭಿಕ್ಷೆ ಬೇಕು. ಏನು ಜ್ಞಾನ ಭಿಕ್ಷೆ ಅಂದರೆ ವಾದ ಮಾಡಬೇಕು. ಮೊನ್ನೆ ವಿಷಯ ಹೇಳಿದರು, ನನ್ನ ಜೊತೆ ವಾದ ಮಾಡೋದು ಹುಟ್ಟೇ ಇಲ್ವಲ್ಲ ಯಾರೂ, ಅಷ್ಟು ಮಹಾ ಜ್ಞಾನಿ. ಸ್ವಲ್ಪ ಅಹಂಕಾರವೇ ಇದು. ನನ್ನ ಜೊತೆ ಯಾರೂ ಇಲ್ಲ ಅಂತಂದ್ರೆ ಅಹಂಕಾರವೇ ಇದು. ಅಹಂಕಾರವೇ ಅದನ್ನು ಹಾಗಂತ ಹೇಳಿದರು. ಆಯಿತು, ಇವತ್ತು ತಿಥಿ ಮುಗಿಲಿ, ನಾಳೆ ದಿವಸದ ಕೂತ್ಕೊಂಡು ವಾದವನ್ನು ಮಾಡೋಣ. ನೀನು ಏನನ್ನು ಸಾಧಿಸಬೇಕು ಅಂತಿದೆಯೋ ಅದನ್ನು ಹೇಳು, ನಾನೇನು ಸಾಧಿಸಬೇಕು ಅಂತಿದ್ದೀರೋ ಅದನ್ನು ನಾನು ಹೇಳ್ತೀನಿ. ಮಾರನೇ ದಿವಸ ಆ ಕಡೆ ಒಂದು ಜಗಲಿ, ಈ ಕಡೆ ಒಂದು ಜಗಲಿ. ಇವರು ವಾದವನ್ನು ಶುರು ಮಾಡಬೇಕು. ಮಂಡನ ಮಿಶ್ರು ವಾದ ಶುರು ಮಾಡಬೇಕು. ಭಗವತ್ಪಾದರು ಅದಕ್ಕೆ ಉತ್ತರ ಕೊಡಬೇಕು. ಮಂಡನ ಮಿಶ್ರು ಘೋಷ ಮಾಡಿದ್ರು, ನಾನು ಸಾಧನೆ ಮಾಡಬೇಕಾಗಿರತಕ್ಕಂಥ ತತ್ವಗಳು 3. ಒಂದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಚರ್ಚೆ ಮಾಡಿದ ಹಾಗೆ ಅನೇಕ ಜೀವರು ಇದ್ದಾರೆ. ಭಗವತ್ಪಾದರು ಹೇಳಿದರು, ನಾನು ಸಾಧನೆ ಮಾಡಬೇಕಾಗಿರ್ತಕ್ಕಂಥ ಅನೇಕ ಜೀವರು ಇಲ್ಲ, ಒಂದೇ ಒಂದು ಆತ್ಮ ಇರತಕ್ಕಂಥದ್ದು. ಇದರ ಬಗ್ಗೆ ಚರ್ಚೆ ಮಾಡಬೇಕು. ಎರಡನೇ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು, ಇಡೀ ಪ್ರಪಂಚವನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ದೈವೀ ಶಕ್ತಿ ಇಲ್ಲ. ಅದು ಏನಿದ್ರೂ ನಾವು ಯಜ್ಞವನ್ನು ಮಾಡಿ ಯಜ್ಞ ಕರ್ಮಗಳಿಂದ ಸಿಗತಕ್ಕಂಥ ಫಲ. ಭಗವತ್ಪಾದರು ಇಲ್ಲ, ಯಾವುದೋ ಒಂದು ದೈವೀ ಶಕ್ತಿ ಇದೆ. ಆ ದೈವೀ ಶಕ್ತಿಯೇ ನಮ್ಮನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಧಾನವಾಗಿರ್ತಕ್ಕಂಥ ಈ ಎರಡರ ಜೊತೆಗೆ ಮೂರನೆಯದು ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು, ಇದನ್ನೆಲ್ಲ ನಾನು ವೇದಗಳ ಅಡಿಪಾಯದಲ್ಲಿ ವೇದದ ಆಧಾರವನ್ನು ಇಟ್ಟುಕೊಂಡು ರುಜುವಾತ್ ಮಾಡ್ತೇನೆ. ಭಗವತ್ಪಾದರು ಹೇಳಿದರು, ಇಲ್ಲ, ನಾನು ವೇದವನ್ನು ಇಟ್ಕೊಳ್ಳೋದಿಲ್ಲ, ವೇದಾಂತವನ್ನು ಇಟ್ಕೊಳ್ತೀನಿ. ನನ್ನ ಚರ್ಚೆ, ನನ್ನ ವಾದ, ನಾನು ನೋಡಬೇಕಾಗಿರ್ತಕ್ಕಂಥ ದರ್ಶನ ಎಲ್ಲ ವೇದಾಂತಕ್ಕೆ ಸಂಬಂಧಪಟ್ಟಿದ್ದು. ಈ 3 ಭಾಗ, ಈ 3 ಅಂಶಗಳನ್ನು ಆಧಾರವಾಗಿಟ್ಕೊಂಡು ಅವರು ವಾದವನ್ನು ಮಾಡಬೇಕು ಅಂತ ಪ್ರಾರಂಭ ಆಯಿತು. ಹಾಗಾದರೆ ಈ ವಾದ, ನಾನು ವಾದ ಮಾಡ್ತೀನಿ, ನೀವು ವಾದ ಮಾಡ್ತೀರಿ, ನೀವು ನಿಮ್ಮದು ಸರಿ ಅಂತೀರಿ, ನಾನು ನನ್ನ ಸರಿ ಅಂತೀನಿ. ಆದರೆ ಯಾರಾದರೂ ಒಬ್ಬ ತೀರ್ಪು ಕೊಡಬೇಕಲ್ಲ, ಯಾರು ಸರಿ ಅಂತ ಹೇಳಬೇಕಲ್ಲ. ಹಾಗೆ ತೀರ್ಪು ಕೊಡೋರು ಯಾರು? ಮಂಡನ್ ಮಿಶ್ರರ ಶ್ರೀಮತಿ ಉಭಯ ಭಾರತಿ ಅಂತ. ಆಕೆಯನ್ನು ನ್ಯಾಯಾಧೀಶರನ್ನ ಇಟ್ಕೋಬಹುದು ಅಂದರು. ನಾವು ಭಗವತ್ಪಾದರ ಚಿಂತನೆಯನ್ನು ಮಾಡಿದಾಗ ಗಮನಿಸಲೇಬೇಕಾದ ಪ್ರಧಾನ ಘಟ್ಟ ಇದು. ನಮ್ಮ ವೈದಿಕ ಪರಂಪರೆಯಲ್ಲಿ ಹೆಂಗಸರಿಗೆ ಬೆಲೆ ಇಲ್ಲ, ಸ್ತ್ರೀಯರಿಗೆ ಮಾನ್ಯತೆ ಕೊಡಲ್ಲ. ಭಗವತ್ಪಾದರೊಬ್ಬ ಸನ್ಯಾಸಿ, ಈಗಿನ ಸನ್ಯಾಸಿ, ಅದೇ ಅದ್ವೈತ ಪರಂಪರೆಯ ಸನ್ಯಾಸಿ ನೋಡಿ, ಹೆಂಗಸರಲ್ಲೆಲ್ಲೋ ಇಟ್ಬಿಟ್ಟಿರ್ತಾರೆ, ಹತ್ತಿರಕ್ಕೆ ಬರ್ಕೊಡ್ದು ಅಂತ ಎಷ್ಟು ಉದ್ಧರಣೆ ಎಲ್ಲ ಈಗ ಅಂದ್ಬಿಡ್ತಾರೆ ಅವರು. ಭಗವತ್ಪಾದರು ತಾವು ಮಾಡತಕ್ಕಂಥ ಚರ್ಚೆಗೆ ಒಬ್ಬ ಮಹಿಳೆಯನ್ನು ನ್ಯಾಯಾಧೀಶರನ್ನಾಗಿ ಮಾಡಿದರು, ಒಪ್ಕೊಂಡ್ರವ್ರು. ಅದು ಭಾಳ ದೊಡ್ಡತನ. ಅದು ಇವತ್ತೇ ಒಪ್ಕೊಳ್ಳಲ್ರಿ. ಅಂಥದ್ದು 1200 ವರ್ಷಗಳ ಹಿಂದೆ ಭಗವತ್ಪಾದರು ಒಬ್ಬ ಸನ್ಯಾಸಿಯಾಗಿ, ಸರ್ವಜ್ಞರಾಗಿ, ಎಲ್ಲರನ್ನೂ ಗೆದ್ದು ಬಂದಂಥ ಒಬ್ಬ ಮಹಾತ್ಮ ಅಂದರೆ ಅದೊಂದೇ ಕಾರಣ ಅಲ್ಲ, 2-3 ಕಾರಣಗಳು ಬರುತ್ತೆ. ಈಗ ಅವ್ರ ತಾಯಿ ಸಾಯುವ ಸಂದರ್ಭದಲ್ಲಿ ಹೇಳಿದರು, ನೀನೇ ನನಗೆ ದಹನ ಕಾರ್ಯ ಮಾಡಬೇಕಯ್ಯ ಅಂದರು. ಸನ್ಯಾಸಿ ಇಲ್ಲ, ಹಾಗೆಲ್ಲ ಮಾಡೋವಾಗಿಲ್ಲ. ಆದರೆ ಸ್ತ್ರೀಗೆ ಬೆಲೆಯನ್ನು ಕೊಟ್ಟು, ಅದು ಮಾತೃಮೂರ್ತಿಗೆ ಬೆಲೆಯನ್ನು ಕೊಟ್ಟು, ತಮ್ಮ ಸನ್ಯಾಸ ಧರ್ಮದ ಕಟ್ಟಳೆಯನ್ನು ಮೀರಿ ತಾಯಿಯ ದಹನ ಸಂಸ್ಕಾರವನ್ನು ಮಾಡಿದರು. ಹೀಗಾಗಿ ಭಗವತ್ಪಾದರ ಚಿಂತನೆಯ ಆಲೋಚನೆಗಳೆಲ್ಲ ಬಹಳ ಉನ್ನತ ಮಟ್ಟದಲ್ಲಿರ್ತಕ್ಕಂಥದ್ದು. ಮತ್ತು ಮಂಡನ ಮಿಶ್ರ ವಿಷಯಕ್ಕೆ ಬಂದರೆ, ಉಭಯ ಭಾರತೀಯನ್ನು ಒಪ್ಕೊಂಡ್ರು ಅನ್ನೋದಕ್ಕೆ ಇದನ್ನು ಪಕ್ಕಕ್ಕೆ ಹೋದೆ ನಾವು. ಗೊತ್ತಾಯ್ತು. ಉಭಯ ಭಾರತಿಗೆ ಇಬ್ಬರು ಹೇಳಿದರು, ನೋಡಮ್ಮ, ನಮ್ಮ ವಾದಗಳನ್ನು ನೀನು ಕೇಳು, ಯಾರು ಮಾತನಾಡ್ತಾ ಇರೋ ಸರಿ ಅನಿಸುತ್ತೋ ಅವ್ರ ಪರವಾಗಿ ನೀನು ತೀರ್ಪು ಕೊಡು. ಗಂಡ ಅಂತಲೋ ಸನ್ಯಾಸಿ ಅಂತಲೋ ಯಾವುದು ಪರ ವಿರೋಧ ಇಲ್ಲ. ಹೆಸರೇ ಉಭಯ ಭಾರತಿ ಅಂತ. ಭಾರತಿ ಅಂದರೆ ಸರಸ್ವತಿ ಅಂತ. ನೀನು ಸರಸ್ವತಿ ಸ್ವರೂಪಿಣಿಯೇ, ಆಕೆ ನಿಜವಾಗ್ಲೂ ಸರಸ್ವತಿ ಸ್ವರೂಪಿಣಿಯೇ, ಶಬ್ದಳಾಗಿ ಬಂದಿದ್ದಾಕೆ.
ಆಕೆ ಹೇಳಿದ್ಲು, ಅಲ್ರಿ ನಾನು ನಿಮ್ಮ ವಾದ ಮಾಡ್ತಾ ಕೂತ್ಕೊಂಡು ಅಡುಗೆ ಯಾರು ಮಾಡ್ತಾರೆ, ಹ್ಮ್ ನಿಮ್ಮಿಬ್ಬರ ಜೊತೆಗೆ ಅಲ್ಲೊಂದಷ್ಟು ಜನ ಶಿಷ್ಯರಿದ್ದಾರೆ, ಇಲ್ಲೊಂದಷ್ಟು ಜನ ಶಿಷ್ಯರಿದ್ದಾರೆ, ಎಲ್ಲರೂ ಊಟ ಮಾಡಬೇಕಲ್ಲಪ್ಪ, ಹ್ಮ್ ಅಡುಗೆ ಮಾಡಬೇಕು. ಆದ್ದರಿಂದ ನಾನೊಂದು ಹೂವಿನ ಹಾರವನ್ನು ನಿಮ್ಮಿಬ್ಬರು ಕೊರಳಿಗೂ ಹಾಕ್ತೇನೆ. ಹ್ಮ್ ನೀವು ವಾದ ಮಾಡ್ತಾ ಇರ್ತೀರಿ. ನಿಮ್ಮ ವಾದ ಮಾಡುವ ಬಿಸಿಯ ತರ್ಕದ ಆ ಶಕ್ತಿಯಲ್ಲಿ ಯಾರ ಕೊರಳಿನಲ್ಲಿ ಇರತಕ್ಕಂಥ ಹೂಹಾರ ಬಾಡಿ ಹೋಗುತ್ತದೋ ಹ್ಮ್ ಅವ್ರು ಸೋತರು ಅಂತ. ಹ್ಮ್ ಯಾರದು ನಳನಳಿಸ್ತಾ ಇರುತ್ತೋ ಅವ್ರು ಗೆದ್ದಿದ್ದಾರೆ ಅಂತ ಅರ್ಥ ಆಗುತ್ತೆ. ಹ್ಮ್ ಹೂನಾರ ಬಾಡ್ ಹೋಗೋದ್ರಿಂದ ಗೆಲ್ಲು ಸೋಲು ನಿರ್ಣಯ ಆಗಲ್ಲ, ಅಂದರೆ ಅದೊಂದು ಸಂಕೇತ ಅಂತಂತ. ಆ ಹೂವಿನ ಹಾರಕ್ಕೆ ಅವ್ರಿಗೆ ಆ ಶಕ್ತಿ ಇದೆ. ಯಾರ ಶಕ್ತಿ ಕಡಿಮೆ ಆಗುತ್ತೋ ಆ ಶಕ್ತಿ ಕಡಿಮೆ ಆಗಿದ್ದರಿಂದ ಹೂವಿನ ಹಾರ ಬಾಡಿದಂತೆ ಕಾಣುತ್ತೆ. ಹ್ಮ್ ಹೀಗಾಗಿ ಇಬ್ಬರಿಗೂ ಒಂದೊಂದು ಹಾರ ಹಾಕಿದ್ಲು. ಆಕೆ ಅಡುಗೆ ಮಾಡೋದಕ್ಕೆ ಹೋದ್ರು. ಪೂಜೆ ಎಷ್ಟು ಗಂಟೆ ಆಗಿದೆ, 12:30 ಆಗಿದೆ ಅಂತ ಇಟ್ಕೊಳ್ಳೋಣ. 12:30 1 ಗಂಟೆ ಹೊತ್ತಿಗೆ ಅಡುಗೆ ಎಲ್ಲ ಮುಗಿಸಿ ಬಂದು ನೋಡೋದು ಯಾರ ಕೊರಳಿನಲ್ಲಿ ಹಾರ ಬಾಡಿದೆ. ಹ್ಮ್ ಎರಡೂ ನಳನಳಿಸ್ತಾನೆ ಇದೆ. ಹ್ಮ್ ಆವಾಗ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಸಂಸಾರಸ್ಥರು ಸನ್ಯಾಸಿಗಳು ಇಬ್ಬರು ಊಟಕ್ಕೆ ಬರಬೇಕು. ಹ್ಮ್ ಅಲ್ಲಿಗೆ ವಾದ ನಿಲ್ತಾ ಇತ್ತು. ಮಾರನೇ ದಿವಸ ಮುಂದುವರಿಸೋಣ ವಾದನ. ಹೀಗೆ ಪ್ರತಿನಿತ್ಯ ವಾದ ನಡೀತಾ ಇದೆ. ಹ್ಮ್ 3 ವಿಷಯಗಳ ಬಗ್ಗೆ. 3 ವಿಷಯ ಆಗಲೇ ನಾನು ಹೇಳಿದ್ದೆ. ಹೌದು. ಆ 3 ವಿಷಯಗಳ ಬಗ್ಗೆ ಹ್ಮ್ ದಿವಸಗಳ ಮೇಲೆ ದಿವಸ ವಾದ ನಡೀತಾನೇ ಇದೆ. ಹ್ಮ್ ಕೊನೆಗೆ ಒಂದು ದಿವಸ ಆಕೆ ಬಂದರು. ಹ್ಮ್ ಬಂದು ಹೇಳಿದರು, ಇಬ್ಬರೂ ಸನ್ಯಾಸಿಗಳು ಊಟಕ್ಕೆ ಬರಬೇಕು ಅಂತಂದ. ಹ್ಮ್ ಯಜಮಾನರು ಸೋತೋಗಿದ್ದಾರೆ. ಹ್ಮ್ ಅವರ ಎದೆಯ ಮೇಲಿದ್ದಂಥ ಹಾರ ಬಾಡಿ ಹೋಗಿ, ಹ್ಮ್ ತನ್ಮೂಲಕ ಉಭಯಭಾರತೀ ದೇವಿ ತನ್ನ ಗಂಡನಾಗಿರತಕ್ಕಂಥ ಮಂಡನ ಮಿಶ್ರರು ಸೋತರು. ಹ್ಮ್ ಈ ಭಿಕ್ಷು, ಈ ಸನ್ಯಾಸಿ, ಈ ಯತೀಶ್ವರ, ಈ ಮುನಿ ಇವರು ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡಿಲ್ಲ. ಹ್ಮ್ ಅಲ್ಲಿ ಮಂಡನ ಮಿಶ್ರರು ಸೋತರು, ಹ್ಮ್ ಭಗವತ್ಪಾದರು ಗೆದ್ದರು. ಆದರೆ ಆಕೆ ಹೇಳಿದ್ಲು, ನಮ್ಮ ಯಜಮಾನರನ್ನು ಗೆದ್ದಿದ್ದಿ, ನನ್ನನ್ನು ಗೆದ್ದಿಲ್ಲ. ಹ್ಮ್ ನಮ್ಮಲ್ಲಿ ವೈದಿಕ ಧರ್ಮದಲ್ಲಿ ಅರ್ಧಾಂಗಿ ಅಂತ ಕರೀತಾರೆ. ಹ್ಮ್ ಅಂಗಿ ಅಂದರೆ ಆತ್ಮ, ಹೌದು. ಇದು ಅಂಗ, ಇದು ಒಳಗಿರತಕ್ಕಂಥದ್ದು ಅಂಗಿ. ವೈಜ್ಞಾನಿಕವಾಗಿ ನಾವು ಈ ಹೊತ್ತು ಏನು ವಿಜ್ಞಾನದಲ್ಲಿ ನಿರ್ಣಯ ಆಗಿದೆ, ಹ್ಮ್ ಸೃಷ್ಟಿಯಾಗಬೇಕಾಗಿದ್ದರೆ ಗಂಡಿನ ಜೀವಕೋಶ ಹಾಗೂ ಹೆಣ್ಣಿನ ಜೀವಕೋಶ, ಅದನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಮಿಯಾಟಿಕ್ ಡಿವಿಷನ್ ಅಂತ ಕರೀತಾರೆ. ಹ್ಮ್ ಆ ಜೀವಕೋಶ ಅರ್ಧರ್ಧಾಗಿ ಈ ಕಡೆ ಬಂದು ಸೇರಿಕೊಳ್ಳುತ್ತೆ. ಹ್ಮ್ ಇವತ್ತು ಅದನ್ನು ಹೇಳ್ತಾ ಇದ್ದೀವಿ. 1200-5000 ವರ್ಷಗಳ ಹಿಂದೆ ಅರ್ಧ ಅಂಗಿ ಅಂತ ಹೇಳಿದರು. ಹ್ಮ್ ಅಂದರೆ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಆ ಅರ್ಧ ಭಾಗ ನಿಮ್ಮ ತಾಯಿಯಿಂದ ಬಂದಿದೆ, ಹೌದು. ಇನ್ನರ್ಧ ಭಾಗ ನಿಮ್ಮ ತಂದೆಯಿಂದ ಬಂದಿದೆ. ಹ್ಮ್ ಹೀಗಾಗಿ 2 ಅರ್ಧಗಳು ಸೇರಿ ಒಂದು ಪೂರ್ಣವಾಗುತ್ತೆ ಅಂತಂತ. ಹ್ಮ್ ಹೀಗಾಗಿ ನೀವು ಗೆದ್ದಿರೋದು ಒಂದು ಅರ್ಧನಷ್ಟೇನೆ, ಇನ್ನರ್ಧನ ಗೆಲ್ಲಬೇಕಾಗಿದೆ ನೀವು. ಹ್ಮ್ ಅದನ್ನ ನನ್ನನ್ನು ಗೆಲ್ಲಿ ಎಂದು ಆಯ್ತು. ಈಗ ಊಟಕ್ಕೆ ಬಡ್ಸಮ್ಮ ಅಂತಂದ್ರು. ಊಟ ಎಲ್ಲ ಆಯಿತು. ಹ್ಮ್ ಆಕೆ ಪ್ರಶ್ನೆಗಳನ್ನು ಕೇಳ್ತೀನಿ ಎಂದು. ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಆ ಪ್ರಶ್ನೆಗಳು ಅಷ್ಟು ಯೋಗ್ಯವಾದ ಪ್ರಶ್ನೆಗಳೇನೂ ಅಲ್ಲ. ಹ್ಮ್ ಆಕೆ ಹೇಳಿದರು, ಕಾಮ ಅಂದರೆ ಅರ್ಥ ಏನು, ಹ್ಮ್ ಶುಕ್ಲ ಪಕ್ಷದಲ್ಲಿರತಕ್ಕಂಥ ಸಂಭೋಗಕ್ಕೂ ಕೃಷ್ಣ ಪಕ್ಷದಲ್ಲಿರ್ತಕ್ಕಂಥ ಸಂಭೋಗಕ್ಕೂ ವ್ಯತ್ಯಾಸ ಏನು, ಹ್ಮ್ ಶೃಂಗಾರದ ಕಲೆಗಳು ಅಂತ ಇರುತ್ತೆ, ಆ ಕಲೆಗಳು ಯಾವುದು. ಪಾಪ ಸನ್ಯಾಸಿನ ಕೇಳಿದ್ರೆ ಅವ್ರು ಏನು ಉತ್ತರ ಹೇಳ್ತಾರೆ. ಹ್ಮ್ ವಾಸ್ತವವಾಗಿ ನಾವು ಚರ್ಚೆ ಮಾಡ್ತಾ ಇದ್ದಿದ್ದು ಅದ್ವೈತದ ಬಗ್ಗೆ. ಹೌದು. ದ್ವೈತಾದ್ವೈತದ ಚಿಂತನೆಯಲ್ಲಿ ಇಬ್ಬರು ದೊಡ್ಡ ಜ್ಞಾನಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಹ್ಮ್ ಇದಕ್ಕಿದಾಗ ನೀವು ಕಾಮದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಪಾಪ ಇವರೇನು ಉತ್ತರ ಹೇಳ್ತಾರೆ. ಹ್ಮ್ ಉತ್ತರ ಹೇಳಲ್ಲ ಅಂದರೆ ಸೋತೋದ್ರು ಅಂತಂತ. ಹ್ಮ್ ಆ ತರ್ಕವೇ ಸರಿ ಇಲ್ಲ ಅನ್ಸುತ್ತೆ. ಹ್ಮ್. ಈಗ ನೋಡಮ್ಮ, ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಕೇಳು ಹೌದು. ಅಂತ ಕೇಳಬೇಕಾಯ್ತು ಭಗವತ್ಪಾದರು. ಯಾತಕ್ಕೆ ಕೇಳಲಿಲ್ಲ ಗೊತ್ತಿಲ್ಲ. ಆಯ್ತಮ್ಮ, ನಾವು ಸ್ವಲ್ಪ ಕಾಲ ಕೊಡು, ನಾವು ವಿಚಾರಿಸ್ಕೊಂಡು ತಿಳ್ಕೊಂಡು ಬಂದು ಹೇಳ್ತೀನಿ. ತತ್ಕಾಲದಲ್ಲಿ ಮಂಡನ ಮಿಶ್ರರು ಸೋತಿದ್ದಾರೆ ಭಗವತ್ಪಾದರ ಚಿಂತನೆಯಲ್ಲಿ. ಆನಂತರ ಮಂಡನ ಮಿಶ್ರರನ್ನು ತಮ್ಮ ಮೊಟ್ಟಮೊದಲನೇ ಶಿಷ್ಯ ಅನ್ನುವಂತೆ, ಅಂದರೆ ಮೊಟ್ಟಮೊದಲು ಸ್ಥಾಪನೆ ಮಾಡಿದಂತಹ ಶೃಂಗೇರಿಯ ಮಠಕ್ಕೆ ಅವರನ್ನು ಆಚಾರ್ಯರು ಅಂತ ಮಾಡಿದರು. ಹ್ಮ್ ಅವರ ಹೆಸರು ಸುರೇಶ್ವರಾಚಾರ್ಯರು ಅಂತ ಬದಲಾವಣೆ ಮಾಡಿದರು. ನೂತನ ನಾಮಧೇಯವನ್ನು ಕೊಟ್ಟು ಮಂಡನ ಮಿಶ್ರರನ್ನೇ ಶೃಂಗೇರಿ ಪೀಠಾಧಿಪತಿಯನ್ನಾಗಿ ಮಾಡಿದರು. ಈಗ ನನಗೆ ಸ್ವಲ್ಪ ಕುತೂಹಲ ಜಾಸ್ತಿ ಆಯ್ತು. ಈಗ ಆ ಕಥೆಗೆ ಮುಂದುವರೆದ ಭಾಗ ಏನಾಯ್ತು ಅಂದ್ರೆ ಅವ್ರಿಗೆ ಹೇಗೆ ಉಭಯ ಭಾರತಿಗಳಿಗೆ ಉತ್ತರ ಕೊಟ್ರು ಅಂತ. ಉತ್ತರ ಕೊಡಲಿಲ್ಲ, ಹ. ಉತ್ತರ ಕೊಟ್ಟಂತೆ ಆಯಿತು. ಹ. ಆಯಿತು, ನೀವು ಕತೆ ಕೇಳ್ತಾರೆ ಹೇಳ್ಬಿಡೋಣ. ಭಗವತ್ಪಾದರು ಉಭಯ ಭಾರತಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದರೆ ಯಾವುದಾದ್ರು ಹೆಣ್ಣಿನ ಜೊತೆ ಸೇರಬೇಕು. ಹ್ಮ್. ಹೆಣ್ಣಿನೊಡನೆ ಸೇರದೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಹ್ಮ್. ಮುತ್ತು ಕೊಟ್ಟಾಗ ಹೇಗಿರುತ್ತೀರಿ ಅಂತ ಹೇಳಬೇಕಾದ್ರೆ ನಂಗೆ ಮುತ್ತು ಕೊಟ್ಟಿರ್ಬೇಕು ನಾನು.
ಪಾಪ ಭಗವತ್ಪಾದ ಹೇಗೆ ಕೊಡೋಕೆ ಸಾಧ್ಯ ಇದೆ? ಹ್ಮ್. ಬಾಲಬ್ರಹ್ಮಚಾರಿಯಾಗಿ ಬಂದಂಥವ್ರು. ಹೀಗಾಗಿ ಅವರು ನಿರ್ಣಯ ಮಾಡಿ ಹ್ಮ್. ಈ ಅನುಭವವನ್ನು ಗ್ರಹಿಸದೆ ನಾನು ಉಭಯ ಭಾರತಿಗೆ ಉತ್ತರ ಕೊಡೋಕ್ಕಾಗಲ್ಲ. ಹ್ಮ್. ಆದ್ದರಿಂದ ಅದನ್ನು ಗ್ರಹಿಸಬೇಕು. ಹ್ಮ್. ಅದನ್ನು ಸ್ವೀಕಾರ ಮಾಡೋದು ಸನ್ಯಾಸ ಧರ್ಮಕ್ಕೆ ವಿರೋಧ. ಹೌದು. ಹೀಗಾಗಿ ನಾನು ಸನ್ಯಾಸಿಯಾಗಿ ಆ ಅನುಭವವನ್ನು ತಗೊಳ್ಳೋಕ್ಕಾಗಲ್ಲ. ಹ್ಮ್. ಆದ್ದರಿಂದ ನಾನು ಪರಕಾಯ ಪ್ರವೇಶವನ್ನು ಮಾಡುತ್ತೇನೆ. ಹ್ಮ್. ಹಾಗೆ ಪರಕಾಯ ಪ್ರವೇಶ ಮಾಡಬೇಕಾಗಿದ್ದರೆ ಅದಕ್ಕೂ ಒಂದು ಯೋಗ್ಯತೆ ಬೇಕು. ಹ್ಮ್. ಈಗ ನನಗೆ ನೀವು ಅದ್ವೈತದ ಬಗ್ಗೆ ಮಾತಾಡ್ರಿ ಅಂತ ಮಾಧ್ಯಮಿಕ ಶಾಲೆ ಹುಡುಗರ ಜೊತೆ ಮುಂದೆ ಕುಡಿಸಿ ನನ್ನ ತಲೆ ನಾನು ಏನು ಮಾತಾಡಲಿ ಅವ್ರಿಗೆ? ಹ್ಮ್. ಏನು ಅಂತ ಅವ್ರಿಗೆ ಅರ್ಥ ಹೇಳ್ಬೋದು. ಹ್ಮ್. ನಾನು ಮಾತಾಡ್ಬೇಕಾದ್ರೆ ಹಂಸ ವಸಿಷ್ಠ ಅಂತವ್ರು ಯಾರಾದರೂ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಇದೆ. ಹ್ಮ್. ಭಗವತ್ಪಾದರು ಪರಕಾಯ ಪ್ರವೇಶ ಮಾಡಬೇಕು ಅಂದ್ರೆ ಯಾವುದೋ ಒಂದು ಹಂತ ಬೇಕಲ್ಲ ಅವ್ರಿಗೆ. ಹೌದು. ಯಾರ್ಯಾರಿಗೂ ಹೋಗಕ್ಕೆ ಸಾಧ್ಯ ಇಲ್ಲ. ಹೀಗೆ ಅವರು ಯಾರನ್ನ ಅಂತ ಯೋಚನೆ ಮಾಡಿ ಆಕೆ ಕೇಳಿದ್ರು, ಒಂದು ತಿಂಗಳ ಕಾಲ ಕೊಟ್ಟಿದ್ದಾಕೆ, ಅದೆಲ್ಲ ವಾದದಲ್ಲಿ ನಡೆಯುತ್ತೆ, ಒಂದಷ್ಟು ಅವಕಾಶ ಕೊಡ್ರಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಆಕೆ ಒಪ್ಕೊಂಡಿದ್ದಾಳೆ. ಇವರು ಬಂದಿದ್ದಾರೆ ಹೊರಗೆ. ಹಾಗೆ ಬಂದಿದ್ದಾಗ ಪರ್ಯಟನೆ ಮಾಡ್ತಾ ಇದ್ದಾಗ ಯಾವುದೋ ಒಂದು ಕಡೆ ಒಬ್ಬ ರಾಜ ಸತ್ತು ಬಿದ್ದಿದ್ದಾರೆ. ಹ್ಮ್. ಆತನ ಹೆಸರು ಅಮರುಕ ಅಂತ. ಹ್ಮ್. ಒಳ್ಳೆ ಪಂಡಿತ, ಮಹಾ ಶೃಂಗಾರ ಪ್ರಿಯ, ಮಹಾಶಕ್ತ. ಅವನು ಬಿದ್ದುಬಿಟ್ಟಿದ್ದಾನೆ. ಭಗವತ್ಪಾದರು ಹೇಳಿದರು, ನಾನು ಈಗ ಅವನ ದೇಹದ ಒಳಗೆ ಹೋಗಿ ಸೇರಿಕೊಳ್ತೇನೆ. ಅದು ಇವಾಗ ಖಾಲಿಯಾಗಿಬಿಟ್ಟಿದೆ, ಅವನಲ್ಲಿರ್ತಕ್ಕಂಥ ಆತ್ಮ ಹೋಗ್ಬಿಟ್ಟಿದೆ, ಹಾಗೆ ಇದು ಹೆಣ ಆಗಿದೆ ಅಷ್ಟೇ. ನಾನು ಅವನಲ್ಲಿ ಸೇರಿಕೊಂಡು ಅವನ ರಾಣಿಯರ ಜೊತೆಗೆ ಉಪಭೋಗಿಸ್ತೀನಿ. ನಾನು ಅದನ್ನು ಅಧ್ಯಯನ ಮಾಡಿ ಉಭಯ ಭಾರತಿಗೆ ನಾನು ಹೇಳ್ತೀನಿ. ನಾನು ಪರಕಾಯ ಪರ ಅಂದರೆ ಬೇರೆ, ಕಾಯ ಅಂದರೆ ದೇಹ, ಬೇರೆಯ ದೇಹದೊಳಗೆ ಪ್ರವೇಶ ಮಾಡೋದನ್ನು ಪರಕಾಯ ಪ್ರವೇಶ. ಹಾಗೆ ನಾನು ಮಾಡಬೇಕಾದ್ರೆ ನಾನು ನನ್ನ ದೇಹವನ್ನು ಬಿಟ್ಟು ಹೋಗಬೇಕು. ಹಾಗೆ ನಾನು ನನ್ನ ದೇಹವನ್ನು ಬಿಟ್ಟು ಹೋದಾಗ ಈ ದೇಹ ಕೆಡದಂತೆ ನೋಡ್ಕೋಬೇಕು. ನರಿನೋ ನಾಯಿನೋ ಬರೋದು, ಕಚ್ಚಾಕೋದು, ಇದೆಲ್ಲ ಮಾಡದೇ ಇರೋ ಹಾಗೆ ನೀವೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಗುಹಾ ಪ್ರವೇಶ ಮಾಡಿ ಅಲ್ಲಿ ತಮ್ಮ ದೇಹವನ್ನು ಬಿಟ್ಟು ನಮ್ಮ ದೇಹದ ಒಳಗೆ ಇರತಕ್ಕಂಥ ಆತ್ಮ ನಮಗೆ ತೆಗೆಯೋಕೋ ಅಲ್ಲ, ನೋಡೋಕೋ ಅಲ್ಲ, ಅವ್ರಿಗೆ ಸಾಧ್ಯ ಆಯಿತು. ಆ ಬ್ರಹ್ಮರಂಧ್ರದ ಮೂಲಕ ಹೊರಗೆ ತೆಗೆದು ಆ ಅಮರುಕನ ದೇಹದ ಒಳಗೆ ಪ್ರವೇಶ ಆದ. ಪ್ರವೇಶ ಆದಮೇಲೆ ಅವನು ಎದ್ದು ಕೂತ್ಕೊಂಡ. ಎದ್ದು ಕೂತ್ಕೊಂಡಿರೋದು ಯಾರು? ಭಗವತ್ಪಾದರು. ಅಮರುಕನ ದೇಹ ಎದ್ದು ಕೂತ್ಕೊಂಡಿದೆ. ಸೇನಾಧಿಪತಿ ಅವರು ಇವರು ಎಲ್ಲ ಬಂದರು, ಅವನನ್ನು ಕರ್ಕೊಂಡು ಹೋದರು. ರಾಣಿಯರು ಸತ್ತೋಗಿದ್ದ ಅಂದ್ಕೊಂಡಿದ್ರು. ಈಗ ಗಂಡ ಬಂದ್ಬಿಟ್ಟಿದ್ದಾನೆ, ಭಾಳ ಸಂತೋಷ ಆಯಿತು, ಸುಖ ಆಯಿತು. ಆದರೆ ಇವರ ಉದ್ದೇಶ ಇರತಕ್ಕಂಥದ್ದು ಕಾಮಾಧ್ಯಯನ ಮಾಡ್ತಕ್ಕಂಥದ್ದು, ಶೃಂಗಾರವನ್ನು ಅಧ್ಯಯನ ಮಾಡೋದು. ಕೆಲವರು ಅದನ್ನು ಒಪ್ಕೊಳ್ಳಲ್ಲ. ಅವರೆಲ್ಲ ಹೆಂಡ್ತಿರು ನೋಡಿದ ಬರೀ ನೋಡ್ತಾ ಇದ್ರು ಅಂತ. ಅವೆಲ್ಲ ಸುಳ್ಳು. ಸಂಭೋಗವನ್ನು ಮಾಡಿದ್ದಾರೆ ಆ ಹೆಣ್ಣಿನ ಜೊತೆಗೆ, ರಾಣಿಯರ ಜೊತೆಗೆ. ಇದೆಲ್ಲ ದೌರ್ಬಲ್ಯ ಹೇಗೆ ಅಂದರೆ, ವಿಶೇಷವಾಗಿ ಶೃಂಗಾರದಲ್ಲಿ ಒಂದು ಸಲ ಭೇಟಿ ಮಾಡಿ ಒಂದು ಸಲ ಅನುಭವಿಸಿದ್ರೆ ಬಿಟ್ಬಿಡ್ತೀವಿ ಅನ್ನೋಕ್ಕಾಗಲ್ಲ, ಮತ್ತೆ ಮತ್ತೆ ಮರುಕಳಿಸ್ತಾನೆ ಅದು. ಹೀಗಾಗಿ ಭಗವತ್ಪಾದರಿಗೆ ಅಮರುಕನ ದೇಹದಲ್ಲಿದ್ದರೆ ಅವರು ಯಾವ ಉದ್ದೇಶದಿಂದ ಮರ್ತೋಗ್ಬಿಟ್ಟಿದೆ ಅವರಿಗೆ. ಅವರು ಆ ರಾಣಿಯರ ಜೊತೆಗೆ ಸಂಭೋಗದಲ್ಲಿ ನಿರತರಾಗಿಬಿಟ್ಟಿದ್ದಾರೆ. ಆ ರಾಣಿಗೆ, ಮಂತ್ರಿ ಅವರಿಗೆಲ್ಲ ಗೊತ್ತಾಯಿತು, ಇದು ಯಾವುದೋ ನಿಜವಾದ ರಾಜ ಅಲ್ಲ ಕಣೆ ಇದು. ಈತ ಬಂದಾಗಲಿಂದ ಆತನ ಪ್ರಖರವಾದ ತೇಜಸ್ಸು, ಆತನ ಮಾತಿನ ವಿಧಾನ, ಆತ ಮಂಡನೆ ಮಾಡ್ತಾ ಇದ್ದಂಥ ರೀತಿ, ಯೋಚನೆ ಮಾಡ್ತಾ ಇದ್ದಂಥ ಪರಿ, ಇದೆಲ್ಲ ನೋಡಿದರೆ ಯಾರೋ ಮಹಾನುಭಾವರು ಬಂದು ನಮ್ಮ ಯಜಮಾನರ ದೇಹದೊಳಗೆ ಹೋಗಿದ್ದಾರೆ ಅಂಥೇಳಿ ಮಂತ್ರಿಗಳಿಗೆ ಹೇಳಿ, ಸುತ್ತಮುತ್ತಲು ನೋಡ್ರಿ, ಯಾರಾದರೂ ದೊಡ್ಡ ವ್ಯಕ್ತಿ ಏನಾದರೂ ದೇಹವನ್ನು ಬಿಟ್ಟಿದ್ರೆ ಆ ದೇಹನ ಸುಟ್ಟಾಕ್ಬಿಡಿ ಇದನ್ನು, ಯಾಕೆ ನೀವು ಹೋಗಬಾರ್ದು ವಾಪಸ್ಸು. ನನ್ನ ಗಂಡನ ದೇಹದ ಒಳಗೆ ಬಂದಿರತಕ್ಕಂಥ ಯಾವುದೋ ಒಂದು ದಿವ್ಯ ಚೈತನ್ಯ ವಾಪಸ್ ಹೋಗಬಾರ್ದು. ಹಾಗೆ ಯಾವುದೋ ಒಂದು ಪ್ರೇತ ಇರಬೇಕು, ಯಾವುದೋ ಒಂದು ದೇಹ ಇರಬೇಕು, ಆ ದೇಹನ ಸುಟ್ಟು ಹಾಕ್ಸ್ಬಿಡಿ, ಯಾವ ವಾಪಸ್ ಹೋಗೋಕೆ ಆಗಲ್ಲ, ನಮ್ಮ ಜೊತೆಗೆ ಇರ್ತಾರೆ ಅಂತ ಚತುರಮತಿಯಾಗಿರತಕ್ಕಂಥ ರಾಣಿ ಹೇಳಿದ್ಲು. ಮಂತ್ರಿ ತನ್ನ ಸೈನಿಕರನ್ನೆಲ್ಲ ಕಳಿಸ್ದ, ಹುಡುಕಿ ಸುತ್ತಮುತ್ತಲು ಯಾವುದಾದ್ರು ಗುಹೆಯಲ್ಲೋ, ಯಾವುದಾದ್ರು ಪರ್ವತದಲ್ಲೋ, ಯಾವುದಾದ್ರು ಮರ, ಎಲ್ಲಾದರೂ ಒಂದು ದೇಹ ಹೇಗಿದೆಯಾ ಅಂತ ಅವ್ರು ಹುಡುಕ್ಲಿಕ್ಕೆ ಹೋದ್ರು. ಹುಡುಕಿದ್ರು, ಸುಟ್ಟಾಕಬೇಕು ಅಂತ ಪ್ರಯತ್ನಗಳೆಲ್ಲ ನಡೀತು. ಅಷ್ಟು ಹೊತ್ತಿಗೆ ಕೊಂಚ ಮುಂಚೆ ಆ 4 ಜನ ಶಿಷ್ಯರಿಗೆ ಅನ್ನಿಸ್ತು, ಏನು ನಮ್ಮ ಗುರುಗಳು ಹೋಗಿ ಎಷ್ಟು ದಿವಸ ಅವರು ವಾಪಸ್ಸೇ ಬರ್ದಿಲ್ವಲ್ಲ, ನೋಡ್ಕೊಂಡು ಬರೋಣ ಅಂತಂತೇಳಿ ಪದ್ಮಪಾದ ಇತ್ಯಾದಿ ಶಿಷ್ಯರೆಲ್ಲ ಯಾರೋ ಒಂದಿಬ್ಬರನ್ನು ಕಾವಲಿಟ್ಟು, ಬಹುಶಃ ಪದ್ಮಪಾದ ಅಂತ ಕಾಣುತ್ತೆ, ಆತ ಒಬ್ಬ ಶಿಷ್ಯ ಈ ಅಮರುಕನ ರಾಜನ ಮನೆಗೆ ಹೋದ. ಅಲ್ಲಿ ಅಮರುಕ ಮತ್ತನಾಗಿದ್ದಾನೆ ಸಿಂಹಾಸನದಲ್ಲಿ ಕೂತ್ಕೊಂಡು. ಆಗ ಈತ ಒಂದೆರಡು ಮಾತುಗಳನ್ನು ಹೇಳ್ದ.
ಗಿಣಿ ನಿನ್ನ ಹಿಂಡನ್ನು ಬಿಟ್ಟು ಬಂದುಬಿಟ್ಟಿದೀಯಾ ನೀನು, ಮರ್ತೋಗ್ಬಿಟ್ಟಿದೀಯ ನೀನು ಯಾಕೆ ಬಂದಿದೀಯಾ ಅಂತ, ನೀವು ಲೋಳ್ಪರಾಗ್ಬಿಟ್ಟಿದೀಯಾ ನೀನು, ಅಲ್ಲಿ ನಾವೆಲ್ಲ ನಿನ್ನ ಶಿಷ್ಯರು ಕಾಯ್ತಾ ಇದ್ದಾರೆ, ನೀವು ಉತ್ತರ ಹೇಳಬೇಕಾಗಿದೆ ಬೇರೆ ಇನ್ಯಾರಿಗೋ, ಅದರಿಂದ ಈ ಸ್ಥಿತಿಯನ್ನು ಬಿಟ್ಟು ಬಾ ನೀನು ಹಿಂದಕ್ಕೆ. ಆಗ ಅಮರುಕನ ದೇಹದಲ್ಲಿ ಇದ್ದಂಥ ಭಗವತ್ಪಾದರ ಚೈತನ್ಯಕ್ಕೆ ಅರ್ಥ ಆಯಿತು, ತಾನು ಬಂದಿದ್ದು ಯಾಕೆ, ಮೈ ಮರೆತು ಬಿಟ್ಟಿದ್ದೀನಿ ಅಂತ. ವಾಪಸ್ಸು ಆತನ ದೇಹವನ್ನು ಬಿಟ್ಟು ಭಗವತ್ಪಾದರ ದೇಹಕ್ಕೆ ಅವರು ಬಂದರು. ಅಷ್ಟೊತ್ತಿಗಾಲೇ ಬೆಂಕಿ ಹಚ್ಚೋ ಪ್ರಯತ್ನ ಎಲ್ಲ ನಡೆದಿತ್ತು, ಅಷ್ಟೊತ್ತಿಗೆ ಅವರ ನಿವಾರಣೆ ಆಯಿತು. ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಉಭಯ ಭಾರತಿ ಹತ್ರಕ್ಕೆ ಬಂದರು. ಆಕೆ ಕೇಳಿದ್ಲೆಲ್ಲ ಪ್ರಶ್ನೆ, ಈಗ ಅದಕ್ಕೆ ಉತ್ತರ ಹೇಳಬೇಕು. ಆಕೆ ನೋಡ್ತಿದ್ದಾಗೆ ಅರ್ಥ ಆಯ್ತೆಲ್ಲ ಉತ್ತರ ಹೇಳ್ತಾರೆ ಇವರು. ಹೀಗಾಗಿ ಪ್ರಶ್ನೆ ಸಂವಾದ ಏನೂ ನಡೆಯಲಿಲ್ಲ. ನಾನು ಸತ್ಯಲೋಕಕ್ಕೆ ವಾಪಸ್ ಹೋಗ್ತೀನಿ ಸ್ವಾಮಿ, ನನಗೆ ಅನುಮತಿ ಕೊಡಿ ಅಂತ ಕೇಳಿಲ್ಲ ಆಕೆ. ಅವರು ವನದುರ್ಗಾ ಮಂತ್ರದಿಂದ ಆಕೆಯನ್ನು ಬಂಧಿಸಿ, ಸ್ವಲ್ಪ ಇರು, ನಾನು ಇನ್ನೆಲ್ಲೋ ಒಂದು ಕಡೆಯಲ್ಲಿ ನಿನ್ನನ್ನು ಸ್ಥಾಪನೆ ಮಾಡಬೇಕಾಗಿದೆ, ಅಲ್ಲಿ ಬಂದು ಆ ಪ್ರತಿಮೆಯಲ್ಲಿ ಆವಾಹನೆಯಾಗಿ ಆಮೇಲೆ ನೀನು ಸತ್ಯಲೋಕಕ್ಕೆ ಹೋಗಿ ಮಿಂತೆ ಅಂತ ಹೇಳಿ ವನದುರ್ಗಾ ಮಂತ್ರದಿಂದ ಆಕೆಯನ್ನು ಬಂಧಿಸಿದರಂತೆ. ಇಷ್ಟು ಆ ಪ್ರಕರಣಕ್ಕೆ ಸಂಬಂಧಪಟ್ಟಿತ್ತು. ಎಲ್ಲ ಆದಮೇಲೆ ಅವರು ವಾಪಸ್ಸು ಶೃಂಗೇರಿಗೆ ಹೋಗ್ತಾರೆ. ಶೃಂಗೇರಿಯಲ್ಲಿ ಶಾರದೆ ಪ್ರತಿಮೆಯನ್ನು, ಈಗಿರೋದಲ್ಲ, ಆಗ ಬೇರೆ ಮರದ್ದಿತ್ತು, ಗಂಧದ್ದಿತ್ತು, ಅವಳು ಈಗ ಲೋಹದ್ದು ಬಂದಿದೆ, ಅದರೊಳಗೆ ಆಕೆಯನ್ನು ಪ್ರವೇಶ ಮಾಡಿಸಿದರು ಅನ್ನತಕ್ಕಂಥದ್ದು ಕಥೆ. ಇಷ್ಟು ಆದಿಶಂಕರಾಚಾರ್ಯರು ರಚನೆ ಮಾಡಿರುವಂತ ಕೃತಿಗಳು, ಭಜಗೋವಿಂದಂ ಆಗಿರ್ಬೋದು, ನಿರ್ವಾಣ ಶತಕ ಆಗಿರ್ಬೋದು, ಅಥವಾ ಈ ತರ ಸಾಕಷ್ಟು ಕೃತಿಗಳು ನಮ್ಗಾಗಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ. ಭಗವತ್ಪಾದರನ್ನ ಎರಡು ಪಾತಳಿಯಲ್ಲಿ ನೋಡಬೇಕು. ಪಾತಳಿ ಅಂದರೆ ದಾರಿ ಅಂತ, ಒಂದು ಮಾರ್ಗ. ಎರಡು ಪಾತಳಿಯಲ್ಲಿ ನಾವು ಭಗವತ್ಪಾದರನ್ನು ಅರ್ಥ ಮಾಡ್ಕೋಬೇಕು. ಒಂದು ಅವರು ಸಾಕಾರವಾಗಿ ಮಾಡಿದ ದರ್ಶನ, ಇನ್ನೊಂದು ನಿರಾಕಾರವಾಗಿ ಕೈಗೊಂಡಂಥ ತತ್ವ. ಈ ಎರಡಕ್ಕೂ ಅವರಲ್ಲಿ ವಿಪುಲವಾಗಿರತಕ್ಕಂಥ ಆಧಾರ ಇದೆ. ಮತ್ತೆ ಮತ್ತೆ ದಾಖಲು ಮಾಡಿಕೊಳ್ಳಬೇಕಾದ್ದು, ಅದ್ವೈತ ಸಿದ್ಧಾಂತದಲ್ಲಿ ಸಾಕಾರಕ್ಕೂ ಮಾನ್ಯತೆ ಇದೆ, ನಿರಾಕಾರಕ್ಕೂ ಬೆಲೆ ಇದೆ. ಸಾಕಾರಕ್ಕೆ ಅವರು ಬೆಲೆ ಕೊಟ್ಟಿದ್ದರಿಂದಲೇ ಸ್ತುತಿಗಳನ್ನು ಬರೆದಿತ್ತು. ಸಾಕಾರ ಅಂದರೆ ಆಕಾರ ಇರತಕ್ಕಂಥ ದೇವದೇವತೆಯರು, ಅದನ್ನು ಅವರು ಒಪ್ಪಿಕೊಂಡಿದ್ದರಿಂದಲೇ ಆ ದೇವತೆಗಳನ್ನು ಪ್ರಾರ್ಥಿಸಿ ನುತಿಸಿ ಶ್ಲೋಕಗಳನ್ನು ಬರೆದಿತ್ತು. ಪರಮಸತ್ಯ ಏನಪ್ಪ ಅಂದರೆ ಆ ಆಕಾರಗಳ ಒಳಗಿರತಕ್ಕಂಥ ನಿರಾಕಾರ ಶಕ್ತಿ ಇದೆಯಲ್ಲ, ಅದೇ ಪರಮಸತ್ಯ ಅಂಥೇಳಿ ಭಾಷ್ಯಗಳನ್ನು ಬರೆದಿದ್ದು. ಮತ್ತು ಸ್ಪಷ್ಟಪಡಿಸಬೇಕು ಅಂದರೆ ಈ ಸ್ತುತಿಗಳಿದೆಯಲ್ರಿ, ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನತಾರಿಣಿ ತರಳತರಂಗೆ ಶಂಕರ ಮೌಳಿ ವಿಹಾರಿಣಿ ವಿಮಲೆ ಮಮ ಮತಿರಾಸ್ತಾಂ ತವ ಪದ ಕಮಲೆ ರೋಗಂ ಶೋಕಂ ತಾಪಂ ಪಾಪಂ ಹರಮೇ ಭಗವತಿ ಕುಮತಿ ಕಲಾಪಂ, ಈ ರೀತಿಯ ಏನು ಬರೆದರು ಗಂಗಾ ಸ್ತೋತ್ರವನ್ನು, ಅಥವಾ ಕೈಲಾಸೇ ಕಮನೀಯ ರತ್ನ ಖಚಿತೆ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರ ತನುಂ ಕಾತ್ಯಾಯನೀ ಸೇವಿತಂ ಗಂಗಾ ತುಂಗ ತರಂಗ ರಂಜಿತ, ಈ ರೀತಿಯ ಏನು ಬರ್ಕೊಂಡು ಹೋದರು ಅವರು. ಈ ಸ್ತುತಿಗಳು, ಈ ಪ್ರಾರ್ಥನೆಗಳು, ಇವೆಲ್ಲ ಕಣ್ಣಿಗೆ ಕಾಣಿಸತಕ್ಕಂಥ ಆಕಾರಗಳಿಗೆ ಸಂಬಂಧಪಟ್ಟಿದ್ದು ಬರೆದಿದ್ದು. ಸರಸ್ವತಿ ಅಂದರೆ ನನ್ನ ಕಣ್ಣಿಗೆ ಹೇಗಿದ್ದಾಳಪ್ಪ, ನಮಗೂ ಬೇಕಾದಷ್ಟಂತ ಸ್ತುತಿಗಳೆಲ್ಲ ಬರುತ್ತಲ್ಲ. ಈಗ ಸುಮ್ಮನೆ ಉದಾಹರಣೆ ಯಾವುದಾದ್ರು ಒಂದು ಶಾರದಾ ಸ್ತುತಿ ಹೇಳಿ ನೀವು. ಸರಸ್ವತಿ ನಮಸ್ತುಭ್ಯಂ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಅಂತ ನಾವೇನು ಹೇಳ್ತೀವಲ್ಲ, ಅದು ಸರಸ್ವತಿ ಎನ್ನತಕ್ಕಂಥ ಆಕಾರವನ್ನು ಕುರಿತು ನಮಸ್ಕಾರ ಮಾಡ್ತಾ ಇದ್ದೇನೆ ನಾನು. ವಿದ್ಯಾರಂಭ ಆಗಿರತಕ್ಕಂಥ ಸಂದರ್ಭದಲ್ಲಿ ನಿನ್ನ ಅನುಗ್ರಹ ಕೊಡು. ಹಾಗೆ ಮಾಡೋಕೆ ಒಂದು ಆಕಾರ ಬೇಕದಕ್ಕೆ. ಯಾ ತುಂದೆಂದು ತುಷಾರಹಾರ ಧವಳ, ಯಾ ಶುಭ್ರವಸ್ತ್ರಾವೃತ, ಯಾ ವೀಣಾವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಸಾ ಮಾಂ ಪಾತು ಸರಸ್ವತಿ ಭಗವತಿ, ಈ ರೀತಿಯ ನಾವು ಹೇಳ್ತೀವಲ್ಲ. ಹೀಗೆ ಹೇಳ್ತಾ ಇದ್ದಾಗ ಒಂದು ಆಕಾರ ಇದೆ. ಆ ರೀತಿಯ ಆಕಾರ ಸಹಿತವಾಗಿರತಕ್ಕಂತಹ ಸ್ತುತಿಗಳನ್ನು ಸಾಕಷ್ಟು ಬರೆದರು. ಅದು ಕಾಲಭೈರವಾಷ್ಟಕ ಆಗಿರ್ಬೋದು, ಶಿವಮಾನೋಲ್ಲೋಸನ ಆಗಿರ್ಬೋದು, ಲಕ್ಷ್ಮಿ ಸಂಬಂಧಪಟ್ಟದ್ದಾಗಿರ್ಬೋದು, ನರ್ಮದಾ ನದಿ ಸಂಬಂಧಪಟ್ಟಿದ್ದಾಗಿರ್ಬೋದು, ಮಹಿಷಾಸುಮರ್ದಿನಿ ಸಂಬಂಧಪಟ್ಟಿದ್ದಾಗಿರ್ಬೋದು, ಇಂಥದ್ದೆಲ್ಲ ಬೇಕಾದಷ್ಟಾಗಿರ್ಬೋದು. ನೀವು ಉದ್ಧರಿಸಿದಂಥ ಭಜಗೋವಿಂದಮ್ಮೂ ಆಗಿರ್ಬೋದು. ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡಕ್ರಂಗ ಕರಣೆ. ಅಯ್ಯ,
80 ವರ್ಷ ಆದ್ರೂ ಬರೀ ವ್ಯಾಕರಣ ಸೂತ್ರ ಇಟ್ಕೊಂಡು ಕೂತ್ಕೊಳ್ಬೇಡ. ಇಷ್ಟೊತ್ತು ನಿನ್ನ ಬದುಕಿಗಾಗಿ ನೀವೇನೋ ವೃತ್ತಿಯನ್ನು ಮಾಡಿದ್ದೀರಿ, 60 ವರ್ಷ ಆಯಿತು, 70 ವರ್ಷ ಆಯಿತು, ಈಗಲೂ ಅದನ್ನೇ ಹೇಳ್ಕೊಂಡು ಡಂಕರಕರಣೆ ಡಕರಕರಣೆ ಡಕರಕರಣೆ ಅಂತ. ಡಕರಕರಣೆ ಅದು ವ್ಯಾಕರಣದ ಒಂದು ಸೂತ್ರ. ಅದನ್ನು ಯಾಕೆ ಉರುಹಿಸ್ತಾ ಕೂತ್ಕೊಂಡಿದೀಯಾ? ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ನಾನು ಈ ದೇಹವನ್ನು ಬಿಟ್ಟು ಹೊರಡುವ ಕಾಲದಲ್ಲಿ ನಹಿ ನಹಿ ರಕ್ಷತೆ ಢಕರಂಕರಣೆ, ನೀನು ಮಾಡ್ತಾ ಇರತಕ್ಕಂಥ ವೃತ್ತಿ ನಿನಗೇನು ಸಹಾಯ ಮಾಡೋದಿಲ್ಲ. ಆದ್ದರಿಂದ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ, ಗೋವಿಂದನನ್ನು ಭಜನೆ ಮಾಡಯ್ಯ ನೀನು ಅಂತ ಹೇಳಿ. ಈ ರೀತಿ ಬರೆದಿರತಕ್ಕಂಥ ಸ್ತೋತ್ರ ಸಾಹಿತ್ಯ ಸಾಕಷ್ಟಿವೆ. ಎಲ್ಲ ದೇವತೆಗಳ ಮೇಲೆ ಅವರು ಬರೆದಿದ್ದಾರೆ. ಅದು ಒಂದು ಭಾಗ. ಇದಕ್ಕಿನ್ನ ಅತ್ಯಂತ ಅಮೋಘವಾದ್ದು, ಮಹಾವಿಶೇಷವಾದ್ದು, ಘನವಾದ್ದು ಅಂದರೆ ಯಾವ ಸಿದ್ಧಾಂತವನ್ನು ಅವರು ಸ್ಥಾಪನೆ ಮಾಡಬೇಕಾಗಿದೆ, ಅದ್ವೈತ ಸಿದ್ಧಾಂತವನ್ನು, ಆ ಅದ್ವೈತ ಸಿದ್ಧಾಂತಕ್ಕೆ ಮೂಲಭೂತವಾಗಿರತಕ್ಕಂಥ ಗ್ರಂಥ ರಚನೆ. ಈಗ ನಾನು ಮಾತಾಡಿ ಹೋಗ್ತೀನಿ, ಗಾಳಿಯಲ್ಲಿ ಹೋಗ್ಬಿಡುತ್ತೆ. ಇದಕ್ಕೆ ಆಧಾರ ತೋರಿಸ್ರಿ ಅಂದರೆ ಪುಸ್ತಕ ಇಲ್ಲ ನನ್ನ ಹತ್ರ. ಭಾರತದ ತಾತ್ವಿಕ ಸ್ಥಿತಿ ಹಾಗಿತ್ತು. ಆಧಾರ ಗ್ರಂಥಗಳು ಯಾವುದೂ ಇರಲಿಲ್ಲ. ಅದ್ವೈತ ಸಿದ್ಧಾಂತ ಎಲ್ಲಿದೆ ರೀ, ಇಷ್ಟೊತ್ತು ನಾನು ಮಾತಾಡೋದು ಎಲ್ಲಿದೆ ಅಂದರೆ ಅದಕ್ಕೇನೋ ಒಂದು ಆಧಾರ ಬೇಕಲ್ಲ. ಆ ಆಧಾರವನ್ನು ಮೊಟ್ಟ ಮೊದಲು ಕೊಟ್ಟಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಅಂದರೆ ಅರ್ಥ ಏನು ಅಂದರೆ, ಪ್ರಸ್ಥಾನತ್ರಯ ಅಂತ ಕೇಳಿದ್ದೀರಾ? ಪ್ರಸ್ಥಾನ ಅಂದರೆ ಬಹಳ ದೊಡ್ಡ ದಾರಿ, ಮಹಾದಾರಿ, ದೊಡ್ಡ ಬಟ್ಟೆ. ತ್ರಯ ಅಂದರೆ 3. ಅದ್ವೈತ ಸಿದ್ಧಾಂತವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ 3 ದಾರಿಗಳಿವೆ. ಅದು ಯಾವುದಪ್ಪ ಅಂದರೆ, ಒಂದು ಬ್ರಹ್ಮಸೂತ್ರಗಳು, 2ನೇದು ಭಗವದ್ಗೀತೆ, 3ನೇದು ಉಪನಿಷತ್ತು. ಈ 3 ಭಗವತ್ಪಾದ ಬರೆದಿದ್ದಲ್ಲ. ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸ ಮಹರ್ಷಿಗಳು ಬರೆದಿದ್ದು, ಉಪನಿಷತ್ತುಗಳನ್ನು ಹಲವಾರು ಋಷಿಗಳು ಬರೆದಿದ್ದು. ಆದರೆ ನಮಗದು ಅರ್ಥ ಆಗಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸಾ ಅಂತ ಮೊದಲೇ ಒಂದು ಸೂತ್ರ ಬ್ರಹ್ಮಸೂತ್ರದಲ್ಲಿ. 555 ಸೂತ್ರಗಳಿದೆ ಬ್ರಹ್ಮಸೂತ್ರಗಳು. ಅದನ್ನು ವೇದವ್ಯಾಸ ಮಹರ್ಷಿಗಳು ಬರೆದಿದ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸ್ಬೇಕಾದ್ರೆ 1 ಗಂಟೆ ಕಾಲ ಬೇಕಾಯ್ತು ನನಗೆ. ಇರೋದು ಪುಟಾಣಿದು, ಅತಃ ಬ್ರಹ್ಮ ಜಿಜ್ಞಾಸ ಅಂತ. ಈ 4 ಪದಗಳನ್ನು ಅರ್ಥ ಮಾಡಿಸ್ಲಿಕ್ಕೆ ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ಬೇಕ್ರಿ. ಅಂದರೆ ಅಷ್ಟು ಕಠಿಣವಾಗಿರತಕ್ಕಂಥ ಸೂತ್ರಗಳು. ಅದು ನಮ್ಮಂಥ ಜನಸಾಮಾನ್ಯರಿಗೆ ಅರ್ಥ ಆಗಬೇಕಾಗಿದ್ದರೆ ಭಗವತ್ಪಾದರು ಅದಕ್ಕೆ ಭಾಷ್ಯವನ್ನು ಬರೆದರು. ಭಾಷ್ಯ ಅಂದರೆ ವಿವರಣೆ ಅಂದ್ಕೊಳ್ಳಿ, ಒಂದು ಪ್ರಬಂಧ ಇದೆ, ಸುಲಭವಾಗಿ ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡೋದು. ಹಾಗೆಯೇ ದಶೋಪನಿಷತ್ತುಗಳಿವೆ. ಅಲ್ಲೇ ಮಾತಾಡ್ತಾ ನಾನು ಹೇಳಿದೆ 10 ಉಪನಿಷತ್ತುಗಳು. ಈಶಾವಾಸ್ಯ, ಬೃಹದಾರಣ್ಯಕ, ಛಾಂದೋಗ್ಯ, ಮುಂಡಕ, ಮಾಂಡುಕ್ಯ, ಐತರೇಯ, ತೈತರೇಯ ಅನ್ನತಕ್ಕಂಥ 10 ಉಪನಿಷತ್ತುಗಳಿವೆ. ಆ 10 ಉಪನಿಷತ್ತುಗಳಿಗೂ ಅರ್ಥ ಆಗಬೇಕಾಯ್ತು ನಮಗೆ. ಅದನ್ನು ಅರ್ಥ ಮಾಡಿಸೋದಕ್ಕೆ ಉಪನಿಷತ್ ಭಾಷ್ಯ ಅನ್ನುವುದನ್ನು ಬರೆದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಭಗವದ್ಗೀತೆ. ಇಡೀ ಪ್ರಪಂಚದ ತಾತ್ವಿಕ ಕ್ಷೇತ್ರದ ಗೌರೀಶಂಕರದಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಭಗವದ್ಗೀತೆ ಅಂತಕ್ಕಂಥ ಕೃತಿ. ಕೇವಲ 700 ಶ್ಲೋಕಗಳಿದೆ. ಆ 700 ಶ್ಲೋಕಗಳಲ್ಲಿ ಎಷ್ಟು ಮಹತ್ವಪೂರ್ಣವಾಗಿದೆ ಅಂದರೆ, 700 ಶ್ಲೋಕ ಇಷ್ಟು ಪುಟಾಣಿ ಪುಸ್ತಕ ಇರ್ಬೋದು, ಆದರೆ ಅದರ ಬಗ್ಗೆ ಬಂದಿರತಕ್ಕಂಥ ವಿವರಣೆಗಳು, ಅದಕ್ಕೆ ಬಂದಿರತಕ್ಕಂಥ ಅರ್ಥಗಳು, ಅದಕ್ಕೆ ಆಚಾರ್ಯಗಳು ಬರೆದಿರತಕ್ಕಂಥ ವ್ಯಾಖ್ಯಾನಗಳು, ಅದಕ್ಕೆ ವೈಚಾರಿಗಳು ಮಂಡನೆ ಮಾಡಿರತಕ್ಕಂಥ ವೈಚಾರಿಕವಾಗಿರತಕ್ಕಂಥ ತತ್ವಗಳು, ಇವುಗಳೆಲ್ಲ ಬಹುಶಃ ಕೋಣೆ ತುಂಬುವಷ್ಟು ಪುಸ್ತಕಗಳು ಸಿದ್ಧ ಆಗಿಬಿಟ್ಟಿವೆ. ಇಡೀ ಪ್ರಪಂಚದ ತಾತ್ವಿಕ ಗ್ರಂಥ ರಾಶಿಯಲ್ಲಿ ಅಧ್ಯಕ್ಷೀಯ ಪಟದಲ್ಲಿರ್ತಕ್ಕಂಥದ್ದು ಭಗವದ್ಗೀತೆ. ಆ ಭಗವದ್ಗೀತೆಗೆ ಮೊಟ್ಟ ಮೊದಲು ಭಾಷ್ಯ ಬರೆದಿದ್ದು ಭಗವತ್ಪಾದರು. ಹೀಗಾಗಿ ಭಗವತ್ಪಾದರ ಕೃತಿ, ಭಗವತ್ಪಾದರ ಸೃಷ್ಟಿ, ಭಗವತ್ಪಾದರ ಕೊಡುಗೆ ಏನಪ್ಪ ಅಂದರೆ ಈ 4 ಜ್ಞಾಪಕ ಇಟ್ಕೋಬೇಕು. ಒಂದು, ವಿಪುಲವಾಗಿರತಕ್ಕಂಥ ಸ್ತೋತ್ರ ಸಾಹಿತ್ಯ. 2ನೇದು, ವೇದವ್ಯಾಸ ಮಹರ್ಷಿಗಳು ವಿರಚನೆ ಮಾಡಿರತಕ್ಕಂಥ ಬ್ರಹ್ಮಸೂತ್ರಗಳಿಗೆ ಭಾಷ್ಯ. 3ನೇದು, ಉಪನಿಷತ್ತುಗಳಿಗೆ ಮಾಡಿರತಕ್ಕಂಥ ಭಾಷ್ಯ. 4ನೇದು, ಭಗವದ್ಗೀತೆಗೆ ಬರೆದಂಥ ಭಾಷ್ಯ. ಇದು ಪ್ರಧಾನವಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸೃಷ್ಟಿ ಮಾಡಿದಂತಹ ಸಾಹಿತ್ಯ ಸರ್ವಸ್ವ. ಮುಂದೆ 4 ಮಠಗಳನ್ನ ನಮ್ಮ ಭಾರತದಾದ್ಯಂತ ಪ್ರತಿಷ್ಠಾಪನೆ ಮಾಡ್ತಾರೆ. ಭಗವತ್ಪಾದರು ಎಂತಹ ದೂರದೃಷ್ಟಿಯನ್ನು ಹೊಂದಿದ್ದವರು ಅಂದರೆ, ಭಗವತ್ಪಾದರ ಕಾಲಕ್ಕೆ ಅಲ್ಲಲ್ಲಲ್ಲಿ ಪುಟ್ಟ ಪುಟ್ಟ ರಾಜ್ಯಗಳಿದ್ದವು, ಒಂದು ಒಗ್ಗಟ್ಟಿರಲಿಲ್ಲ. ಹೀಗಾಗಿ ಅವರು ತೀರ್ಮಾನ ಮಾಡಿದರು,
4 ಮೂಲೆಗಳಿಗೆ 4 ಧರ್ಮ ಗೋಪುರಗಳನ್ನು ಸ್ಥಾಪನೆ ಮಾಡಬೇಕು ಅಂತ. ಹೀಗಾಗಿ ಇವರು 4 ಮಠಗಳನ್ನು ಸ್ಥಾಪನೆ ಮಾಡಿ ಆ 4 ಮಠಗಳಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆಯಾಗಿರತಕ್ಕಂಥ ಶೃಂಗೇರಿ ಮಠ ಅಂತೇಳಿ ಈಗಾಗಲೇ ಮಾತಾಡಿದಂಥ ಮಂಡನಮಿಶ್ರಾಚಾರ್ಯರನ್ನು ಸುರೇಶ್ವರಾಚಾರ್ಯರು ಅಂತ ಹೇಳಿ ಆ ಪೀಠದಲ್ಲಿ ಕೂಡಿಸಿದರು. ಆ ಪೀಠದ ಮಹತ್ವದ ಬಗ್ಗೆ ಒಂದು ವಾಕ್ಯ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಮುಂದಿನ ಸಲ ಸಂದರ್ಶನ ಮಾಡಿದಾಗ ವಿದ್ಯಾರಣ್ಯರ ಬಗ್ಗೆ ಕೇಳಿ. ಯಾಕೆಂದರೆ ಆ ಪರಂಪರೆಯಲ್ಲಿ ಬಂದಂಥ ಮಹಾನುಭಾವ, ಅವರಿಂದಾಗಿಯೇ ನಾವೆಲ್ಲ ಕನ್ನಡ ರಾಜ್ಯ ಅನ್ನುವುದನ್ನು ನೋಡ್ತಾ ಇದ್ದೀವಿ. ಕರ್ನಾಟಕಕ್ಕೆ ಒಂದು ಸಾಮ್ರಾಜ್ಯ ಸಿಕ್ಕಿದ್ದೇ ವಿದ್ಯಾರಣ್ಯರಿಂದ. ಅವರ ಸಹೋದರರು ಸಾಯಣಾಚಾರ್ಯರು ಅಂತ ಆ ಪೀಠದಲ್ಲಿ ಬಂದವರು. ಆ ಸಾಯಣಾಚಾರ್ಯರು 4 ವೇದಗಳಿಗೆ ಭಾಷ್ಯವನ್ನು ಬರೆದವರು. ಅದರ ಬಗ್ಗೆ ಬಹಳ ದೊಡ್ಡ ವಿವರಣೆ ಕೊಡಬೇಕಾಗುತ್ತೆ. ಹೀಗಾಗಿ ಸುರೇಶ್ವರಾಚಾರ್ಯರು ಮೊಟ್ಟ ಮೊದಲ ಆಚಾರ್ಯರಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸ್ಥಾಪನೆ ಮಾಡಿ, ಆ ಪರಂಪರೆಯಲ್ಲಿ ಬಂದಂಥ ಸನ್ಮಾನ್ಯ ಶ್ರೀ ಶ್ರೀ ಸಾಯಣಾಚಾರ್ಯರು ವೇದಗಳಿಗೆ 4 ವೇದಗಳಿಗೆ ಅತ್ಯದ್ಭುತವಾಗಿರತಕ್ಕಂಥ ಭಾಷ್ಯವನ್ನು ಬರೆದಿದ್ದಾರೆ. ಆ ಋಗ್ವೇದದ ಒಂದು ಭಾಷ್ಯದ ಮುದ್ರಣವನ್ನು ನಮ್ಮ ಜಯಚಾಮರಾಜೇಂದ್ರ ಒಡೆಯರವರು ಮಾಡಿದ್ದಾರೆ. ಆ ಪುಸ್ತಕಗಳು ಇಷ್ಟಿದೆ. ಅಷ್ಟು ವಿಸ್ತಾರವಾದಂಥ ಭಾಷ್ಯವನ್ನು ಶ್ರೀ ಶ್ರೀ ಸಾಯಣಾಚಾರ್ಯರು ರಚಿಸಿದರು. ಅದರ ಶಕ್ತಿ ಶೃಂಗೇರಿ ಪೀಠದ್ದು, ಅದರ ಶಕ್ತಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ. ಶಂಕರಾಚಾರ್ಯರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟು, ಇಷ್ಟು ಸಮಯ ಕೊಟ್ಟು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನೀವು ಸ್ವಲ್ಪ ಹಠವಾದಿ, ಇದ್ಬದ್ದು ಎಲ್ಲ ಕಾಲನೂ ಉಪಯೋಗಿಸ್ಕೊಂಡು ಭಗವತ್ಪಾದರ ಎಲ್ಲ ಸಂಪೂರ್ಣ ದರ್ಶನ ಕೊಡಿಸಬೇಕು. ಇಲ್ಲ, ಇನ್ನ ತಮ್ಮಿಂದ ತುಂಬಾ ತಿಳ್ಕೊಳ್ಳೋಕೆ ಆಸೆ ಇದೆ. ಹಾಗಾಗಿ ಮತ್ತೊಂದ್ಸಲಿ ತಾವು ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಶಂಕರಾಚಾರ್ಯರ ಬಗ್ಗೆ ನನಗೆ ಇನ್ನೊಂದಷ್ಟು ಪ್ರಶ್ನೆಗಳಿದೆ. ವೀಕ್ಷಕರಿಗೂ ಕೂಡ ಎಲ್ಲ ಪ್ರಶ್ನೆಗಳಿರುತ್ತೆ, ಕಾಮೆಂಟ್ಸ್ ಅಲ್ಲಿ ಕೇಳ್ತಾರೆ, ಅವ್ರು ಇದನ್ನ ಯಾಕೆ ಕೇಳಿಲ್ಲ ಹಂಸ, ಇದನ್ನ ಯಾಕೆ ಕೇಳಿಲ್ಲ ಅಂತ. ಅದನ್ನೆಲ್ಲ ಮತ್ತೆ ಪಟ್ಟಿ ಮಾಡಿರ್ತೀನಿ. ಮುಂದಿನ ಸಲ ತಾವು ಬಂದಾಗ ಅದೆಲ್ಲದಕ್ಕೂ ನಮಗೆ ಸಮಯ ಕೊಟ್ಟು ತಿಳಿಸ್ಕೊಡ್ಬೇಕು. ನಗಬೇಕಾಗಿದ್ರೆ ನಾವು ಬಹಳ ಕಷ್ಟಪಟ್ಟು ಪ್ರಯತ್ನ ಪಟ್ಟು ನಗ್ತೀವಿ. ನಿಮಗೆ ಸಹಜ ಸ್ವಭಾವವಾಗಿ ಹಸನ್ಮುಖ ಅನ್ನೋದು ಇದೆ. ಹೀಗಾಗಿ ಯಾವುದೇ ಒಬ್ಬ ಸಂದರ್ಶಕನನ್ನ ನೀವು ಸಂದರ್ಶನ ಮಾಡಿ ಅವನಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟನ್ನೆಲ್ಲ ಹೊರಗೆ ತೆಗೆಸಿಬಿಡ್ತೀರಿ. ಅಂಥ ಶಕ್ತಿ ನಿಮ್ಮಲ್ಲಿದೆ. ಭಾಳ ಒಳ್ಳೆಯದು. ನೀವು ಅಭಿವೃದ್ಧಿಯಾಗಿ ನಿಮ್ಮ ವಾಹಿನಿ ಚೆನ್ನಾಗಿ ನಡಿ. ತುಂಬ ತುಂಬ ಧನ್ಯವಾದಗಳು ಗುರುಗಳೇ. ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ. ಕೃತಜ್ಞತೆಗಳು. ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ. ಏನಿದೆ ಒಳಗೆ ನೀವು ತೆಗೆದು ನೋಡ್ಬೋದು. ಪಂಚೆ ಇಟ್ಟಿದ್ದೀರಿ. ಹೌದು, ತಮಗಾಗಿ ಒಂದು ವಿಶೇಷ ಕಾಣಿಕೆ ಕಳಿಸಿದ್ದಾರೆ, ದಯವಿಟ್ಟು ಬಳಸಬೇಕು. ಮುಂದಿನ ಸಲ ಬಂದಾಗ ಇದನ್ನೇ ಉಟ್ಕೊಂಡು ಬರ್ತೀನಿ. ಆಗ್ಲಿ. ಶಂಕರಾಚಾರ್ಯರ ಬಗ್ಗೆ, ಅದ್ವೈತ ಸಿದ್ಧಾಂತದ ಬಗ್ಗೆ, ತತ್ವಗಳ ಬಗ್ಗೆ ಇವತ್ತಿನ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತಾ? ಮುಂದೆ ಯಾರ ಸಂದರ್ಶನವನ್ನ ನಾನ್ ಮಾಡ್ಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.